ದಕ್ಷಿಣ ಅಮೆರಿಕ ಈ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೌತ್ ಅಮೆರಿಕಾ. ಓಕೆ, ನಿಮಗೆ ಕಾಂಟಿನೆಂಟ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ಎಲ್ಲಾನು ಒಂದ್ಸಲಿ ರಿವೈಸ್ ಮಾಡೋಣ. ಅಂದ್ರೆ ಎಲ್ಲ ಒಂದೊಂದು, ಈಗ ಆಲ್ರೆಡಿ ಅಂಟಾರ್ಟಿಕಾ ಆಯ್ತು, ಆಸ್ಟ್ರೇಲಿಯಾ ಆಯ್ತು, ಇವತ್ತು ದಕ್ಷಿಣ ಅಮೆರಿಕ ಮತ್ತೆ ಆಫ್ರಿಕಾ ಎರಡೂನು ತಿಳ್ಕೊಳ್ಳೋಣ. ನೋಡಿ, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ದಕ್ಷಿಣ ಅಮೆರಿಕ. ಇದು ನಿಮ್ಮಲ್ಲಿ ನೀಟಾಗಿ ಕಾಣಿಸ್ತಾ, ಅಟ್ಲಾಸ್ ತಗೊಳ್ರಿ. ಅಟ್ಲಾಸ್ ಅಲ್ಲಿ ನೀವು ನೋಡಿ, ಆಮೇಲೆ ಇಲ್ಲಿ ಸಣ್ಣದಾಗಿರುತ್ತೆ, ಎಲ್ಲಾನು ಆನ್ಲೈನ್ ಅಲ್ಲಿ ನಾವು ಕನ್ವೆ ಮಾಡಕ್ಕಾಗಲ್ಲ, ಇಮೇಜಸ್ ಎಲ್ಲ ತುಂಬಾ ದೊಡ್ಡದಾಗೆಲ್ಲ ಇದ್ ಮಾಡಕ್ಕಾಗಲ್ಲ. ಬಟ್ ನೀವು ಅಟ್ಲಾಸ್ ಅಲ್ಲೋ ಅಥವಾ ನೀವು ಆಮೇಲೆ ಮೊಬೈಲ್ ಅಲ್ಲೋ ಸೌತ್ ಅಮೆರಿಕಾ ಅಂತ ಸರ್ಚ್ ಮಾಡಿ ನೋಡಿ. ಇದೇ ಸೌತ್ ಅಮೆರಿಕಾ. ಇದನ್ನ ಕಂಡಿಡ್ದಿದ್ದು ಕೊಲಂಬಸ್ ಅನ್ಬಿಟ್ಟು. ಕೇಳಿದನ್ ಕ್ವಶನ್, ಸೌತ್ ಅಮೆರಿಕಾ ಕಂಡಿಡ್ದಿದ್ದು ಕೊಲಂಬಸ್ ಅಂತ ಅನ್ಬಿಟ್ಟು. ಸೌತ್ ಅಮೆರಿಕಾನ ಆಂಡೀಸ್ ನಾಡು ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಆಂಡೀಸ್ ನಾಡು ಅಂತ ಕರೀತಾರೆ. ಯಾಕೆ ಅಂತಂದ್ರೆ, ಇಡೀ ಪ್ರಪಂಚದಲ್ಲೇ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ ನೋಡಿ, ಇಲ್ಲಿ ಹಿಂಗ್ ಬರುತ್ತೆ, ಹಿಂಗ್ ಉದ್ದೂಕ್ ಬರುತ್ತೆ, ಆಂಡೀಸ್ ಪರ್ವತ ಅಂತ ಬರುತ್ತೆ. ದಕ್ಷಿಣ ಅಮೆರಿಕಾದಲ್ಲಿ ಇಡೀ ಪ್ರಪಂಚದಲ್ಲೇ ಉದ್ದವಾದ ಪರ್ವತ ಶ್ರೇಣಿ, ಅದು ಲಾಂಗೆಸ್ಟ್ ಮೌಂಟನ್ ರೇಂಜ್, ಅದು ಯಾವುದು? ಆಂಡೀಸ್. ಅದು ದಕ್ಷಿಣ ಅಮೆರಿಕಾದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇದನ್ನ ಆಂಡೀಸ್ ನಾಡು ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ನೋಡಿ, ನಿಮ್ಗೆ ನೆಕ್ಸ್ಟ್ ಇದರಲ್ಲಿ ಇಮೇಜಸ್ ಇಲ್ಲಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಈ ಪಾರ್ಟ್ ಇದೆಯಲ್ಲ ನೋಡಿ, ಈ ಮಣ್ಣು ಕಲರ್ ಇದೆಯಲ್ಲ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿ ಫುಲ್ ಕೊನೆವರೆಗೂ ಇದೆ ಆಂಡೀಸ್ ಪರ್ವತ. ಅದಕ್ಕೋಸ್ಕರ ಆಂಡೀಸ್ ನಾಡು ಅಂತ ಕರೀತಾರೆ. ನೆಕ್ಸ್ಟ್ ಅದೇ ತರ ಇಡೀ ಪ್ರಪಂಚದಲ್ಲೇ ದೊಡ್ಡದಪ್ಪ ಇದು ಆಂಡೀಸ್ ಪರ್ವತ ಶ್ರೇಣಿ. ಅಂದ್ರೆ ಹೈಟ್ ಅಲ್ಲ, ಉದ್ದದಲ್ಲಿ ಹೇಳ್ತಾ ಇರೋದು. ಇಡೀ ಪ್ರಪಂಚದಲ್ಲೇ ದೊಡ್ಡದು. ಈ ದಕ್ಷಿಣ ಅಮೆರಿಕಾನ ಫುಟ್ಬಾಲ್ ಕಾಂಟಿನೆಂಟ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಫುಟ್ಬಾಲ್ ಕಾಂಟಿನೆಂಟ್ ಗೊತ್ತಿದೆ ನಿಮ್ಗೆ. ಇಲ್ಲಿ ಬರೋಂತ ದೇಶಗಳು ಬ್ರೆಜಿಲ್ ಆಗ್ಲಿ, ಅರ್ಜೆಂಟೀನಾ ಆಗ್ಲಿ, ಆಮೇಲೆ ಉರುಗ್ವೆ ಆಗ್ಲಿ, ಇವೆಲ್ಲ ತುಂಬಾ ಫುಟ್ಬಾಲ್ ಆಡ್ತಾರೆ. ಅದಕ್ಕೋಸ್ಕರ ಫುಟ್ಬಾಲ್ ಕಾಂಟಿನೆಂಟ್ ಅಂತಾನು ಕರೀತಾರೆ. ಆಮೇಲೆ ಕಾಫಿ ಕಾಂಟಿನೆಂಟ್ ಅಂತಾನು ಕರೀತಾರೆ. ಕಾಫಿ ಖಂಡ ಅಂತ ಕರೀತಾರೆ ದಕ್ಷಿಣ ಅಮೆರಿಕಾನ. ಯಾಕೆ ಅಂದ್ರೆ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡೋದು ದಕ್ಷಿಣ ಅಮೆರಿಕಾದವರು. ಆಮೇಲೆ ನಿಮ್ಗೆ 12 ದೇಶಗಳಿದೆ. ಇದು ನಿಮ್ಗೆ, ನೀವು ಅಟ್ಲಾಸ್ ಅಲ್ಲಿ ಒಂದ್ಸರಿ ಅಥವಾ ದಕ್ಷಿಣ ಅಮೆರಿಕಾ ಅಂತ ಸೌತ್ ಅಮೆರಿಕಾ ಅಂತ ನಿಮ್ಮ ಗೂಗಲ್ ಅಲ್ಲಿ ಕೊಟ್ಟು ನೋಡಿ, 12 ದೇಶಗಳಿದೆ. ಒಂದ್ಸರಿ ನೋಡಿ ಯಾವ್ಯಾವ್ದು ಅಂದ್ಬಿಟ್ಟು. ನೆಕ್ಸ್ಟ್ ನಿಮ್ಗೆ ಜಾಗ್ರಫಿ ಅಂದ್ರೆ ನಿಮ್ಗೆ ಹೇಳಿದೀವಿ ನೋಡಿ, ಪನಾಮಾ ಕಾಲುವೆ. ಈ ಜಲಸಂಧಿಗಳು, ಕಾಲುವೆಗಳನ್ನೆಲ್ಲ ತುಂಬಾ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಪನಾಮಾ ಕಾಲುವೆ ಬರೋದು ಉತ್ತರ ಅಮೆರಿಕ ಮತ್ತೆ ದಕ್ಷಿಣ ಅಮೆರಿಕ. ನೋಡಿ, ಇದು ಮೇಲ್ಗಡೆ ಉತ್ತರ ಅಮೆರಿಕ ಹಿಂಗ್ ಬರುತ್ತೆ, ಕೆಳಗಡೆ ಬರೋದು ದಕ್ಷಿಣ ಅಮೆರಿಕ ಅಂತ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಮಧ್ಯದಲ್ಲಿ ಬರೋದು ಪನಾಮಾ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೇಳಿದಾನೆ ಈ ಕ್ವಶನ್, ತುಂಬಾ ಸರಿ ಕೇಳಿದಾನೆ. ನೋಡಿ, ಇಲ್ಲಪ್ಪ, ನೋಡಿ ಇಲ್ಲಿ ಬರೋದಿಲ್ಲ. ನೋಡಿ, ಇಲ್ಲಿ ಇಮೇಜ್ ಅಲ್ಲಿ ತೋರಿಸ್ತೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು ಈ ಪಾಯಿಂಟ್ ಅಲ್ಲಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ. ಉತ್ತರ ಅಮೆರಿಕ ಮತ್ತೆ ದಕ್ಷಿಣ ಅಮೆರಿಕಾನ ಬೇರ್ಪಡಿಸುವ ಕಾಲುವೆ ಯಾವುದು? ಪನಾಮಾ ಕಾಲುವೆ. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಸರಿ ಕೇಳಿದಾನೆ, ಇದು ನೆನ್ಪಿಟ್ಕೊಳ್ಳೇಬೇಕು. ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಇಮೇಜ್ ಕಾಣಿಸ್ತಾ ಇದೆಯಲ್ಲ ನಿಮ್ಗಿದು, ಇದು ಪನಾಮಾ. ನೋಡಿ ಹಿಂಗಿದೆ, ಇದು ಬಾರ್ಡರ್ ಉತ್ತರ ಅಮೆರಿಕ ಮತ್ತೆ ದಕ್ಷಿಣ ಅಮೆರಿಕ ನಡುವೆ ಬಾರ್ಡರ್. ಇದು ಒಂದ್ಸರಿ ನೋಡ್ಕೊಳ್ಳಿ, ಇದು ಪನಾಮಾ ಹೆಂಗಿದೆ ಅಂತ ನೆಟ್ ಅಲ್ಲೂ ನೀವು ಸರ್ಚ್ ಮಾಡಬಹುದು. ವೆರಿ ಇಂಪಾರ್ಟೆಂಟ್. ಕೇಳಿದನ್, ತುಂಬಾ ಸರಿ ಕೇಳಿದನಪ್ಪ. ಪನಾಮಾ ಕಾಲುವೆ ಯಾವ 2 ಖಂಡಗಳನ್ನ ಬೇರ್ಪಡಿಸುತ್ತದೆ ಅಂದ್ರೆ ಉತ್ತರ ಅಮೆರಿಕ ಮತ್ತೆ ದಕ್ಷಿಣ ಅಮೆರಿಕ. ನೆಕ್ಸ್ಟ್ ಅದೇ ತರ ಡ್ರೇಕ್ ಪ್ಯಾಸೇಜ್. ವೆರಿ ವೆರಿ ಇಂಪಾರ್ಟೆಂಟ್. ಇದು ಮೊನ್ನೆ ಅಂಟಾರ್ಟಿಕಾ ಮಾಡ್ಬೇಕಾದ್ರೆ ಹೇಳಿದ್ದೆ. ಅಂಟಾರ್ಟಿಕಾ ಮತ್ತೆ ದಕ್ಷಿಣ ಅಮೆರಿಕಾನ ಬೇರ್ಪಡಿಸುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಮೊನ್ನೆ ಇದನ್ನ ನಿಮ್ಗೆ ತೋರಿಸಿದ್ದೆ, ನಿಮ್ಗೆ ಅಂಟಾರ್ಟಿಕಾ ಪಾಠ ಮಾಡ್ಬೇಕಾದ್ರೆ. ವೆರಿ ವೆರಿ ಇಂಪಾರ್ಟೆಂಟ್. ಅಂಟಾರ್ಟಿಕಾ ಮತ್ತೆ ದಕ್ಷಿಣ ಅಮೆರಿಕಾನ ಬೇರ್ಪಡಿಸೋದು ಯಾವ್ದಪ್ಪ ಅಂದ್ರೆ ಡ್ರೇಕ್ ಪ್ಯಾಸೇಜ್. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿದೆ ಡ್ರೇಕ್ ಪ್ಯಾಸೇಜ್. ನೋಡಿ, ಇದು ದಕ್ಷಿಣ ಅಮೆರಿಕ, ಇದು ಅಂಟಾರ್ಟಿಕಾ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗಿದು, ಇದು ಡ್ರೇಕ್ ಪ್ಯಾಸೇಜ್. ಈ ಜಲಸಂಧಿನೇ ಡ್ರೇಕ್ ಪ್ಯಾಸೇಜ್. ನೋಡಿ, ಇಲ್ಲಿದೆ, ಇಲ್ಲಿ ಮಾರ್ಕ್ ಮಾಡಿ. ವೆರಿ ಇಂಪಾರ್ಟೆಂಟ್. ತುಂಬಾ ಸರಿ ಕೇಳಿದ್ದಾರೆ. ದಕ್ಷಿಣ ಅಮೆರಿಕ ಮತ್ತೆ ಅಂಟಾರ್ಟಿಕಾ ಬೇರ್ಪಡಿಸುವ ಜಲಸಂಧಿ ಅಥವಾ ಪ್ಯಾಸೇಜ್ ಯಾವುದು ಅಂದ್ರೆ ಡ್ರೇಕ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಈ ಕಾಂಟಿನೆಂಟಲ್ ಅತಿ ದೊಡ್ಡ ದೇಶ ಬಂದ್ಬಿಟ್ಟು ಬ್ರೆಜಿಲ್. ದೊಡ್ಡ ದೇಶ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಬ್ರೆಜಿಲ್ ತುಂಬಾ ದೊಡ್ಡದಾಗಿದೆ. ಬಟ್ ನಿಮಗೆ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ನಿಮ್ ಮೊಬೈಲ್ ಅಲ್ಲಿ. ನೀಟಾಗಿ ನೋಡಿ ಆಮೇಲೆ ಇಮೇಜಸ್ ಅಲ್ಲಿ. ಬ್ರೆಜಿಲ್ ಅತಿ ದೊಡ್ಡ ದೇಶ ಈ ಕಾಂಟಿನೆಂಟ್ ಅಲ್ಲಿ. ಫ್ರೆಂಚ್ ಗಯಾನ ಅಂತ ಬರುತ್ತೆ, ಅತಿ ಚಿಕ್ಕ ದೇಶ. ನೋಡಿ, ಇಲ್ಲಿ ಮೇಲ್ಗಡೆ ಬರುತ್ತೆ ಫ್ರೆಂಚ್ ಗಯಾನ ಅಂತ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಫ್ರೆಂಚ್ ಗಯಾನ, ಅತಿ ಚಿಕ್ಕ ದೇಶ.
ಸುಮ್ಮನೆ ತಿಳ್ಕೊಂಡಿರಿ, ಎಲ್ಲಾ ಕಾಂಟಿನೆಂಟ್ ಅಲ್ಲೂ ದೊಡ್ಡದು ಚಿಕ್ಕದು ಅದೇನ್ ಬೇಡ. ಬಟ್ ಇದು ತುಂಬಾ ಸಣ್ಣ 12 ದೇಶಗಳಿದೆಯಲ್ಲ, ಒಂದ್ಸರಿ ಕಣ್ಣಾಡಿಸ್ಬಿಡ್ಬೋದು ಆರಾಮಾಗಿ. ನೋಡಿ, ಈ ಆಫ್ರಿಕಾ ಮತ್ತೆ ದಕ್ಷಿಣ ಅಮೆರಿಕಾನ ಸಿಸ್ಟರ್ ಕಾಂಟಿನೆಂಟ್ಸ್ ಅಂತ ಕರೀತಾರೆ, ಅವಳಿ ದೇಶಗಳು ಅಂತ. ಒಂದ್ಸರಿ ಎಕ್ಸಾಮ್ ಅಲ್ಲಿ ಕೇಳಿದ ಕ್ವಶನ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಕಾಂಟಿನೆಂಟ್ಸ್ ಸುಮ್ನೆ ರಫ್ ಆಗ್ತೀನಿ ನೋಡಿ. ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಯುರೋಪ್, ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ, ಇಲ್ಲಿ ಕೆಳಗಡೆ ಬರೋದು ಅಂಟಾರ್ಟಿಕಾ. ಸೊ ಇವೆರಡನ್ನೂ ಕೂಡ ನೋಡಿ, ಇದು ದಕ್ಷಿಣ ಅಮೆರಿಕಾ, ಇದು ಆಫ್ರಿಕಾ. ಇದು ಹೆಂಗೆ ಅಂದ್ರೆ, ಒಂದು ಇಮೇಜ್ ಆಫ್ರಿಕಾನ ನೀವು ಮಿರರ್ ಅಲ್ಲಿ ನೋಡಿದ್ರೆ ದಕ್ಷಿಣ ಅಮೆರಿಕಾ ರೀತಿ ಕಾಣಿಸುತ್ತಂತೆ. ಅಂದ್ರೆ ಸಿಸ್ಟರ್ ಕಾಂಟಿನೆಂಟ್ಸ್ ಅಂತ ಕರೀತಾರೆ, ಅವಳಿ ದೇಶಗಳು ಅಂತ. ನೀವ್ ಯಾವ್ದಾದ್ರು ಒಂದನ್ನ, ಫಾರ್ ಎಕ್ಸಾಂಪಲ್ ಆಫ್ರಿಕಾನ ನೀವೇನಾದ್ರೂ ಮಿರರ್ ಇಮೇಜ್ ತರ ನೋಡಿದ್ರೆ ಅದು ಸೇಮ್ ನಿಮ್ಗೆ ಸೌತ್ ಅಮೆರಿಕಾ ತರ ಕಾಣಿಸುತ್ತಂತೆ ಇವೆರಡುನು. ಸೊ ಸುಮ್ನೆ ತಿಳ್ಕೊಂಡಿರಿ, ಇವೆರಡು ಅವಳಿ ದೇಶಗಳು ಅಂದ್ರೆ ಅವಳಿ ಕಾಂಟಿನೆಂಟ್ಸ್ ಗಳು ಅಂತ ತಿಳ್ಕೊಂಡಿರಿ. ಒಂದೇ ತರ ಇದೆ, ಸಿಮಿಲಾರಿಟಿ ಒಂದೇ ತರ ಇದೆ, ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ. ಆಫ್ರಿಕಾ ಈಗ ನೆಕ್ಸ್ಟ್ ಪಾಠ ಮಾಡ್ತೀವಲ್ಲ, ಸೇಮ್ ಒಂದೇ ತರ ಕಾಣಿಸುತ್ತೆ ನಿಮ್ಗೆ ನೋಡಿ, ಇದೇ ತರ ಇದೆ ಅದನ್ನು ಕೂಡ. ಆಫ್ರಿಕಾ ವೆರಿ ಇಂಪಾರ್ಟೆಂಟ್. ಅವಳಿ ಕಾಂಟಿನೆಂಟ್ಸ್ ಯಾವ್ದಾವ್ದು ಅಂದ್ರೆ ಆಫ್ರಿಕಾ ಮತ್ತೆ ದಕ್ಷಿಣ ಅಮೆರಿಕ. ನಿಮ್ಗೆ ಜಿಯೋಗ್ರಫಿಲಿ ಯಾವ ತರ ಕ್ವಶನ್ಸ್ಗಳು ಇನ್ನು ಯಾವ ತರ ಇನ್ನು KS ಲೆವೆಲ್ ಅಲ್ಲಿ ಹೆಂಗ್ ಕೇಳ್ಬೋದು ಅಂತಂದ್ರೆ, ಈ 12 ದೇಶಗಳಲ್ಲಿ ನಿಮ್ಗೆಲ್ಲ ಇದು ಯಾಕೆ ಅಂದ್ರೆ 12 ದೇಶಗಳು ಈಸಿಯಾಗಿ ಒಂದ್ಸರಿ ಕಣ್ಣಾಡ್ಸಿರ್ಬೇಕು. ತುಂಬಾ ದೇಶಗಳಿದ್ರೆ ಅವ್ರು ಕ್ವಶನ್ಸ್ ಕೇಳಕ್ ಹೋಗಲ್ಲ ಒಳಗಡೆ. ಬ್ರೆಜಿಲ್ ಅದ್ರ ವಿಶೇಷತೆ ಏನಪ್ಪಾ ಅಂತಂದ್ರೆ, ಎಲ್ಲ ದೇಶಗಳಿಗೂ ಬಾರ್ಡರ್ ಮಾಡಿದೆ. ಆ ಬ್ರೆಜಿಲ್ ಇದೆಯಲ್ಲ ತುಂಬಾ ದೊಡ್ಡ ದೇಶ, ಅಲ್ಲಿ ಎಲ್ಲ ದೇಶಗಳಿಗೂ ಬಾರ್ಡರ್ ಮಾಡಿದೆ, 2 ದೇಶಕ್ಕೆ ಮಾತ್ರ ಬಾರ್ಡರ್ ಮಾಡಿಲ್ಲ. ಯಾವದು 2 ದೇಶಗಳು ಅಂತಂದ್ರೆ ನೋಡಿ, ಇಲ್ಲಿ ಹಾಕಿದೀನಿ, ಚಿಲಿ ಮತ್ತೆ ಈಕ್ವಡಾರ್ ಅಂದ್ಬಿಟ್ಟು. ನೋಡಿ ಇಲ್ಲಿ ನೋಡಿ, ಇದು ಬ್ರೆಜಿಲ್ ಎಲ್ಲಾ ದೇಶಗಳಿಗೂ ಬಾರ್ಡರ್ ಮಾಡಿದೆ. ನೋಡಿ ಇಲ್ಲಿ ಈಕ್ವಡಾರ್ ಬರುತ್ತೆ, ಇದಕ್ಕೆ ಬಾರ್ಡರ್ ಮಾಡಿಲ್ಲ. ನೋಡಿ ಚಿಲಿ ಇಲ್ಲಿ ಬರುತ್ತೆ, ಇದಕ್ಕೂ ಕೂಡ ಬಾರ್ಡರ್ ಮಾಡಿಲ್ಲ. ವೆರಿ ಇಂಪಾರ್ಟೆಂಟ್. ನೀವು ಇದನ್ನ ಇಮೇಜ್ ಅಲ್ಲಿ ನೋಡ್ರಪ್ಪ, ನಿಮಗೆ ಮೊಬೈಲ್ ಅಲ್ಲಿ ಕಾಣಿಸ್ತಿಲ್ಲ ಅಂತ ಇದ್ ಮಾಡಕ್ ಹೋಗ್ಬಿಡಿ, ಇಮೇಜ್ ಅಲ್ಲಿ ನೋಡಿ. PPTನೂ ನಾನು ಶೇರ್ ಮಾಡ್ತೀನಿ ನಿಮಗೆ. ನೋಡಿ ಬ್ರೆಜಿಲ್ ಕೇಳ್ಬೋದು ನಿಮ್ಗೆ, ಬ್ರೆಜಿಲ್ ಈ ಕೆಳಗಿನ ಯಾವ ದೇಶದ ಜೊತೆ ಬಾರ್ಡರ್ ಹಂಚ್ಕೊಂಡಿಲ್ಲ? ನಿಮ್ಗೆ ಆಪ್ಷನ್ಸ್ ಕೊಡ್ಬೋದು 4. ಅವಾಗ ಕಷ್ಟ ಆಗತ್ತೆ, ಓದಿಲ್ಲ ಅಂದ್ರೆ, ನೀವು ಮ್ಯಾಪ್ ನೋಡಿಲ್ಲ ಅಂದ್ರೆ ನೀವು ಆನ್ಸರ್ ಮಾಡಕ್ ಆಗಲ್ಲ. ವೆರಿ ಇಂಪಾರ್ಟೆಂಟ್. ನವೀನ್ ಅವರು, ಸರ್ಫರಾಜ್ ಅವರು ಏನೋ ಮೀಟಿಂಗ್ ಪಾಸ್ವರ್ಡ್ ಕೇಳ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ನೋಡಿ, ಈಗ ಲಾಗಿನ್ ಆಗಕ್ ಹೇಳಿ ಅವ್ರಿಗೆ, ಮತ್ತೆ ಲಾಗೌಟ್ ಆಗಿ ಲಾಗಿನ್ ಆಗಕ್ ಹೇಳಿ. ಓಕೆ ನೋಡಿ, ಕಾಣಿಸ್ತಾ ಇದೆಯಲ್ವಾ ನಿಮ್ಗೆ? ಬ್ರೆಜಿಲ್, ಈಕ್ವಡಾರ್ ಮತ್ತೆ ಚಿಲಿ 2 ದೇಶ ಬಿಟ್ಟು ಇನ್ನೆಲ್ಲಾ ದೇಶಗಳಿಗೂ ಕೂಡ ಬಾರ್ಡರ್ ಮಾಡಿದೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಬಲುವಿಯಾ ಮತ್ತೆ ಪರುಗ್ವೆ ಅಂತ 2 ಬರ್ತದೆ. ನೋಡಿ ಇಲ್ಲಿ ಬಲುವಿಯಾ ಮತ್ತೆ ಪರುಗ್ವೆ, ಇವೆರಡೂ ದೇಶಕ್ಕೆ ಮಾತ್ರ ಕರಾವಳಿ ಇಲ್ಲ, ಇನ್ ಎಲ್ಲದಕ್ಕೂ ಇದೆ ಕರಾವಳಿ. ನೋಡಿ ಚಿಲಿಗಿದೆ, ಅರ್ಜೆಂಟೈನಾಗಿದೆ, ಉರುಗ್ವೆಗಿದೆ, ಬ್ರೆಜಿಲ್ಗಿದೆ, ಫ್ರೆಂಚ್ ಗಯಾನ, ಎಲ್ಲದಕ್ಕೂ ಇದೆ. ಈ ಬಲುವಿಯಾ ಮತ್ತೆ ಪರುಗ್ವೆಗ್ ಮಾತ್ರ ಕರಾವಳಿ ತೀರ ಇಲ್ಲ. ವೆರಿ ಇಂಪಾರ್ಟೆಂಟ್. ಕೇಳ್ಬೋದು ನಿಮಗೆ, ದಕ್ಷಿಣ ಅಮೆರಿಕಾದಲ್ಲಿ ಈ ಕೆಳಗಿನ ಯಾವ ದೇಶವು ಕರಾವಳಿ ತೀರವನ್ನ ಹೊಂದಿಲ್ಲ? ಏನ್ ಮಾಡ್ತೀರಾ, ಸುಮ್ನೆ ಮಗಪ್ ಮಾಡ್ಕೊಂಡೋದ್ರೆ ಬರಲ್ಲ, ಇದು ಇಮೇಜ್ ನೋಡಿದ್ರೆ ಅಷ್ಟೇ ಬರೋದು. ನೋಡಿ ಪರಗ್ವೆ ಮತ್ತೆ ಬಲುವಿಯಾ ಒಳಗಡೆ ಬರ್ತವೆ, ಅವಕ್ಕೆ ಕರಾವಳಿ ಕೋಸ್ಟಲ್ ಲೈನ್ ಇಲ್ಲ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿನ ನದಿಗಳು, ದಕ್ಷಿಣ ಅಮೆರಿಕದ ನದಿಗಳು. ಅಮೆಜಾನ್ ಫೇಮಸ್, ಈಗೆಲ್ಲ ವೆಬ್ಸೈಟ್ ಗೊತ್ತಲ್ಲ ನಿಮ್ಗೆ, ಅಮೆಜಾನ್ ಒಂದು ಆನ್ಲೈನ್ ಶಾಪಿಂಗ್. ಇಡೀ ಭಾರತದಲ್ಲಿ ಯಾರು ತರಕಾರಿ ಅದು ದಿನಸಿ ಯಾರು ತರಕ್ ಹೋಗ್ತಾನೆ ಇಲ್ಲ, ಎಲ್ಲ ಪ್ರತಿಯೊಬ್ರು ಆನ್ಲೈನ್ ಅಲ್ಲೇ ಪಳಗ್ಬಿಟ್ಟಿದಾರ. ಸೊ ಎಲ್ಲ ಅಕ್ವೈರ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದೆ ಅಮೆಜಾನ್. ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದ ನದಿ ಅದು ಅಮೆಜಾನ್. ನೋಡಿ ನಿಮಗೆ ಕಾಣಿಸ್ತಾ ಇದೆ ಈ ಕಡೆ, ಇಡೀ ಪ್ರಪಂಚದಲ್ಲೇ ತುಂಬಾ ದೊಡ್ಡ ರಿವರ್. ವೆರಿ, ನೈಲ್ ಬಂದು ಲಾಂಗೆಸ್ಟ್, ಅಮೆಜಾನ್ ಬಂದು ಲಾರ್ಜೆಸ್ಟ್. ವೆರಿ ಇಂಪಾರ್ಟೆಂಟ್. ಅಮೆಜಾನ್ ಕಾಡುಗಳನ್ನ, ಅಮೆಜಾನ್ ಫಾರೆಸ್ಟ್, ನಿಮ್ಗೆ ಏನಾದ್ರು ಇಂಗ್ಲಿಷ್ ಪಿಕ್ಚರ್ ಎಲ್ಲ ನೋಡಿ ಅನಕೊಂಡ ಹಾವುಗಳೆಲ್ಲ ನೋಡ್ತಾ ಇರ್ತಿರಲ್ಲಪ್ಪ ನೀವು, ದೊಡ್ಡ ದೊಡ್ಡ ಹಾವುಗಳು, ಆತರ ಈ ಫಾರೆಸ್ಟ್ ಗಳಲ್ಲಿ ಹಾರರ್ ಮೂವೀಸ್ ಎಲ್ಲ ತೆಗಿತಾರಲ್ಲ, ಅದೆಲ್ಲ ಎಲ್ಲಿ ತೆಗಿತಾರೆ ಅಂದ್ರೆ ಅಮೆಜಾನ್ ಫಾರೆಸ್ಟ್ ಅಲ್ಲೇ ತೆಗಿಯೋದು. ತುಂಬಾ ಡೇಂಜರಸ್ ಫಾರೆಸ್ಟ್, ಎವರ್ ಗ್ರೀನ್ ಫಾರೆಸ್ಟ್ ಗಳು, ಸದಾ ಹಸಿರು ಇಂದ ಕೂಡಿರೋಂತ ಫಾರೆಸ್ಟ್ ಗಳು. ಯಾವುದು? ಅಮೆಜಾನ್ ಫಾರೆಸ್ಟ್. ಒಂದ್ಸರಿ ನಿಮಗೊಂದು ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳಿದ, ಅಮೆಜಾನ್ ಫಾರೆಸ್ಟ್ ಗಳು ಕಾಡುಗಳನ್ನ ಸ್ಥಳೀಯ ಭಾಷೆಯಲ್ಲಿ ಏನಂತ ಕರೀತಾರೆ ಅಂದ್ರೆ ಸೆಲ್ವಾಸ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಸ್ಥಳೀಯ ಭಾಷೆಯಲ್ಲಿ ಅಮೆಜಾನ್ ಫಾರೆಸ್ಟ್ ಗಳನ್ನ ಸೆಲ್ವಾಸ್ ಅಂತ ಕರೀತಾರೆ.
ಇದು ಅಮೆಜಾನ್ ರಿವರ್. ನೋಡಿ ಅಮೆಜಾನ್ ಫಾರೆಸ್ಟ್ ನೋಡಿ, ಹಾವು ಅನಕೊಂಡ, ಮೇ ಬಿ ಗ್ರಾಫಿಕ್ಸ್ ಇರ್ಬೋದು ಅನ್ಸುತ್ತೆ, ಇಷ್ಟು ದೊಡ್ಡದಿರುತ್ತೆ ಹಂಗೋಪ. ಟ್ರೈ ಮಾಡಿ, ನಿಮ್ಗೇನೋ ಅವಕಾಶ ಸಿಕ್ಕಿದ್ರೆ ಇಲ್ಲೆಲ್ಲ ಹೋಗಿ ಒಂದ್ಸರಿ ಈಜಾಡ್ಕೊಂಬನ್ನಿ. ಅನಕೊಂಡ ದೊಡ್ಡ ದೊಡ್ಡ ಹಾವುಗಳ ಜೊತೆ ಎಲ್ಲ ಈಜಾಡ್ಕೊಂಬಂದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪರಾನ ಅಂತ ಒಂದು ರಿವರ್ ಬರುತ್ತೆ. ಪರಾನ ಅಂತ ರಿವರ್ ಸುಮ್ನೆ ನೆನ್ಪಿಟ್ಕೊಳ್ಳಿ, ದಕ್ಷಿಣ ಅಮೆರಿಕಾದಲ್ಲಿ ಪರಾನ ಅಂತ ಅಂದ್ಬಿಟ್ಟು ಇದು ರಿವರು. ನಿಮಗೊಂದು ಮೂವಿನೇ ಇದೆ ಅನ್ಸುತ್ತೆ, ಪರಾನ ಅಂತ. ಒಂದು ಆಕ್ಚುಲಿ ಫೇಮಸ್ ಫಿಶ್ ಇದೆ, ಪರಾನ ಫಿಶ್ ಅನ್ಬಿಟ್ಟು. ವೆರಿ ಇಂಪಾರ್ಟೆಂಟ್. ಪರಾನ ಫಿಶ್ ಅದೇನಾದ್ರೂ ನಿಮ್ಗೆ ಅದನ್ನ ಎಲೆಕ್ಟ್ರಿಕ್ ಫಿಶ್ ಅಂತಾನು ಕರೀತಾರೆ ನೋಡಿ. ಆ ಫಿಶಸ್, ಆ ರಿವರ್ ಹೆಸರೇ ಆ ಫಿಶ್ಗೆ ಇಟ್ಬಿಟ್ಟಿದ್ದಾರೆ. ಎಸ್ಪೆಷಲಿ ಆ ಒಂದು ಪರಾನ ರಿವರ್ ಅಲ್ಲಿ ಫಿಶ್ ಜಾಸ್ತಿ ಇದೆ. ಅದೇನಾದ್ರೂ ನೀವೇನಾದ್ರೂ ನೀರಲ್ಲಿ ಇದ್ದಾಗ ಏನಾದ್ರೂ ಟಚ್ ಆಯ್ತು ಅಂತಂದ್ರೆ ನಿಮ್ಗೆ ಕರೆಂಟ್ ಶಾಕ್ ಹೊಡೆದಿರೋ ತರ ಅಲ್ಲೇ ಸ್ಪಾಟ್ ಆಗ್ಬಿಡ್ತಾರೆ. ಅಷ್ಟು ಡೇಂಜರಸ್ ಫಿಶ್ ಅದು. ಪರಾನ ಅಂತ ಫಿಶ್ ಹೆಸರು ನೆನ್ಪಿಟ್ಕೊಳ್ಳಿ. ಆ ರಿವರ್ ಹೆಸರು ಪರಾನ ಅಂತಾನೆ. ನೆಕ್ಸ್ಟ್ ಇನ್ನೊಂದು ರಿವರು ಒರಿನಿಕೋ ಅಂತ ಒಂದು ನದಿ ಬರುತ್ತೆ. ನಾನು ಏನೇನ್ ಹೇಳ್ತಾ ಇದೀನಿ ಈ ಪ್ಲೇಸ್ ಅನ್ನ ನೀವು ಅಟ್ಲಾಸ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಅದು ಇಮೇಜ್ ಅಲ್ಲಿ ನಾನು ನೋಡೋದ್ನೆಲ್ಲ ಕಾಣಿಸ್ತಾ ಇರಲಿಲ್ಲ, ಅದಕ್ಕೋಸ್ಕರ ಈ ಪ್ಲೇಸ್ ಗಳನ್ನೆಲ್ಲ ನೀವು ನಿಮ್ಮ ಆಕ್ಸ್ಫರ್ಡ್ ಅಟ್ಲಾಸ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಒರಿನಿಕೋ, ಒರಿನಿಕೋ ಇದೊಂದು ಫೇಮಸ್ ರಿವರ್. ನಿಮ್ಗೆ ವೆನಿಜುಲಾ ಹತ್ತತ್ರ ಬರುತ್ತೆ. ನಿಮ್ಗೆ ವೆನಿಜುಲಾ ದೇಶದ ಹತ್ರ ಇದಕ್ಕೊಂದು ಫೇಮಸ್ ವಾಟರ್ ಫಾಲ್ ಇದೆ, ಜಲಪಾತ, ಏಂಜಲ್ ಫಾಲ್ಸ್ ಅನ್ಬಿಟ್ಟು. ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ವಿಶ್ವದ ಅತ್ಯಂತ ಎತ್ತರವಾದ ಜಲಪಾತ, ಹೈಯೆಸ್ಟ್ ವಾಟರ್ ಫಾಲ್, ತುಂಬಾ ಎತ್ತರದಲ್ಲಿರ್ತಕ್ಕಂಥ ಜಲಪಾತ. ಯಾವ ನದಿಗೆ? ಒರಿನಿಕೋ ನದಿಗೆ. ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ಏಂಜಲ್ ಫಾಲ್ಸ್ ಬರೋದು ಚೂರಾನ್ ನದಿಗೆ, ನೆನ್ಪಿಟ್ಕೊಳ್ಳಿ. ಏಂಜಲ್ ಫಾಲ್ಸ್ ಬರೋದು ಚೂರಾನ್ ನದಿಗೆ. ಈ ಚೂರಾನ್ ಒರಿನಿಕೋದ ಒಂದು ಸಣ್ಣ ಟ್ರಿಬ್ಯೂಟರಿ, ಉಪನದಿ. ಯಾಕಂದ್ರೆ ಒರಿನಿಕೋ ಹಿಂಗ್ ಹರ್ಕೊಂಡು ಹೋಗ್ತಾ ಇರುತ್ತೆ, ಅದ್ರಲ್ಲಿ ಸಣ್ಣ ನದಿ ಚೂರಾನ್ ಅನ್ಬಿಟ್ಟು. ಇದು ಚೂರಾನ್ ನದಿ, ಇದು ಒರಿನಿಕೋ ಮೇನ್ ರಿವರ್. ಬಟ್ ಎಕ್ಸಾಮ್ ಅಲ್ಲಿ ಒಂದ್ಸರಿ ಚೂರಾನ್ ಕೊಡ್ಬೋದು, ಇಲ್ಲ ಒರಿನಿಕೋ ಕೊಡ್ಬೋದು. ಎರಡೂ ಕೊಡಲ್ಲ, ತಲೆ ಕೆಡ್ಸ್ಕೊಬೇಡಿ, ಎರಡೂ ನಿಮಗೆ ಕೊಡಲ್ಲ. ಮೈನ್ ಏಂಜಲ್ ವಾಟರ್ ಫಾಲ್ಸ್ ಯಾವ ನದಿಗೆ? ಚೂರಾನ್ ನದಿಗೆ. ವೆರಿ ವೆರಿ ಇಂಪಾರ್ಟೆಂಟ್. ವಿಶ್ವದ ಅತ್ಯಂತ ಎತ್ತರವಾದ ಜಲಪಾತ. ನೋಡಿ ಇಲ್ಲಿದೆ ನೋಡ್ರಪ್ಪ ಏಂಜಲ್ ಫಾಲ್ಸ್. ಈ ಕಡೆ ತುಂಬಾ ಆಲ್ಮೋಸ್ಟ್ 1-1.5 ಕಿಲೋಮೀಟರ್ ಮೇಲಿಂದ ಹಿಂಗ್ ಬೀಳುತ್ತೆ ಹಿಂಗೆ. ವೆರಿ ಇಂಪಾರ್ಟೆಂಟ್ ಏಂಜಲ್ ಫಾಲ್ಸ್. ಓಕೆ, ನೆಕ್ಸ್ಟ್ ಸರೋವರ. ಸರೋವರ ಬಂದ್ಬಿಟ್ಟು ಇಲ್ಲಿ ದಕ್ಷಿಣ ಅಮೆರಿಕಾದಲ್ಲಿ ಟಿಟಿಕಾಕಾ ಅಂತ ಒಂದು ಬರುತ್ತೆ. ಟಿಟಿಕಾಕಾ ವೆರಿ ಇಂಪಾರ್ಟೆಂಟ್. ಟಿಟಿಕಾಕಾ ವಿಶ್ವದಲ್ಲೇ ಅತ್ಯಂತ ಎತ್ತರವಾದ ಸರೋವರ, ಅಂದ್ರೆ ತುಂಬಾ ಹೈಟ್ ಅಲ್ಲಿ ಇರ್ತಕ್ಕಂಥ ಸರೋವರ. ವಿಶ್ವದಲ್ಲೇ ತುಂಬಾ ಹೈಟ್ ಅಲ್ಲಿ ಇರ್ತಕ್ಕಂಥ ವರ್ಲ್ಡ್ಸ್ ಹೈಯೆಸ್ಟ್ ಲೇಕ್ ಯಾವ್ದಪ್ಪ ಅಂತಂದ್ರೆ ಟಿಟಿಕಾಕಾ. ವೆರಿ ಇಂಪಾರ್ಟೆಂಟ್. ವಿಶ್ವದಲ್ಲೇ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಜಲಪಾತ ಯಾವುದು ಅಂದ್ರೆ ಟಿಟಿಕಾಕಾ. ವೆರಿ ಇಂಪಾರ್ಟೆಂಟ್. ಬಲುವಿಯಾ ಹತ್ರ ಬರುತ್ತಿದ್ದು, ಇದನ್ನ ನೀವು ಅಟ್ಲಾಸ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಬಲುವಿಯಾ ಹತ್ರ ಬರುತ್ತೆ, ನಿಮಗೆ ನೋಡ್ಕೊಳ್ಳಿ ಅದು. ನೆಕ್ಸ್ಟ್ ನೋಡಿ, ಇದು ಟಿಟಿಕಾಕಾ, ಇದು ಇಮೇಜ್, ಟಿಟಿಕಾಕಾದು ಇಮೇಜ್. ನೆಕ್ಸ್ಟ್ ಮರಕೈಬೋ ಅಂತ ಒಂದು ಸಣ್ಣ ಸರೋವರ ಬರ್ತದೆ ವೆನಿಜುಲಾದಲ್ಲಿ. ಮರಕೈಬೋ ಅಂತ ದಕ್ಷಿಣ ಅಮೆರಿಕಾದಲ್ಲಿ ಉದ್ದವಾದ ಸರೋವರ. ಏನ್ ಅವಶ್ಯಕತೆ ಏನಿಲ್ಲ ದಕ್ಷಿಣ ಅಮೆರಿಕಾದಲ್ಲಿ ಉದ್ದದು ದೊಡ್ಡದು ಅಂತ ತಿಳ್ಕೊಳ್ಳೋಂಥದ್ದು. ಮರಕೈಬೋ ಅಂತ ತಿಳ್ಕೊಂಡಿರ್ರಿ, ಕೇಳ್ಬೋದು ನಿಮಗೆ ಮರಕೈಬೋ. ಯಾಕೆಂದ್ರೆ ಮರಕೈಬೋ ಅಂತ ಒಂದು ಪೋರ್ಟ್ ಬರುತ್ತೆ, ಬಂದರು, ತುಂಬಾ ಬ್ಯೂಟಿಫುಲ್ ಬಂದರದು ಮರಕೈಬೋ ಅಂತ. ಎಲ್ಲಿ? ವೆನಿಜುಲಾದಲ್ಲಿ. ವೆರಿ ಇಂಪಾರ್ಟೆಂಟ್. ನಿಮಗೆ ಕೇಳಿದ್ರೆ ಸಾಮಾನ್ಯವಾಗಿ ಟಿಟಿಕಾಕಾದೇ ಕೇಳೋದು. ಯಾಕೆಂದ್ರೆ ಇದೆ ಟಿಟಿಕಾಕಾ ಬಗ್ಗೆ, ಯಾಕೆಂದ್ರೆ ವಿಶ್ವದಲ್ಲೇ ಅತ್ಯಂತ ಎತ್ತರವಾದ ಸರೋವರ. ನೆಕ್ಸ್ಟ್ ಈ ದಕ್ಷಿಣ ಅಮೆರಿಕಾದ ಮರುಭೂಮಿಗಳ ಬಗ್ಗೆ ಸ್ಟಡಿ ಮಾಡಕ್ ಹೋದ್ರೆ ಅಟಕಾಮಾ ಮರುಭೂಮಿ ಅಂತ ಬರುತ್ತೆ. ಎಲ್ಲಿ? ಚಿಲಿ ಹತ್ರದಲ್ಲಿ. ಸರ್ ಏನ್ ಸರ್ ಚಿಲಿ ಅಂತಿದ್ರೆ, ಚಿಲಿ ಎಲ್ಲಿ ಬರುತ್ತೆ ಅಂತ ಕೇಳ್ಬಿಡಿ. ಅಟ್ಲಾಸ್ ನೀಟಾಗಿ ಆರಾಮಾಗಿ ಕಾಮಾಗಿ ಕುತ್ಕೊಂಡು ಯೋಚನೆ ಮಾಡಿ. ಚಿಲಿ ಹತ್ರ ಬರುತ್ತೆ ಅಟಕಾಮಾ ಮರುಭೂಮಿ. ಒಂದ್ಸರಿ ಕ್ವಶನ್ಸ್ ಕೇಳಿದ್ದ, ಕಳೆದ 200 ವರ್ಷದಿಂದ ಮಳೆನೇ ಆಗಿಲ್ದಿರೋ ಪ್ರದೇಶ ಯಾವ್ದಪ್ಪ ಅಂದ್ರೆ ಈ ಅಟಕಾಮಾ ಮರುಭೂಮಿ ಅಂತೆ. ಮಳೆನೇ ಆಗಿಲ್ವಂತ 200-300 ವರ್ಷದಿಂದ. ನೋಡಿ ಹಿಂಗಿದೆ ಅಟಕಾಮಾ ಮರುಭೂಮಿ ಚಿತ್ರ. ಇನ್ನ ಪೆಟಗೋನಿಯಾ ಅಂತ ಒಂದು ಮರುಭೂಮಿ ಇದೆ, ಇದು ಅರ್ಜೆಂಟೀನಾ ಹತ್ರ ಬರುತ್ತೆ. ಪೆಟಗೋನಿಯಾ ಮರುಭೂಮಿ. ಇದೊಂದ್ಸರಿ ಡೈರೆಕ್ಟ್ ಕ್ವಶನ್ಸ್ ಕೇಳಿದ. ಪೆಟಗೋನಿಯಾ ಮರುಭೂಮಿಯು ಯಾವ ಖಂಡದಲ್ಲಿ ಬರುತ್ತದೆ? ಓದಿದ್ರೆ ದಕ್ಷಿಣ ಅಮೆರಿಕಾ ಅಂತ ಆರಾಮಾಗಿ ಮಾಡ್ತೀರಾ, ಇಲ್ಲ ಅಂದ್ರೆ ಬಿಟ್ಬಿಟ್ಟು ಬರ್ತೀರಾ. ಓಕೆನಾ? ಇದು 2 ಫೇಮಸ್ ಮರುಭೂಮಿಗಳು ದಕ್ಷಿಣ ಅಮೆರಿಕದಲ್ಲಿ. ನೆಕ್ಸ್ಟ್ ಇನ್ನ ಪರ್ವತಗಳ ಬಗ್ಗೆ ತಿಳ್ಕೊಳಕ್ ಹೋದ್ರೆ
ನಿಮ್ಗೆ ಆಲ್ರೆಡಿ ಅವಾಗ್ಲೇ ಹೇಳ್ದೆ, ವಿಶ್ವದ ನೀಳವಾದ ಪರ್ವತ ಶ್ರೇಣಿ ಅಂದ್ರೆ ವಿಶ್ವದಲ್ಲೇ ಅತಿ ಉದ್ದವಾದ ಪರ್ವತ ಶ್ರೇಣಿ ಯಾವುದು? ಆಂಡೀಸ್ ಅಂತ ಅವಾಗ್ಲೇ ಹೇಳಿದೆ ನಿಮ್ಗೆ. ಅದಕ್ಕೋಸ್ಕರ ದಕ್ಷಿಣ ಅಮೆರಿಕನ ಆಂಡೀಸ್ ನಾಡು ಅಂತಾನೂ ಕರೀತಾರೆ ಅಂತ ಹೇಳಿದೆ. ವೆರಿ ಇಂಪಾರ್ಟೆಂಟ್ ಪರ್ವತ ಶ್ರೇಣಿ ಇದು, ನಿಮ್ಗೆ ಆಲ್ರೆಡಿ ಇದಾಗಿದೆ. ಇಡೀ ದಕ್ಷಿಣ ಅಮೆರಿಕಾದಲ್ಲಿ ಪ್ರತಿ ಕಾಂಟಿನೆಂಟ್ ಅಲ್ಲೂ ಒಂದೊಂದು ತಿಳ್ಕೊಂಡಂಗೆ ಈ ಚಾಪ್ಟರ್ ಅಲ್ಲಿ ತಿಳ್ಕೊತಾ ಇದೀವಿ. ಹೈಯೆಸ್ಟ್ ಪೀಕ್ ಎತ್ತರವಾದ ಪರ್ವತ ಬಂದ್ಬಿಟ್ಟು ಮೌಂಟ್ ಅಂದ್ರೆ ಪರ್ವತ ಅಂತ, ಅಕೌಂಕಾಗುವಾ ದಕ್ಷಿಣ ಅಮೆರಿಕಾದ ಎತ್ತರವಾದ ಶಿಖರ. ವೆರಿ ವೆರಿ ಇಂಪಾರ್ಟೆಂಟ್. ಅಕೌಂಕಾಗುವಾ ದಕ್ಷಿಣ ಅಮೆರಿಕಾದ ಎತ್ತರವಾದ ಶಿಖರ. ಅಟ್ಲಾಸ್ ಅಲ್ಲಿ ಇದು ಕೂಡ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್. ನೋಡಿ, ಇದು ಅಕೌಂಕಾಗುವಾ ಬಂದ್ಬಿಟ್ಟು ಇದು ಚಿತ್ರ, ಇದು ದಕ್ಷಿಣ ಅಮೆರಿಕಾದ ಎತ್ತರವಾದ ಪರ್ವತ. ನಿಮಗೆ ಸಾಮಾನ್ಯವಾಗಿ ಜ್ವಾಲಾಮುಖಿ ಪರ್ವತಗಳ ಬಗ್ಗೆ ಕೇಳ್ತಾ ಇರ್ತಾನೆ. ದಕ್ಷಿಣ ಅಮೆರಿಕಾದಲ್ಲಿ ಯಾವಾಗ್ಲೂ ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ಜ್ವಾಲಾಮುಖಿ ಪರ್ವತದಲ್ಲಿ KS ಅಲ್ಲಿ ಅವಾಗ ಒಂದೊಂದು ಆಗ್ತಾ ಇರ್ತಾನೆ. ಓಜೋಸ್ ಡೆಲ್ ಸೆಲಡೋ ಅಂತ ಒಂದು ಪರ್ವತ ಬರುತ್ತೆ, ಅಂದ್ರೆ ವಾಲ್ಕನೋ. ಓಜೋಸ್ ಡೆಲ್ ಸೆಲಡೋ ನಿಮ್ಗೆ ವಾಲ್ಕನೋಸ್ ಅಂತ ಡೀಟೇಲ್ ಚಾಪ್ಟರ್ ಫಿಸಿಕಲ್ ಜಾಗ್ರಫಿಲ್ ಬರುತ್ತೆ. ಅಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ, ಹೆಂಗೆ ವಾಲ್ಕನೋಸ್ ಆಯ್ತು, ಏನಾಯ್ತು, ಎಲ್ಲ ಅದ್ರ ಬಗ್ಗೆ ಅಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಹೆಸರುಗಳು ತಿಳ್ಕೊಂಡಿರ್ರಿ. ಓಜೋಸ್ ಡೆಲ್ ಸೆಲಡೋ ಅನ್ಬಿಟ್ಟು ಇದು ಅರ್ಜೆಂಟೀನಾ ಚಿಲಿ ಬಾರ್ಡರ್ ಅಲ್ಲಿ ಬರುತ್ತೆ. ಇವನ್ನೆಲ್ಲ ನೀವು ಅಟ್ಲಾಸ್ ಅಲ್ಲಿ ನೋಡಿದ್ರೆ ನಿಮಗೆ ಉಳ್ಕೊಳೋದು, ಇಲ್ಲ ಅಂದ್ರೆ ಸುಮ್ನೆ ಓದಾಪುಟ ಬಂದಾಪುಟ ಅನ್ನಂಗ್ ಆಗತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಓಜೋಸ್ ಡೆಲ್ ಸೆಲಡೋ ಅರ್ಜೆಂಟೀನಾ ಮತ್ತೆ ಚಿಲಿ ಬಾರ್ಡರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕೊಟಪಾಕ್ಸಿ. ನೋಡಿ, KS ಅಲ್ಲಿ ಒಂದ್ಸರಿ ಕ್ವಶನ್ ಕೇಳಿದ್ದ, ಎಲ್ಲಿ ಬರುತ್ತೆ ಅಂತ. ಡೈರೆಕ್ಟ್ ಕ್ವಶನ್, ಈಕ್ವಡಾರ್ ಅಲ್ಲಿ ಬರುತ್ತೆ. ಈಕ್ವಡಾರ್ ದೇಶದಲ್ಲಿ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಕೊಟಪಾಕ್ಸಿ ಈಕ್ವಡಾರ್ ದೇಶದಲ್ಲಿ ಬರೋಂತ ಜ್ವಾಲಾಮುಖಿ ಪರ್ವತ. ನೋಡಿ, ಇದು ಕೊಟಪಾಕ್ಸಿ ಚಿತ್ರ. ನೆಕ್ಸ್ಟ್ ಚಿಂಬಾರೂಜಾ ಅಂತ ಬರುತ್ತೆ. ಚಿಂಬಾರೂಜಾ ಅಂತ ಒಂದು ಜ್ವಾಲಾಮುಖಿ ಪರ್ವತ. ಎಲ್ಲಿ ಬರುತ್ತಪ್ಪ ಅದು ಅಂದ್ರೆ ಈಕ್ವಡಾರ್ ಅಲ್ಲಿ ಬರುತ್ತೆ. ಎಲ್ಲಿ? ಅದು ಕೂಡ ಈಕ್ವಡಾರ್. ಸಾಮಾನ್ಯವಾಗಿ ನೋಡಿ, ಈ ಎರಡನ್ನೇ ಕೇಳ್ತಾ ಇದ್ದಾನೆ. ಕೊಟಪಾಕ್ಸಿ ಕೇಳ್ತಿದ್ದಾನೆ, ಇಲ್ಲ ಚಿಂಬಾರೂಜಾ ಕೇಳ್ತಿದ್ದಾನೆ. ನೆನ್ಪಿಟ್ಕೊಳ್ಳಿ, ಎರಡೂ ಬರೋದು ಈಕ್ವಡಾರ್ ಅಲ್ಲಿ. ವೆರಿ ಇಂಪಾರ್ಟೆಂಟ್. ಕೇಳಿದಾನೆ, ತುಂಬಾ ಸರಿ ಕೇಳಿದಾನೆ. ನೆಕ್ಸ್ಟ್ ದಕ್ಷಿಣ ಅಮೆರಿಕಾದ ಹುಲ್ಲುಗಾವಲುಗಳು ಯಾವ್ದ್ಯಾವ್ದು ನೋಡಿ, ಲಿಸ್ಟ್ ಇದೆ. ಈ ದಕ್ಷಿಣ ಅಮೆರಿಕಾನ ಹುಲ್ಲುಗಾವಲುಗಳ ಖಂಡ ಅಂತಾನೆ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಗ್ರಾಸ್ಲ್ಯಾಂಡ್ ಕಾಂಟಿನೆಂಟ್ ಅಂತಾನೆ ಕರೀತಾರೆ. ಅತಿ ಹೆಚ್ಚು ಹುಲ್ಲುಗಾವಲುಗಳು ಬರೋದು ಎಲ್ಲಿ? ದಕ್ಷಿಣ ಅಮೆರಿಕಾದಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಅತಿ ಹೆಚ್ಚು ಹುಲ್ಲುಗಾವಲು ಬರೋದು ದಕ್ಷಿಣ ಅಮೆರಿಕಾದಲ್ಲಿ. ಯಾವ್ದ್ಯಾವ್ದಪ್ಪ ಅಂತಂದ್ರೆ ಲ್ಯಾನೋಸ್ ವೆನೆಜುಲಾದಲ್ಲಿ ಬರುತ್ತೆ, ಕಂಪಾಸ್ ಬ್ರೆಜಿಲ್ ಅಲ್ಲಿ ಬರುತ್ತೆ, ಪಂಪಾಸ್ ಅರ್ಜೆಂಟೀನಾದಲ್ಲಿ ಬರುತ್ತೆ. ನೋಡಿ, ಲ್ಯಾನೋಸ್ ಬಂದ್ಬಿಟ್ಟು ಉಷ್ಣವಲಯದ ಹುಲ್ಲುಗಾವಲು ಅಂದ್ರೆ ಟ್ರೋಪಿಕಲ್ ಗ್ರಾಸ್ ಲ್ಯಾಂಡ್. ಕಂಪಾಸ್ ಬಂದ್ಬಿಟ್ಟು ಅದು ಕೂಡ ಉಷ್ಣವಲಯದ ಹುಲ್ಲುಗಾವಲು, ಬ್ರೆಜಿಲ್ ಹತ್ರ ಬರುತ್ತೆ. ಪಂಪಾಸ್ ಅರ್ಜೆಂಟೀನಾದಲ್ಲಿ ಬರುತ್ತೆ. ಇದು ಸಮಶೀತೋಷ್ಣ ಹುಲ್ಲುಗಾವಲುಗಳು ಅಂದ್ರೆ ಟೆಂಪರೇಟ್ ಗ್ರಾಸ್ ಲ್ಯಾಂಡ್ ಅಂದ್ಬಿಟ್ಟು. ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಾ ಕಾಂಟಿನೆಂಟ್ ಅಲ್ಲೂ 1-2 ಹುಲ್ಲುಗಾವಲು ಬಂದ್ರೆ ಇಲ್ಲಿ 3 ಬರ್ತದೆ. ಅದಕ್ಕೋಸ್ಕರ ಜಾಸ್ತಿ ಹುಲ್ಲುಗಾವಲುಗಳು ಇಲ್ಲೇ ಕಂಡು ಬರೋದು ದಕ್ಷಿಣ ಅಮೆರಿಕಾದಲ್ಲಿ. ಅದಕ್ಕೋಸ್ಕರ ಹುಲ್ಲುಗಾವಲುಗಳ ಖಂಡ ಅಂತ ಕರೀತಾರೆ ಇದನ್ನ. ಯಾವ್ದನ್ನ? ದಕ್ಷಿಣ ಅಮೆರಿಕಾನ. ವೆರಿ ಇಂಪಾರ್ಟೆಂಟ್. ಕೋಡ್, ನಮ್ ನವೀನ್ ಒಂದು ಕೋಡ್ ಕಂಡು ಹಿಡಿದಿದ್ದಾರೆ ನೋಡಿ, ಲಾಕಪ್ ಅಂತ. ಲಾಕಪ್ ಅಂತ ನೆನ್ಪಿಟ್ಕೊಂಡ್ರೆ ಲಾನೋಸ್, ಕಾಂಪಾಸ್, ಪಂಪಾಸ್ ನೆನ್ಪಿಟ್ಕೋಬಹುದು ನಿಮ್ಗೆ. ಹುಲ್ಲುಗಾವಲುಗಳು, ದಕ್ಷಿಣ ಅಮೆರಿಕಾದ ಹುಲ್ಲುಗಾವಲು ಅಂದ್ರೆ ಲಾಕಪ್. ಅದು ಉಷ್ಣಾನ ಸಮಶೀತೋಷ್ಣಾನ ನೆನ್ಪಿಟ್ಕೋಬೇಕಾಗತ್ತೆ ನೀವು. ವೆರಿ ಇಂಪಾರ್ಟೆಂಟ್. ಏನಿಲ್ಲಪ್ಪ, ನೀವು ಕೇಳ್ಬೋದು ಸರ್ ಉಷ್ಣ ವಲಯದ ಹುಲ್ಲುಗಾವಲು ಅಂದ್ರೆ ಏನು, ಸಮಶೀತೋಷ್ಣದ ವಲಯ ಹುಲ್ಲುಗಾವಲು ಅಂದ್ರೆ ಏನು? ಏನಿಲ್ಲ, ನಿಮ್ಗೆ 3 ಲೈನ್ ಗೊತ್ತಲ್ಲ. 3 ಲೈನ್ ಅಂದ್ರೆ ಮೇಜರ್ ಲೈನು ಮೇಲ್ಗಡೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಕ್ಯಾನ್ಸರ್, ಟ್ರೋಪಿಕ್ ಆಫ್ ಕ್ಯಾನ್ಸರ್, ಇದು 0 ಡಿಗ್ರಿ ಈಕ್ವಟಾರ್, ಇದು ಮಕರ ಸಂಕ್ರಾಂತಿ ವೃತ್ತ. ಹುಲ್ಲುಗಾವಲು ಏನಾದ್ರೂ 0 ಡಿಗ್ರಿ ಅಕ್ಕಪಕ್ಕದಲ್ಲಿ ಬಂದ್ರೆ ಅದು ಟ್ರೋಪಿಕಲ್ ಉಷ್ಣವಲಯದ ಹುಲ್ಲುಗಾವಲು. ಅಕಸ್ಮಾತ್ ಇಲ್ಲಿ ಬಂದ್ರೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಅಂತ ಅಷ್ಟೇ. ಇನ್ನೇನು ಅದನ್ನ ಮ್ಯಾಪ್ ಅಲ್ಲಿ ನೋಡಿ, ನೀಟಾಗಿ ಗೊತ್ತಾಗತ್ತೆ. ನೋಡಿ, ಈ 3 ಕೂಡ ನಿಮ್ಗೆ ದಕ್ಷಿಣ ಅಮೆರಿಕಾದಲ್ಲಿ ಬರ್ತಕ್ಕಂತ ಹುಲ್ಲುಗಾವಲುಗಳು. ಲಾಕಪ್ ಅಂತ ನೆನ್ಪಿಟ್ಕೊಡಿ. ಈಗ ಕೆಲವು ದೇಶಗಳಿದೆಯಲ್ಲ, ಬ್ರೆಜಿಲ್ ಬಗ್ಗೆ ಸಣ್ಣ ಪುಟ್ಟ ಇನ್ಫಾರ್ಮೇಶನ್, ಕೆಲವು ದೇಶಗಳ ಬಗ್ಗೆ ತಿಳ್ಕೊಂಡು ಹೋಗೋಣ. ಬ್ರೆಜಿಲ್ ಇದೆಯಲ್ಲ, ಸ್ಪೆಲ್ಲಿಂಗ್ ಗಳೆಲ್ಲ ತಪ್ಪುಡ್ಕೋಬಿಟ್ರಪ್ಪ. ಸ್ಪೆಲ್ಲಿಂಗ್ ಗಳ ಟೈಪ್ ಮಾಡೋದು ನಮ್ ಕನ್ನಡ ನಾವು ಇನ್ನು ಈಗ ಕಲಿತಾ ಇರೋದು. ನಮ್ ನವೀನ್ ಎಲ್ಲ ಸ್ವಲ್ಪ ಎಕ್ಸ್ಪರ್ಟ್ ಇದಾರೆ, ಆದ್ರೂ ಒಂದೊಂದ್ಸರಿ ಮಿಸ್ಟೇಕ್ ಗಳಾಗುತ್ತೆ ಫಾಸ್ಟ್ ಆಗಿ ಮಾಡೋ ಟೈಮಲ್ಲಿ. ಆಮೇಲೆ ಸರ್ ಸ್ಪೆಲ್ಲಿಂಗ್ ತಪ್ಪಿತ್ತು, ಇಲ್ಲ ಕೆಲವ್ರು ನಾನು ಎಕ್ಸ್ಪೀರಿಯನ್ಸ್ ನಾನು ನೋಡ್ಬಿಟ್ಟಿದೀನಿ.
ಸಣ್ಣ ಸಣ್ಣದ್ ಇಟ್ಕೊಂಡು ತುಮಕೂರಲ್ಲಿ ಒಂದು ಇದು ಮಾಡಿದ್ದ, ಕ್ಲಾಸ್ ಮಾಡಿದ್ದು. ಯಾರೋ ಒಬ್ಬ ಹೇಳ್ತಾ ಇದ್ದ, ಸರ್ ದೀರ್ಘ ಹಾಕ್ಬಿಟ್ಟಿದ್ದೀರಾ ಸರ್. ದೀರ್ಘ ಹಾಕ್ಲಿ ಬಿಡಿ, ಏನಕ್ಕಪ್ಪ ನಿಮ್ಗೆ ದೀರ್ಘ ಅದೆಲ್ಲ ಕಟ್ಕೊಂಡು ಏನ್ ಮಾಡ್ತೀರಾ? ನಿಮ್ಗೆ ನಾವ್ ಎಷ್ಟ್ ದೀರ್ಘ ಬೇಕಾದ್ರೂ ಹಾಕ್ತಿವಿ, ಪಾಸ್ ಆಗ್ಬೇಕಷ್ಟೇ ನೀವು. ನಿಮ್ಗೆ ಆಪ್ಷನ್, ನಿಮ್ಗೆ ಯಾರಾದ್ರೂ ಎಕ್ಸಾಮ್ ಅಲ್ಲಿ ಇದನ್ನ ತೋರ್ಸಿದ್ರೆ, ಈಗ ಬ್ರೆಜಿಲ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಎಕ್ಸಾಕ್ಟ್ ಆಗಿ ಹೆಂಗೇ ಬರಿಬೇಕು ಅಂತ ಇಲ್ಲ, ನಿಮ್ಗೆ ಟಿಕ್ ಮಾಡಿದ್ರೆ ಸಾಕು. ಗೊತ್ತಾಯ್ತಾ? ಏನೋ ನನ್ ಸಣ್ಣ ಮಿಸ್ಟೇಕ್ ಗಳನ್ನ ತುಂಬಾ ಇದ್ ಮಾಡಕ್ ಹೋಗ್ಬೇಡಿ. ನಾನು ಯಾಕೆಂದ್ರೆ ಕೆಲವು ನನ್ನ ಅನುಭವ ಹೇಳ್ತಾ ಇರೋದು. ಕೆಲವರೆಲ್ಲ ಸಣ್ಣದನ್ನೇ ಎತ್ತೆತ್ತಿ ತೋರಿಸ್ತಾ ಇರ್ತಾರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು ಅಂತ. ಅದೆಲ್ಲ ಬೇಕಾಗಿಲ್ಲ ನಿಮ್ಗೆ. ಫಸ್ಟ್ ನಾಲೆಡ್ಜ್ ಅಷ್ಟೇ, ಕಾನ್ಸೆಪ್ಟ್ಗಳು, ಅದನ್ನ ನೀವು ಹೆಂಗ್ ಬೇಕಾದ್ರೂ ಪ್ರೆಸೆಂಟ್ ಮಾಡಿ. ಓಕೆ, ಬ್ರೆಜಿಲ್ ಬಗ್ಗೆ ತಿಳ್ಕೊಳ್ಳೋಣ. ವಿಶ್ವದಲ್ಲೇ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡೋದು ಬ್ರೆಜಿಲ್. ವೆರಿ ಇಂಪಾರ್ಟೆಂಟ್. ಒಂದು ಪ್ಲೇಸ್ ಬರುತ್ತೆ ಸ್ಯಾಂಟೋಸ್ ಅನ್ಬಿಟ್ಟು ಬ್ರೆಜಿಲ್ ಅಲ್ಲಿ, ನೀವು ಅಟ್ಲಾಸ್ ಅಲ್ಲಿ ಹುಡುಕ್ಬೇಕು. ವಿಶ್ವದಲ್ಲೇ ಅದನ್ನ ಕಾಫಿ ಪೋರ್ಟ್ ಅಂತ ಕರೀತಾರೆ, ವಿಶ್ವದ ಕಾಫಿಯ ಬಂದರು ಅಥವಾ ಕಾಫಿ ಪೋರ್ಟ್ ಆಫ್ ದ ವರ್ಲ್ಡ್ ಅಂತ ಅಂದ್ರೆ ವಿಶ್ವಕ್ಕೆ ಅತಿ ಹೆಚ್ಚು ಕಾಫಿನ ಎಕ್ಸ್ಪೋರ್ಟ್ ಮಾಡ್ತಾರೆ ಬೇರೆ ಬೇರೆ ದೇಶಗಳಿಗೆ. ಯಾವುದು? ಸ್ಯಾಂಟೋಸ್. ಮೊನ್ನೆ ಯಾವ್ದು ರೀಸೆಂಟ್ ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದೆ ಇದು. ವೆರಿ ಇಂಪಾರ್ಟೆಂಟ್. ನೋಡಿ, ಬ್ರೆಜಿಲ್ ಅಂದ್ರೆ ಕೆಲವು ವಿಷಯಗಳು ನಿಮಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಇನ್ನೇನು ಬ್ರೆಜಿಲ್ ಅಲ್ಲಿ ನೋಡಿ, ಕಾಫಿ ನೋಡಿಲ್ಲ ನೋಡ್ಕೊಂಡ್ಬಿಟ್ರಪ್ಪ ಕೆಲವರು. ಸರ್ ಕಾಫಿ ಹೆಂಗಿರುತ್ತೆ ಅಂತ ಕೇಳಿದ್ರು, ಕೇಳ್ಬೋದು ನೀವು. ಸಾವೋಪೋಲೋ ಅಂತ ಒಂದು ಪ್ಲೇಸ್ ಬರುತ್ತೆ ಬ್ರೆಜಿಲ್ ಅಲ್ಲಿ, ಗಗನಚುಂಬಿ ಕಟ್ಟಡಗಳ ನಗರ ಅಂತ ಕರೀತಾರೆ ಸಾವೋಪೋಲೋನ. ಅಂದ್ರೆ ಅಲ್ಲಿ ಬರೀ ದೊಡ್ಡ ದೊಡ್ಡ ಬಿಲ್ಡಿಂಗ್ಸೇ ಇರೋದು. ಎಲ್ಲಿ? ಸಾವೋಪೋಲೋದಲ್ಲಿ. ನೋಡಿ ಹಿಂಗಿದೆ ಸಾವೋಪೋಲೋ. ಬರೀ ಇಲ್ಲಿ ಗುಡಿಸ್ಲು ಬಡಿಸ್ಲು ಕಾಣೋದೇ ಇಲ್ಲ, ಅಲ್ಲಿ ಬರೀ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ. ಸಿಟಿ ಆಫ್ ಸ್ಕೈ ಸ್ಕೇಪರ್ಸ್ ಅಂತ ಕರೀತಾರೆ. ಅಂದ್ರೆ ಸಿಟಿ ಆಫ್ ಸ್ಕೈ ಸ್ಕೇಪರ್ಸ್ ಅಂತಂದ್ರೆ ಎಲ್ಲಾನು ಕೂಡ ಆಕಾಶ ನೋಡ್ತಾ ಇದಾವೆ ಅಂತ, ಅಂದ್ರೆ ಬಿಲ್ಡಿಂಗ್ ಗಳು ಅಷ್ಟು ದೊಡ್ಡ ದೊಡ್ಡದಾಗಿ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತಿದ್ಯಾ? ಗಗನಚುಂಬಿ ಕಟ್ಟಡ. ನಿಮಗೆ ಡೈರೆಕ್ಟ್ ಕ್ವಶನ್ ಇರುತ್ತಪ್ಪ, ಗಗನಚುಂಬಿ ಕಟ್ಟಡಗಳ ನಗರ ಅಥವಾ ಸಿಟಿ ಆಫ್ ಸ್ಕೈ ಸ್ಕೇಪರ್ಸ್ ಯಾವುದು ಅಂದ್ರೆ ಸಾವೋಪೋಲೋ. ವೆರಿ ಇಂಪಾರ್ಟೆಂಟ್. ಕೆಲವರು ಕ್ವಶನ್ಸ್ ಇದ್ರೆ ಆಮೇಲೆ ತಗೋತೀನಿ, ಇರ್ಲಿ. ನೆಕ್ಸ್ಟ್ ಇದೆಲ್ಲ ಇದ್ರಲ್ಲಿ ಬರೋದು, ಬ್ರೆಜಿಲ್ ಅಲ್ಲಿ ಬರೋದು ಸಾವೋಪೋಲೋನ ನಗರ. ನೆಕ್ಸ್ಟ್ ಕ್ರೈಸ್ಟ್ ದಿ ರೆಡಿಮರ್ ಅಂತ ಬರುತ್ತೆ. ಕ್ರೈಸ್ಟ್ ದಿ ರೆಡಿಮರ್ ಸ್ಟ್ಯಾಚ್ಯೂ, ಹಿಂಗೆ ಕ್ರಿಸ್ತ ನಿಂತಿರೋ ಅಂತ ಸ್ಟ್ಯಾಚ್ಯೂ ಬರುತ್ತೆ. ಎಲ್ಲಿ ಬರುತ್ತಪ್ಪ ಅಂದ್ರೆ ನಿಮ್ಗೆ ಬ್ರೆಜಿಲ್ ಒಳಗಡೆ ಒಂದು ಪ್ಲೇಸ್ ಬರುತ್ತೆ, ರಿಯೋ ಡಿ ಜೆನೈರೋ. ಅವಾಗವಾಗ ಕೇಳ್ತಾ ಇರ್ತೀರಾ ಆ ಪ್ಲೇಸು, ರಿಯೋ ಡಿ ಜೆನೈರೋ ಅಂತ ಬರ್ತದೆ ಬ್ರೆಜಿಲ್ ಅಲ್ಲಿ. ಅಲ್ಲಿ ಬರುತ್ತೆ ಆ ಸ್ಟ್ಯಾಚ್ಯೂ. ವೆರಿ ಇಂಪಾರ್ಟೆಂಟ್. ಕ್ರೈಸ್ಟ್ ದಿ ರೆಡಿಮರ್ ಅನ್ನೋ ಸ್ಟ್ಯಾಚ್ಯೂ ರಿಯೋ ಡಿ ಜೆನೈರೋದಲ್ಲಿದೆ. ಕೇಳಿದಾನೆ ಈ ಕ್ವಶನ್, ಅದಕ್ಕೋಸ್ಕರ ಹಾಕಿದೀವಿ ಕ್ರೈಸ್ಟ್ ದಿ ರೆಡಿಮರ್ ಸ್ಟ್ಯಾಚ್ಯೂ ಎಲ್ಲಿದೆ ಅನ್ಬಿಟ್ಟು. ನೋಡಿ, ಇದು ಕ್ರೈಸ್ಟ್ ದಿ ರೆಡಿಮರ್. ತುಂಬಾ ದೊಡ್ಡದು ಆಕ್ಚುಲಿ. ನಿಮ್ಗೆ ಇಲ್ಲಿ ಇಮೇಜ್ ಅಲ್ಲಿ ಚಿಕ್ಕದಾಗ ಕಾಣಿಸ್ತದೆ, ತುಂಬಾ ಇದ್ರ ನಿಂತ್ಕೊಂಡ್ರೆ ನೀವು ಅದ್ರ ಬೆರಳಷ್ಟು ಇರಲ್ಲ, ನೀವು ಕಾಲ್ ಬೆರಳಷ್ಟು ಆ ಸೈಜ್ ಇರಲ್ಲ, ನೀವು ಅಷ್ಟು ದೊಡ್ಡ ಸ್ಟ್ಯಾಚ್ಯೂ. ಇನ್ನ ರಿಯೋ ಡಿ ಜೆನೈರೋ ಬಗ್ಗೆ ಹೇಳಬೇಕು ಅಂತಂದ್ರೆ 3 ಪ್ರಮುಖ ಸಮ್ಮೇಳನಗಳು ನಡೆದಿದೆ, ಭೂಶೃಂಗ ಸಭೆಗಳು. ಅರ್ತ್ ಸಮಿಟ್ ಅಂದ್ರೆ ಕೆಲವು ಎನ್ವಿರಾನ್ಮೆಂಟ್ ಪರ್ಪಸ್ಗೋಸ್ಕರ ಕೆಲವು ಸಮಿಟ್ ಗಳನ್ನ ಮಾಡಿದ್ದಾರೆ. ಪ್ರಮುಖವಾಗಿ 3 ಸಮಿಟ್ ಗಳನ್ನ ಮಾಡಿದ್ದಾರೆ, ಶೃಂಗಸಭೆಗಳನ್ನ. ಎಲ್ಲೆಲ್ಲಿ ಅಂತ ನೋಡ್ಕೊಳ್ಳಿ. ಮೊದಲನೇ ಭೂಶೃಂಗ ಸಭೆ ಫಸ್ಟ್ ಅರ್ತ್ ಸಮಿಟ್ 1992 ನಲ್ಲಿ ನಡೀತು. ವೆರಿ ಇಂಪಾರ್ಟೆಂಟ್. ಫಸ್ಟ್ ಭೂಶೃಂಗ ಸಭೆ 1992ರಲ್ಲಿ ನಡೀತು. ಎಲ್ಲಿ ನಡೀತಪ್ಪ ಅಂತಂದ್ರೆ ರಿಯೋ ಡಿ ಜೆನೈರೋದಲ್ಲಿ. ಏನು ಎನ್ವಿರಾನ್ಮೆಂಟ್, ನಾವೇನು ಕಾರ್ಬನ್ ಡೈಆಕ್ಸೈಡ್ ಹೆಂಗ್ ಕಮ್ಮಿ ಮಾಡಬೇಕು, ಅದು ಹೇಗೆ ನಮ್ಮ ಎನ್ವಿರಾನ್ಮೆಂಟ್ ರಕ್ಷಣೆ ಮಾಡ್ಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡಿದ್ದಾರೆ ಅಲ್ಲಿ. ಎಲ್ಲಿ? ರಿಯೋ ಡಿ ಜೆನೈರೋದಲ್ಲಿ. ಇವನ್ನ ರಿಯೋ ಸಮ್ಮಿಟ್ಸ್ ಅಂತಾನು ಕರೀತಾರೆ, ರಿಯೋ ಸಮ್ಮೇಳನಗಳು ಅಂತಾನು ಕರೀತಾರೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇದಾದ 92 ಆದ 10 ವರ್ಷಕ್ಕೊಂದಾಯ್ತು, ರಿಯೋ +10 ಅಂತ ಕರೀತಾರೆ ಅದನ್ನ. ನೆನ್ಪಿಟ್ಕೊಳ್ಳಿ, ರಿಯೋ +10. ಅದ್ ಯಾವಾಗ 10 ವರ್ಷ ಅಂದ್ರೆ ಫಸ್ಟ್ ನಡೆದಿದ್ದು 92, ಎರಡನೇದು 2002ರಲ್ಲಿ ನಡೀತು. ಎಲ್ಲಿ ನಡೀತಪ್ಪ ಅಂತಂದ್ರೆ ಜೊಹಾನ್ಸ್ಬರ್ಗ್ ಅಲ್ಲಿ ನಡೀತು. ಎಲ್ಲಿ ಬರುತ್ತೆ ಜೊಹಾನ್ಸ್ಬರ್ಗ್? ದಕ್ಷಿಣ ಆಫ್ರಿಕಾದಲ್ಲಿ ಬರುತ್ತೆ. ಆಕ್ಚುಲಿ ಎಲ್ಲ ರಿಯೋ +10 ಎಲ್ಲಿ ನಡೀತೆ ಅಂತಂದ್ರೆ ಆಕ್ಚುಲಿ ಒಂದ್ಸರಿ UPSC ಅಲ್ಲಿ ಕೇಳಿದೆ ಆಕ್ಚುಲಿ ಎಲ್ಲಿ ನಡೀತೆ ಅಂತ. ಆಮೇಲೆ ನಾನು ಯಾವ್ದೋ ಒಂದು ಎಕ್ಸಾಮ್ ಬರದೆ ಇಲ್ಲಿ ನಮ್ ಸ್ಟೇಟ್ ಅಲ್ಲೇ, ರಿಯೋ +10 ಎಲ್ಲಿ ನಡೀತದೆ. ನಾನ್ ಅನ್ಕೊಂಡೆ ರಿಯೋ ಅಂದ್ರೆ ರಿಯೋ ಡಿ ಜೆನೈರೋದಲ್ಲೇ ನಡೆದಿರುತ್ತೆ ಅಂತ ನಾನು ಅನ್ಕೊಂಡೆ. ಏನೋ ಅವಾಗ ಇಶ್ಯೂಸ್ ಆಗಿ ಜೊಹಾನ್ಸ್ಬರ್ಗ್ ಅಲ್ಲಿ ಮಾಡಿದ್ರು. ವೆರಿ ಇಂಪಾರ್ಟೆಂಟ್. ರಿಯೋ +10 ನಡೆದಿದ್ದು ಜೊಹಾನ್ಸ್ಬರ್ಗ್. ನೆಕ್ಸ್ಟ್ ರಿಯೋ +20 ಅಂದ್ರೆ 2012ರಲ್ಲಿ.
ಇದು ನಡೆದಿದ್ದು ರಿಯೋ ಡಿ ಜನೈರೋದಲ್ಲಿ. ನೋಡಿ, ಫಸ್ಟ್ ಲಾಸ್ಟ್ ರಿಯೋ ಡಿ ಜನೈರೋದಲ್ಲೇ ನಡೀತು, ಎರಡನೇದ್ ಮಾತ್ರ ಜೋಹಾನ್ಸ್ಬರ್ಗ್ ಅಲ್ಲಿ ನಡೀತು. ನೆನ್ಪಿಟ್ಕೊಳ್ಳಿ ಈ ತರ. ಓಕೆನಾ? ಈ ಮೂರು ಕೂಡ ಫೇಮಸ್ ಸಮಿಟ್ಸ್. ನಿಮ್ಗೆ ಆಲ್ಮೋಸ್ಟ್ 10 ಎಕ್ಸಾಮ್ ಅಲ್ಲಿ 6-7 ಎಕ್ಸಾಮ್ ಅಲ್ಲಿ ಇವಿದ್ದೇ ಇರುತ್ತೆ. ಎರಡನೇದ್ ಮಾತ್ರ ತುಂಬಾ ಇಂಪಾರ್ಟೆಂಟ್, ಬೇರೆ ಕಡೆ ನಡೆಸಿದಾರಲ್ಲ ಕೇಳ್ಬಿಡ್ತಾನೆ. ನೆಕ್ಸ್ಟ್ ಚಿಲಿ ಅಂತ ಒಂದ್ ದೇಶ ಬರುತ್ತೆ. ಅತ್ಯಂತ ನೀಳವಾದ ದೇಶ, ಅಂದ್ರೆ ನ್ಯಾರೋಯೆಸ್ಟ್ ಕಂಟ್ರಿ. ಒಂದು ಲೈನ್ ಇದ್ದಂಗಿದ್ಯಪ್ಪ, ಹಿಂಗೆ ನೋಡಿ, ಹಿಂಗ್ ದೇಶ ಹೆಂಗಿದ್ಯಾ ಅಂದ್ರೆ, ಸಾರಿ ಇದು ಬಂದಂಗ್ ಬರ್ತಾ ಇದೆ, ಇಂಡಿಯಾ ಮ್ಯಾಪ್ ಇದ್ದಂಗೆ ಇರ್ಲಿ ನೋಡಿ. ಈ ತರ ಇದೆ ದೇಶ ನೋಡಿ, ಇಷ್ಟಿದೆ ಹಿಂಗೆ, ಒಂಥರ ಸೂಜಿ ತರ ಹಿಂಗೆ. ನ್ಯಾರೋಯೆಸ್ಟ್ ಕಂಟ್ರಿ ಅಂದ್ರೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ನೀಳವಾದ ದೇಶ, ಅಂದ್ರೆ ಉದ್ದೂಕಿರೋಂಥದ್ದು. ಒಳ್ಳೆ ಈ ತರ ನೋಡಿ, ಹಿಂಗಿರುತ್ತೆ ಈ ದೇಶನೇ, ಹಿಂಗಿದೆ, ಈ ತರ ಇದೆ, ಹಿಂಗಿದೆ ಚಿಲಿ ನೋಡಿ. ಅಬ್ಸರ್ವ್ ಮಾಡಿ ನಿಮ್ಮ ಮ್ಯಾಪ್ ಅಲ್ಲಿ. ಅತ್ಯಂತ ನೀಳವಾದ ದೇಶ ಯಾವುದು ಅಂದ್ರೆ ಚಿಲಿ. ಅತಿ ಹೆಚ್ಚು ಕಾಪರ್, ತಾಮ್ರ ಉತ್ಪಾದನೆ ಮಾಡೋದು ಚಿಲಿಯಲ್ಲೇ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕೇಪ್ ಹಾರ್ನ್ ಅಂತ ನಿಮ್ಗೆ ಹೇಳದ್ನಲ್ಲ ಮೊನ್ನೆ, ಭೂಶಿರಗಳು. ಕೇಪ್ ಹಾರ್ನ್ ಅಂದ್ರೆ ಕೆಲವು ಭೂಮಿ ನೀರೊಳಗಡೆ ಮುಳುಗಿರುತ್ತಲ್ಲ, ಅದು ಕೇಪ್ ಹಾರ್ನ್. ಕೇಳಿದ ಮೊನ್ನೆ ಇವೆಲ್ಲ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ. ನೆನ್ನೆ ಕೇಪ್ ಯಾರ್ಕ್ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಹೇಳಿದ್ವಲ್ಲ, ಅದೇ ತರ ಕೇಪ್ ಹಾರ್ನ್ ಅಂತ ಬರುತ್ತೆ ಚಿಲಿ ಹತ್ರ. ನೋಡಿ ನೋಡಿ, ಇಲ್ಲಿದೆ, ಕಾಣಿಸ್ತಾ ಇದೆ ಅಂದ್ರೆ ಭೂಭಾಗ ನೀರಲ್ಲಿ ಮುಳುಗಿದೆ ನೋಡಿ, ಇಲ್ಲಿ ಕೇಪ್ ಹಾರ್ನ್ ಅಂತ ಇದೆ. ನಿಮ್ಗೆ ಯಾವ ದೇಶದಲ್ಲಿ ಅಂತ ಪರ್ಟಿಕ್ಯುಲರ್ ಆಗಿ ಕೇಳಲ್ಲ. ಕೇಪ್ ಹಾರ್ನ್ ಇದನ್ನ ಆಫ್ರಿಕಾ, ದಕ್ಷಿಣ ಅಮೆರಿಕಾ ಅಥವಾ ಆಸ್ಟ್ರೇಲಿಯಾ ಅಂತ ಕೊಟ್ಬಿಟ್ಟು ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲೆಲ್ಲ ಕೇಳಬಹುದು. ಮೊನ್ನೆ ಕೇಳಿದ್ದ ಇದನ್ನ, ಈ ಕ್ವಶನ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅರ್ಜೆಂಟೀನಾ ದೇಶ ಬರುತ್ತೆ. ಅರ್ಜೆಂಟೀನಾ 8ನೇ ದೊಡ್ಡ ರಾಷ್ಟ್ರ. ಏನ್ ಸರ್ ಇದಕ್ ಮಾತ್ರ ಹಾಕಿದೀರಾ 8ನೇದು 9ನೇದು ಅಂತ, ಎಲ್ಲ ಬೇರೆ ಯಾವ್ದಕ್ಕೂ ಹಾಕಿಲ್ಲ, 8ನೇದು ಅಂತ ಮಾತ್ರ ಯಾಕೆ ಹಾಕಿದೀರಾ ಅಂದ್ರೆ, ನಮ್ಮ ಭಾರತ ಆದ್ಮೇಲೆ, ಭಾರತ ಎಷ್ಟು 7ನೇ ದೊಡ್ಡ ದೇಶ, ಅದಾದ್ಮೇಲೆ ಬರ್ತಕ್ಕಂಥದ್ದು ಅರ್ಜೆಂಟೀನಾ. ನೆನ್ಪಿರ್ಲಿ, ಕೇಳಿದ್ರು ಕೇಳ್ಬೋದು, ಭಾರತ ಆದ್ಮೇಲೆ ಯಾವ ದೇಶ ದೊಡ್ಡದು ಅಂದ್ರೆ ಅರ್ಜೆಂಟೀನಾ. ಇನ್ನ ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಫಾಕ್ಲ್ಯಾಂಡ್ ದ್ವೀಪ ಅಂತ ಬರುತ್ತೆ ನಿಮ್ಗೆ ನೋಡಿ, ಇಲ್ಲೇ ಕಾಣಿಸ್ತಾ ಇದೆ ನಿಮ್ಗೆ ಅಟ್ಲಾಸ್ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಫಾಕ್ಲ್ಯಾಂಡ್ ಐಲ್ಯಾಂಡ್ಸ್. ವೆರಿ ಇಂಪಾರ್ಟೆಂಟ್. ಇದು ಅರ್ಜೆಂಟೀನಾ ಅಲ್ಲಿ. ಇದು ನಿಮ್ಗೆ ನೀವು ಬೇಕಾರೆ ನೋಡಿ, ಇಲ್ಲಿ ಈ ಫಾಕ್ಲ್ಯಾಂಡ್ ದ್ವೀಪ UK ಅಂದ್ರೆ ಬ್ರಿಟನ್ ಅವರು ಮತ್ತೆ ಅರ್ಜೆಂಟೀನಾದ ನಡುವೆ ಗಲಾಟೆ ಇದೆ. ಇದು ಸೇಮ್ ನಮ್ದು ಹೆಂಗೆ ಇಂಡಿಯಾ ಪಾಕಿಸ್ತಾನ ಹೆಂಗ್ ಫೈಟ್ ಮಾಡ್ತೀವೋ ಅದೇ ತರ ಫೈಟ್ ಮಾಡ್ತಾರೆ ಅವರು. ನೀವು ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ಇವೆಲ್ಲ ನಿಮ್ಗೆ UK ಮತ್ತೆ ಅರ್ಜೆಂಟೀನಾ ಫುಟ್ಬಾಲ್ ಏನಾದ್ರು ಬಿತ್ತು ಅಂದ್ರೆ, ಸಾಮಾನ್ಯವಾಗಿ ಇವರೆಲ್ಲ ಕ್ರಿಕೆಟ್ ಆಡಲ್ಲ, ಫುಟ್ಬಾಲ್ ಆಡ್ತಿರ್ತಾರೆ. UK ಅರ್ಜೆಂಟೀನಾ ಏನಾದ್ರು ಫುಟ್ಬಾಲ್ ಮ್ಯಾಚ್ ಬಿತ್ತು ಅಂದ್ರೆ, ನಮ್ಮಲ್ಲಿ ಹೆಂಗೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಿದ್ರೆ ಎಲ್ಲ ಹೋಗಿ ರಜಾ ಹಾಕ್ಬಿಟ್ಟು ಕುತ್ಕೊಂಡ್ಬಿಡ್ತೀವಿ ಟಿವಿ ಮುಂದೆ, ಅದೇ ತರ ಆಗುತ್ತೆ. ಕಾರಣ ಏನಪ್ಪಾ ಅಂದ್ರೆ, ಈ ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ. ಈ ಫಾಕ್ಲ್ಯಾಂಡ್ ದ್ವೀಪ, ಇಲ್ಲೆಲ್ಲ ಬ್ರಿಟಿಷರು ಬಂದು ಆಳ್ವಿಕೆ ನಡೆಸ್ತಾ ಇದ್ರು, ಬಿಟ್ಟೋಗಿಲ್ಲ ಅಂತ ಅರ್ಜೆಂಟೀನಾ ನಮ್ದು ನಮ್ದು ಅಂತ. ಅವರು UK ದವರು ನಾವು ಬಂದು ಅಕ್ವೈರ್ ಮಾಡ್ಕೊಂಡಿದೀವಿ ನಮ್ದು ಅಂತ. ಅದಕ್ಕೋಸ್ಕರ ಕೇಳಿದ ಕ್ವಶನ್, UK ಮತ್ತು ಅರ್ಜೆಂಟೀನಾ ನಡುವೆ ಇರುವ ಗಲಾಟೆ ಇರುವ ದ್ವೀಪ ಯಾವುದು ಅಂತ, ಫಾಕ್ಲ್ಯಾಂಡ್ ದ್ವೀಪ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಉರುಗ್ವೆ ಅಂತ ಒಂದು ದೇಶ ಬರುತ್ತೆ, ಸಣ್ಣ ದೇಶ. ಸೊ ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಮೊದಲು ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ಗೆದ್ದವ್ರು ಇವರೇನೆ ನೋಡಿ. ಸಣ್ಣ ದೇಶ ಆದ್ರೂ ಕೇಳಿದ ಮನೆ ಯಾವ್ದೋ ಒಂದು ಎಕ್ಸಾಮ್ ಅಲ್ಲ, ಅದಕ್ಕೋಸ್ಕರ ಆಗದೆ. ಫಸ್ಟ್ ಫುಟ್ಬಾಲ್ ವರ್ಲ್ಡ್ ಕಪ್ ಫುಟ್ಬಾಲ್ ಇದೆಯಲ್ಲ ಗೆದ್ದವರು ಉರುಗ್ವೆದವರು. ಯಾಕಂದ್ರೆ ಫುಟ್ಬಾಲ್ ಕಾಂಟಿನೆಂಟೇ ಇವ್ರದು, ಕಾಂಟಿನೆಂಟ್ ಅಂತ ಕರೆಯೋದೇ ಇವರು. ಎಲ್ಲರೂ ಫುಟ್ಬಾಲ್ ಆಡ್ತಾರೆ, ಪ್ರತಿಯೊಬ್ಬ ಅಲ್ಲಿರೋರೆಲ್ಲ ಫುಟ್ಬಾಲ್ ಆಡಾರೆ. ನೆಕ್ಸ್ಟ್ ಇನ್ನು ಕೊಲಂಬಿಯಾ ಅಂತ ಒಂದು ದೇಶ ಬರುತ್ತೆ ಮೇಲ್ಗಡೆ. ಅಲ್ಲಿ ಒಂದು ಫೇಮಸ್, ಅವಾಗ ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಾರೆ, ಫಾರ್ಕ್ ಅನ್ಬಿಟ್ಟು, ಫಾರ್ಕ್ ಉಗ್ರರು ಅಂದ್ಬಿಟ್ಟು, ಫಾರ್ಕ್ ಟೆರರಿಸ್ಟ್ ಅವಾಗ ನ್ಯೂಸ್ ಅಲ್ಲಿ ಇರ್ತಾರೆ. ಏನ್ ಫಾರ್ಕ್ ಅಂದ್ರೆ ನೋಡಿ, ಫುಲ್ ಫಾರ್ಮ್ ಹಾಕಿದೀನಿ, ರೆವಲ್ಯೂಷನರಿ ಆರ್ಮ್ಡ್ ಫೋರ್ಸಸ್ ಆಫ್ ಕೊಲಂಬಿಯಾ ಅಂದ್ಬಿಟ್ಟು. ತುಂಬಾ ಗಲಾಟೆ ಮಾಡ್ತಿರ್ತಾರೆ. ಸೇಮ್ ಎಲ್ಲಾ ದೇಶಗಳ ಮೇಲೆ ಅವರು ಕೆಲವು ಸೆಪರೇಟಿಸ್ಟ್ ಗಳು ಇರ್ತಾರೆ, ಅವರು ನಾವು ಬೇರೆ ದೇಶ ಇರಬೇಕು, ನಮ್ಗೆ ಬೇರೆ ರಾಜ್ಯ ಬೇಕು, ಈ ತರದವ್ರು ಸಿಕ್ಕಾಪಟ್ಟೆ ಇರ್ತಾರೆ. ಅದೇ ತರ ಈ ಫಾರ್ಕ್ ನೀವ್ ಕೇಳ್ಬೋದು, ಯಾಕೆ ಸರ್ ಹಾಕಿದೀರಾ ಅಂದ್ರೆ, ಒಂದ್ 2-3 ಎಕ್ಸಾಮ್ ಅಲ್ಲಿ ಅಬ್ಸರ್ವ್ ಮಾಡಿದೆ, ಕೇಳಿದಾನೆ ಫಾರ್ಕ್ ಅನ್ನೋದು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ. ಕೊಲಂಬಿಯಾ ದೇಶದ ಒಂದು ಉಗ್ರ ಸಂಘಟನೆ ಅದು. ಅಂದ್ರೆ ಅವ್ರ ಪ್ರಕಾರ ಉಗ್ರರಲ್ಲ, ಅವರು ಸರ್ಕಾರ ಅದನ್ನು ಉಗ್ರರು ಅಂತ ಹೇಳಿದೆ, ಅದಕ್ಕೋಸ್ಕರ ಫಾರ್ಕ್, ರೆವಲ್ಯೂಷನರಿ ಆರ್ಮ್ಡ್ ಫೋರ್ಸಸ್ ಆಫ್ ಕೊಲಂಬಿಯಾ. ವೆರಿ ಇಂಪಾರ್ಟೆಂಟ್. ಆಮೇಲೆ ಕೊಲಂಬಿಯಾದಲ್ಲಿ ಸಿಕ್ಕಾಪಟ್ಟೆ ಡ್ರಗ್ಸ್ ಅಪ್ಪ, ಕೊಲಂಬಿಯಾ ಸಿಕ್ಕಾಪಟ್ಟೆ ಡ್ರಗ್ಸ್ ಸಪ್ಲೈ ಮಾಡ್ತಾರೆ. ಯಾಕೆಂದ್ರೆ ನೋಡಿ, ಇಲ್ಲಿ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ. ನಾರ್ತ್ ಅಮೆರಿಕಾ ಅಂದ್ರೆ ಇದು ಟ್ರಂಪ್ ಎಲ್ಲ ಇರೋ ದೇಶ. ಇಲ್ಲಿ ನಿಮಗೆ ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರ್ತವೆ ನೋಡಿ. ಕೊಲಂಬಿಯಾ ಬರೋ ಟಾಪ್ ಅಲ್ಲಿ, ಇಲ್ಲಿಂದ ಇಲ್ಲಿಗೆ ಸೇಲ್ ಮಾಡ್ತಾರೆ.
ಹೆಂಗ ಕಳ್ಳ ಮಾರ್ಗದ ಮುಖಾಂತರ ಹೋಗ್ಬಿಟ್ಟು ಸೇಲ್ ಮಾಡಿ ಒಳ್ಳೆ ದುಡ್ಡು ಸಂಪಾದನೆ ಮಾಡಕ್ಕಿದು. ಸೊ ಅದಕ್ಕೋಸ್ಕರ ಡ್ರಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ ಎಲ್ಲಿ, ಕೊಲಂಬಿಯಾದಲ್ಲಿ. ನೆಕ್ಸ್ಟ್ ವೆನುಜುಲಾ ಅಂತ ಒಂದ್ ದೇಶ ಬರುತ್ತೆ, ಟಾಪ್ ಅಲ್ಲಿ ಬರುತ್ತೆ ಮೇಲ್ಗಡೆ, ದಕ್ಷಿಣ ಅಮೆರಿಕಾದ ಮೇಲ್ಗಡೆ ಬರುತ್ತೆ ವೆನಿಜುಲಾ. ಜಾಸ್ತಿ ಮಾಡೆಲಿಂಗ್ ಸಿಕ್ಕಾಪಟ್ಟೆ ಫೇಮಸ್. ಮಾಡೆಲಿಂಗ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಜಾಸ್ತಿ ವಿಶ್ವ ಸುಂದರಿಯರು, ಮಿಸ್ ಯೂನಿವರ್ಸ್, ಮಿಸ್ ವರ್ಲ್ಡ್, ಈ ತರ ಅತಿ ಹೆಚ್ಚು ಜನ ಆಯ್ಕೆ ಆಗದೆ ಅಲ್ಲಿಂದ ಮಾಡ್ಲಿಂಗ್. ನಮ್ ಕಡೆ ಎಲ್ಲ ಏನ್ ಮಾಡ್ತಾರೆ, ಫಸ್ಟ್ ಅದು ಇದು ಕೆಲಸ ನೋಡ್ರೋ, ಅದ್ ಮಾಡ್ರೋ, ಇಲ್ಲ ಹೆಣ್ಮಕ್ಳಾದ್ರೆ ಮದ್ವೆ ಮಾಡಿ ಹಂಗೆ ಹಿಂಗೆ ಅಂತ ಕಳಿಸ್ಬಿಡ್ತಾರೆ. ಬಟ್ ಇಲ್ಲಿ ಹೋಗಮ್ಮ ನೀನು ಬ್ಯೂಟಿ ಪಾರ್ಲರ್ಗೆ ಹೋಗು, ನೀನ್ ಮಾಡ್ಲಿಂಗ್ ಮಾಡು, ಈ ತರ ಸಪೋರ್ಟ್ ಮಾಡ್ತಾರೆ. ಎಲ್ಲಿ, ವೆನಿಜುಲಾ. ಸರ್ ನೀವ್ ಕೇಳೋದು ಏನ್ ಕ್ವಶನ್ ಕೇಳ್ತಾರೆ ಸರ್ ಇಲ್ಲಿ? ಮಾಡ್ಲಿಂಗ್ ಅನ್ನೋದೇ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ಬಿಡ್ತಾನೆ. ವೆನಿಜುಲಾ ಮ್ಯಾಚ್ ದಿ ಫಾಲೋಯಿಂಗ್ ಮಾಡ್ಲಿಂಗ್ ಕ್ಷೇತ್ರ ಅಂತ ಕೊಡ್ಬೋದು. ಅವಾಗ ಮ್ಯಾಚ್ ಮಾಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಸೂರಿನಾಮ್ ಅಂತ ಒಂದು ದೇಶ ಬರುತ್ತೆ, ಸಣ್ಣ ದೇಶ ಇದು. ಅತಿ ಹೆಚ್ಚು ಭಾರತೀಯರಿದ್ದಾರೆ ಇಲ್ಲಿ, ಅತಿ ಹೆಚ್ಚು ಭಾರತೀಯರು ಸೂರಿನಾಮ್ ಅಲ್ಲಿ. ಟಾಪ್ ಅಲ್ಲಿ ಬರುತ್ತೆ ಇದು, ಮೇಲ್ಗಡೆ ನೋಡಿ ಇದನ್ನ. ಸಣ್ಣ ದೇಶ. ಆಕ್ಚುಲಿ ನಿಮಗೊಂದು 2-3 ವರ್ಷದ ಹಿಂದೆ ಬಂದಿದ್ರು. ಆಕ್ಚುಲಿ ನಮ್ಮಲ್ಲಿ ಪ್ರವಾಸಿ ಭಾರತೀಯ ದಿವಸ್ ಅಂತ ಮಾಡಿದ್ರು. ಅವಾಗ ಮೈಕಲ್ ಅಶ್ವಿನ್ ಅಂತ ಒಬ್ರು ಬಂದಿದ್ರು, ಅವಾಗ ಕರೆಂಟ್ ಅಫೇರ್ಸ್ ಅವ್ರು ಬಂದಾಗ. ಈಗಲ್ಲ, ಪ್ರವಾಸಿ ಭಾರತೀಯ ದಿವಸ್ ಅದೇನಾಗಿರುತ್ತೆ ಲಾಸ್ಟ್ ಅಲ್ಲಿ, ಅದು ನಿಮಗೆ ಕರೆಂಟ್ ಅಫೇರ್ಸ್. ಬಟ್ ಇದಾಗ್ಲೇ ನಡೆದು 3-4 ವರ್ಷ ಆಗಿದೆ. ಬಂದಿದ್ರು ಸೂರಿನಾಮ್ ಉಪಾಧ್ಯಕ್ಷರವರು, ಮೈಕಲ್ ಅಶ್ವಿನ್ ಅನ್ಬಿಟ್ಟು. ಅವ್ರು ನೋಡಿ, ಅವ್ರ ಅಪ್ಪ ಅಮ್ದಿರೆಲ್ಲ ಕೂಲಿ ಕೆಲಸ ಮಾಡಕ್ ಹೋಗಿದ್ದಂತಲ್ಲಿ, ಕಾಫಿ ಎಸ್ಟೇಟ್ ಅಲ್ಲಿ ಏನೋ ಕೆಲಸ ಮಾಡಕ್ಕೆ ಅಂತ ಹೋಗಿದ್ದಂತ ಅವ್ರ ಅಪ್ಪ ಅಮ್ದಿರೆಲ್ಲ. ನಮ್ಮ ಭಾರತದವರು ನೋಡಿ, ಅವ್ರಲ್ಲಿ ಕೂಲಿ ಮಾಡಕ್ ಹೋಗಿ ಅವ್ರ ಅಪ್ಪ ಅಮ್ದಿರೋ, ಅವ್ರ ಮಗನೇ ಈಗ ಸೂರಿನಾಮ್ನ ಉಪಾಧ್ಯಕ್ಷ ಆಗಿದ್ದ. ಲೆಕ್ಕ ಹಾಕೊಳ್ಳಿ, ಬೆಳವಣಿಗೆ ಅಂದ್ರೆ ಹಂಗ್ ಬೆಳಿಬೇಕು. ನೀವು ಫುಲ್ಲು ರಾಜ ಇದ್ದವರು ಫುಲ್ಲು ಯಾವ್ದೋ ಒಂಥರ ಇದಾಗ್ಬಿಡೋದಲ್ಲ, ಸೋಲ್ಜರ್ ತರ ಆಗ್ಬಿಡೋದಲ್ಲ. ಸೋಲ್ಜರ್ ಇದ್ದವನ್ ರಾಜ ಆದ್ರೆ ಅದು ಡೆವಲಪ್ಮೆಂಟ್. ಆಮೇಲೆ ರಾಜ ಇದ್ದವನ್ ಸೋಲ್ಜರ್ ಆಗ್ಬಿಟ್ರೆ ಡೆವಲಪ್ಮೆಂಟ್ ಅಲ್ಲ. ನೋಡಿ ಹಂಗೆ ಆತರ ಆ ಮೈಕಲ್ ಅಶ್ವಿನ್ ಅವರು ನಮ್ಮಲ್ಲಿ ಪ್ರವಾಸಿ ಭಾರತೀಯ ದಿವಸ್ಗೆ ಗೆಸ್ಟ್ ಆಗಿ ಬಂದಿದ್ರು ಇಲ್ಲಿ. ಅದು ಹಳೇದು, ಕಾರಣ ಆಗ್ಲೇ 3-4 ವರ್ಷ ಅನ್ಸುತ್ತೆ, ನನಗೆ ನೆನಪಿಲ್ಲ ಯಾವಾಗ ಅನ್ಬಿಟ್ಟು. ಬೇಡ, ಅದು ಕರೆಂಟ್ ಅಫೇರ್ಸ್ ಹಳೇದಾಗೋಯ್ತದು. ನೋಡಿ ಆ ತರ ಇಲ್ಲಿ ನಮ್ಮಲ್ಲಿ ಭಾರತೀಯರು ಜಾಸ್ತಿ ಇದ್ದಾರೆ. ನೆಕ್ಸ್ಟ್ ಫ್ರೆಂಚ್ ಗಯಾನ ಅಂತ ಒಂದು ದೇಶ ಬರುತ್ತೆ. ಫ್ರೆಂಚ್ ಗಯಾನ ಇದು ಸಣ್ಣ ದೇಶ. ಈ ಫ್ರಾನ್ಸ್ ಅವರು, ಯಾಕಪ್ಪ ನೀವು ಕೇಳೋದು ಫ್ರೆಂಚ್ ಅಂತ ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಫ್ರಾನ್ಸ್ ಅವರು ಕೌರವ್ ಅನ್ಬಿಟ್ಟು ಒಂದು ಸ್ಯಾಟಲೈಟ್ ಲಾಂಚಿಂಗ್ ಸ್ಟೇಷನ್ ಮಾಡ್ಕೊಂಡಿದ್ದಾರೆ. ಕೇಳಿದನ್ ಕ್ವಶನ್, ಯಾವ ದೇಶದವರು ಅದ್ ಯಾವ್ದು ಅನ್ಬಿಟ್ಟೆ ಕೇಳಿದಾನೆ, ಕೌರವ್ ಅನ್ಬಿಟ್ಟು. ಕೌರವ್ ಅನ್ನೋದು ಫ್ರಾನ್ಸ್ ಅವರು ಫ್ರೆಂಚ್ ಗಯಾನದಲ್ಲಿ ಉಪಗ್ರಹ ಉಡಾವಣೆ ಮಾಡೋದಕ್ಕೆ ಇಟ್ಕೊಂಡಿರುವಂತ ಜಾಗ ಕೌರವ್ ಅಂತ. ವೆರಿ ಇಂಪಾರ್ಟೆಂಟ್. ಎಲ್ಲಿ ಬರುತ್ತೆ? ಫ್ರೆಂಚ್ ಗಯಾನದಲ್ಲಿ. ನೆಕ್ಸ್ಟ್ ಈಕ್ವಡಾರ್. ಈಕ್ವಡಾರ್ ದೇಶ, ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಿಮ್ಗೆ ಆಲ್ರೆಡಿ ಜ್ವಾಲಾಮುಖಿ ಪರ್ವತಗಳು ಹೇಳ್ಬಿಟ್ಟಿದೀವಿ, ಕಟಪಾಕ್ಸಿ ಮತ್ತೆ ಚಿಂಬಾರೂಸ ಅಂತ. ಅಲ್ಲಿ ಇಲ್ಲಿ ಈಕ್ವಡಾರ್ ನೋಡಿ, ಇಲ್ಲಿ ಸುಮ್ನೆ ಒಂದು ರಫ್ ಹಾಕಿರ್ತೀನಿ. ಇಲ್ಲಿ ಈಕ್ವಡಾರ್ ದೇಶ ಅಂದ್ರೆ ಇದು ಸಮುದ್ರದಲ್ಲಿ ಗ್ಯಾಲಾಪಗೋಸ್ ದ್ವೀಪ ಅಂತ. ಇವೆಲ್ಲ ಅಟ್ಲಾಸ್ ಅಲ್ಲಿ ನೋಡ್ಬೇಕಪ್ಪ ನೀವು, ಇಲ್ಲಾಂದ್ರೆ ಬರಲ್ಲ. ಇದು ಅಟ್ಲಾಸ್ ನೋಡ್ಲೇಬೇಕು ನೀವು, ಓಕೆನಾ? ಇಲ್ಲಿ ಬರುತ್ತೆ ಗ್ಯಾಲಾಪಗೋಸ್ ದ್ವೀಪ ಅಂತ. ಕೇಳಿದಾನೆ ಕ್ವಶನ್ ಕೇಳಿದಾನೆ, ಗ್ಯಾಲಾಪಗೋಸ್ ದ್ವೀಪ ಯಾವ ದೇಶಕ್ಕೆ ಸೇರಿದೆ ಅಂತ. ಈಕ್ವಡಾರಿಗೆ ಸೇರಿದೆ. ಏನಕ್ಕೆ ಫೇಮಸ್ ಗ್ಯಾಲಾಪಗೋಸ್? ನಮ್ಮ ಡಾರ್ವಿನ್ ಇದಾರಲ್ಲ, ಉಳಿವಿಗಾಗಿ ಹೋರಾಟ ಅಂತ ಕಾನ್ಸೆಪ್ಟ್ ತಂದ್ರಲ್ಲ, ಸರ್ವೈವಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂದ್ರೆ ನಾವು ಉಳಿಬೇಕು ಅಂದ್ರೆ ಬೇರೆಯವ್ರನ್ನ ಸಾಯಿಸ್ಬೇಕು ಹಂಗಂತ ಏನ್ ಹೇಳಿಲ್ಲ, ಬೇರೆಯವ್ರನ್ನ ಸಾಯಿಸ್ರಿ ಅಂತ ಹೇಳಿದಾರಲ್ಲ. ನಾವು ಉಳಿಬೇಕು ಅಂದ್ರೆ ನಮ್ ಪ್ರಪಂಚ ಎಲ್ಲ ಹಂಗೆ ತಾನೆ, ಫೈಟ್ ಮಾಡ್ಕೊಂಡು ಬದುಕಂತದ್ದು. ಒಬ್ಬನ ಕಾಲ ಇನ್ನೊಬ್ಬನ ಹೇಳೋದು ಅವನ್ ಮುಂದೆ ಬರೋಂಥದ್ದು ಪ್ರಪಂಚ ಇದು. ಸೊ ಆ ತರ ಕಾನ್ಸೆಪ್ಟ್, ಉಳಿವಿಗಾಗಿ ಹೋರಾಟ, ಈ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಸೈನ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ನಮ್ ಡಾರ್ವಿನ್ ಅವ್ರು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ಈ ಗ್ಯಾಲಾಪಗೋಸ್ ದ್ವೀಪದಲ್ಲಿ. ಕೇಳಿದನ್ ಕ್ವಶನ್ ಇದು, ಗ್ಯಾಲಾಪಗೋಸ್ ದ್ವೀಪದಲ್ಲಿ. ಇನ್ನೇನು ಫೇಮಸ್ ಈ ಗ್ಯಾಲಾಪಗೋಸ್ ಅಂದ್ರೆ, ದೈತ್ಯ ಆಮೆಗಳು ಕಂಡು ಬಂದಿದೆ ಅಂತಿಲ್ಲಿ. ವೆರಿ ಇಂಪಾರ್ಟೆಂಟ್. ದೈತ್ಯ ಆಮೆಗಳು, ದೊಡ್ಡ ದೊಡ್ಡ ಆಮೆಗಳು. ನೀವಿಲ್ಲೆಲ್ಲ ಚಿಕ್ಕ ಚಿಕ್ಕ ಒಂದು 3-4 kg ಆಮೆಗಳು ನೋಡಿರ್ಬೋದು. ಒಂದೊಂದ್ ಲಾರಿ ಗಾತ್ರ ಆಮೆ ಇದಾವಂತ ಅಲ್ಲಿ. ನಮಗ್ ಗೊತ್ತಿಲ್ಲ, ನಾವು ಕೆಲವು ನೆಟ್ಟಲ್ಲಿ ಇದ್ದಾವ ನೋಡಿ ಇಲ್ಲಿ ಹಾಕಿದೀವಿ. ಇಲ್ಲಿ ಕೆಲವೆಲ್ಲ ದೊಡ್ಡ ಆಮೆಗಳಿದೆ. ಕೇಳಿದಾನಿದು ದೈತ್ಯ ಆಮೆಗಳು ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ, ಈಕ್ವಡಾರ್ ಸೇರಿದಕ್ಕಂತ ಗ್ಯಾಲಾಪಗೋಸ್ ದ್ವೀಪದಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಈಕ್ವಡಾರ್ ಸಂಬಂಧಪಟ್ಟಂಗೆ. ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ದೇಶಗಳನ್ನೂ ಒಂದ್ಸರಿ ಕವರ್ ಮಾಡಿದೀವಿ, ಯಾವ್ದು ಬಿಟ್ಟಿಲ್ಲ ನಾವು. ಒಂದ್ಸರಿ ನೀವು ಸ್ಟಾರ್ಟಿಂಗ್ ಇಂದ ಕಣ್ಣಾಡ್ಸ್ಕೊಂಬನ್ನಿ, ಆಮೇಲೆ ಏನಾದ್ರೂ ಡೌಟ್ಸ್ ಇದ್ರೆ ತಗೊಳೋಣ. ವರ್ಡ್ಗಳು ಎಲ್ಲ ಹೊಸದಾಗಿರ್ತವೆ, ತಲೆ ಕೆಡ್ಸ್ಕೊಬೇಡಿ. ನೆನ್ಪಿಗೆ ಬರ್ತಾ ಇಲ್ಲ ಅನ್ಬಿಟ್ಟು 1-2 ಸರಿ ಕಣ್ಣಾಡ್ಸಿ, ಖಂಡಿತ ನೆನ್ಪಿಗೆ ಬರುತ್ತೆ.
ಕಣ್ಣಾಡ್ಸ್ಕೊಂಡು ಹೋಗಿ. ಹೆಂಗು ವಿಡಿಯೋ ಆಕ್ಸೆಸ್ ಸಿಗುತ್ತೆ ಸರ್. ಸ್ಪೀಡ್ ಆಯ್ತು, ತಲೆ ಕೆಡ್ಸ್ಕೊಬೇಡಿ. ಆಮೇಲೆ ನೀಟಾಗಿ ವಿಡಿಯೋದಲ್ಲಿ ನೀವು ಎಷ್ಟ್ ಸರಿ ಬೇಕಾದ್ರು ನಿಲ್ಸ್ಕೊಂಡ್ ನೋಡ್ಕೊಂಡು ಹೋಗಿ, ಆಯ್ತಾ? ಆಕ್ಸೆಸ್ ಕೊಟ್ಟಿರ್ತೀವಿ ನಾಳೆವರೆಗೂ. ಇನ್ನು ತೆಗ್ದೇ ಇಲ್ಲ ನಾನು ಆಕ್ಚುಲಿ ಫಸ್ಟ್ ಸೆಕೆಂಡ್ ಪಾರ್ಟ್ಗೆ. ಇರ್ಲಿ ನೋಡಿ, ಆಮೇಲೆ ಡೌಟ್ಸ್ ಕೇಳಿ. ನೋಡಿ, ನಿಮ್ಗೆ ಕೇಳ್ಬೋದು ಸರ್ ಅಟ್ಲಾಸ್ ಅಲ್ಲಿ ಏನೇನು ಅಂದ್ರೆ, ಈಗ ಏನೇನು ಇಲ್ಲಿ ಹೇಳದ್ನಲ್ಲ, ಆಂಡೀಸ್ ಮೌಂಟೇನ್ಸ್, ಫಾಕ್ಲ್ಯಾಂಡ್ ದ್ವೀಪ, ಆಮೇಲೆ ಅಮೆಜಾನ್ ನದಿ ಬಗ್ಗೆ ಹೇಳಿದೀನಿ, ಬ್ರೆಜಿಲ್ ಬಗ್ಗೆ ಹೇಳಿದೀನಿ. ಇವನ್ನೆಲ್ಲ ನೀವು ಓಕೆ. ಏನು ಡೌಟ್ಸ್ಗಳು? ಈಗ ಕೆಲವರು ಚಾಟ್ ಮಾಡಿದ್ರು, ಅದನ್ನ ನೋಡೋಣ. ಈ ಕಡೆ ಏನು ಮಂದಾರ ಅವರು, ಕಾಫಿ ಬಂದರು ಅಂದ್ರೆ ಏನು ಸರ್? ಬಂದರು ಅಂದ್ರೆ ಪೋರ್ಟ್ ಅಂತ ಮೇಡಮ್. ಪೋರ್ಟ್ ಅಂದ್ರೆ ಕಾಫಿನ ಅತಿ ಹೆಚ್ಚು ಬೆಳಿತಾರಲ್ಲ ಬ್ರೆಜಿಲ್ ಅಲ್ಲಿ, ಅದನ್ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋ ಅಂತ ಜಾಗ. ಬಂದರು ಅಂದ್ರೆ ಏನಿಲ್ಲ, ಎಲ್ಲಾ ಹಡಗುಗಳು, ಬೋಟ್ಸ್ ಎಲ್ಲ ನಿಂತ್ಕೊಳ್ಳೋ ಜಾಗ ಪೋರ್ಟ್ ಅಲ್ವಾ? ಪೋರ್ಟ್ ಅದು ಕಾಫಿ ಬಂದರು ಅಂದ್ರೆ. ಆಮೇಲೆ ಪ್ಲೀಸ್ ಟೆಲ್ ಅಬೌಟ್ ಪೆರುಗ್ವೆ ಕಂಟ್ರಿ. ಪೆರುಗ್ವೇದು ಅಂದ್ರೆ ಜಾಸ್ತಿ ಅದು ನಮಗೆ ಏನ್ ಅಷ್ಟೊಂದು ಇದಿಲ್ಲ ಮೇಡಮ್. ನಿಮ್ಗೆ ಹೇಳದ್ನಲ್ಲ, ಕರಾವಳಿ ಇಲ್ದೇ ಇರೋ ಅಂತ, ಅಂದ್ರೆ ಕೋಸ್ಟಲ್ ಲೈನ್ ಇಲ್ದೇ ಇರೋ ಅಂತ ದೇಶ ಅದು ಪೆರುಗ್ವೆ.
ಇನ್ ಅದ್ ಬಿಟ್ರೆ ಇನ್ನೇನ್ ಅಂತ ವಿಶೇಷತೆಗಳು ನಮಗ್ ಗೊತ್ತಿಲ್ಲ, ನಿಮಗ್ ಗೊತ್ತಿದ್ರೆ ಹೇಳಿವ್ರಂತೆ, ಅದನ್ನ ಅನ್ಮ್ಯೂಟ್ ಮಾಡ್ತೀನಿ. ಆಮೇಲೆ ಆಲ್ಸೋ ಅಬೌಟ್ ಸ್ಪೆಷಲಿ ಆಫ್ ಪೆರು ಬಗ್ಗೆ ಸ್ವಲ್ಪ ಹೇಳಿ ಸರ್ ಅಂತ. ಪೆರು ಬಗ್ಗೆ ನಿಮ್ಗೆ ಎನ್ವೈರನ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಅದ್ರ ಕ್ಯಾಪಿಟಲ್ಸ್ ಅದ್ರ ಕ್ಯಾಪಿಟಲ್ ಲಿಮಾ ಅನ್ಬಿಟ್ಟು, ಬಟ್ ಕ್ಯಾಪಿಟಲ್ಸ್ ಎಲ್ಲ ಒಂದ್ ಕಡೆ ಲಾಸ್ಟ್ ಡಿಸ್ಕಸ್ ಮಾಡ್ತೀನಿ. ಆ ಪೆರು ಪಕ್ಕದಲ್ಲಿ ಒಂದ್ ಕಾನ್ಸೆಪ್ಟ್ ಹೇಳ್ಬೇಕು ಅಂದ್ರೆ ಎಲ್ನಿನೋ ಮತ್ತೆ ಲಾನಿನೋ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಪೆರು ಪಕ್ಕದಲ್ಲಿ, ಪೆರು ದೇಶ ಬರುತ್ತೆ ದಕ್ಷಿಣ ಅಮೆರಿಕಾದಲ್ಲಿ, ಅದ್ರ ಪಕ್ಕದಲ್ಲಿ ಎಲ್ನಿನೋ ಮತ್ತೆ ಲಾನಿನೋ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಎಲ್ನಿನೋ ಅಂತಂದ್ರೆ ಉಷ್ಣ ಕರೆಂಟ್, ಅಂದ್ರೆ ವಾರ್ಮ್ ಕರೆಂಟ್ ಅನ್ಬಿಟ್ಟು, ಅಲ್ಲಿ ನೀರು ಬಿಸಿ ಆದ್ರೆ ಎಲ್ನಿನೋ ತುಂಬಾ ಡೇಂಜರಸ್. ಆಕ್ಚುಲಿ ಎಲ್ಲಾ ದೇಶದಲ್ಲೂ ಬರಗಾಲ ಸ್ಟಾರ್ಟ್ ಆಗ್ಬಿಡುತ್ತೆ ಎಲ್ನಿನೋ. ಕೇಳ್ಬೋದು ನಿಮ್ಗೆ ಎಲ್ನಿನೋ ಮತ್ತೆ ಲಾನಿನೋ ಇವೆಲ್ಲ ಎಲ್ಲಿಂದ ಆರಿಜಿನ್ ಆಗ್ತದೆ ಅಂದ್ರೆ ಮೇನ್ ಆಗಿ ಪೆರು ಪಕ್ಕದಲ್ಲಿ ನೋಡಿ. ಎಲ್ನಿನೋ ಬಂದು ಉಷ್ಣ ಪ್ರವಾಹ ಅಂದ್ರೆ ವಾರ್ಮ್ ಕರೆಂಟ್ ಅನ್ಬಿಟ್ಟು, ಇಡೀ ಪ್ರಪಂಚಕ್ಕೆಲ್ಲಾನು ಮಳೆ ಬೆಳೆ ಏನೂ ಆಗಲ್ಲ, ಪೆರುಗ್ ಮಾತ್ರ ಚೆನ್ನಾಗಾಗತ್ತೆ. ಯಾವುದು? ಎಲ್ನಿನೋ. ಅದಕ್ಕೆ ಆಪೋಸಿಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ ಲಾನಿನೋ ಅನ್ಬಿಟ್ಟು. ಆ ಲಾನಿನೋ ಬಂದ್ಬಿಟ್ಟು ಇಡೀ ಪ್ರಪಂಚಕ್ಕೆಲ್ಲ ತುಂಬಾ ಒಳ್ಳೆ ಮಳೆ ಬೆಳೆ ಆಗುತ್ತೆ, ಪೆರುಗ್ ಮಾತ್ರ ಆಗಲ್ಲ. ಇದು ಲಾನಿನೋ. ನಿಮಗ್ ಕ್ವಶನ್ ಏನ್ ಕೇಳಿದ ಅಂದ್ರೆ ಎಲ್ಲಿನೋ ಇದು ಯಾವುದಕ್ಕೆ ಸಂಬಂಧಪಟ್ಟಂತ ಒಂದು ಟರ್ಮ್ ಅಂತ ಕೇಳಿದ. ಅದೆಲ್ಲರೂ ಬರೀತಾರೆ ಹವಾಮಾನ ಅಂದ್ರೆ ವೆದರ್ ರಿಲೇಟೆಡ್ ಟರ್ಮ್ ಅನ್ಬಿಟ್ಟು. ಇದು ಪೆರುಗ್ ಸಂಬಂಧಪಟ್ಟಂಗೆ ಇದು. ಓಕೆ, ನೆಕ್ಸ್ಟ್ ನಮ್ಮ ಸೋನು ನಾಗ್ಪಾಲ್ ಅವರು, ನಮ್ಮ ಸಬ್ ಇನ್ಸ್ಪೆಕ್ಟರ್. 13 ಕಂಟ್ರೀಸ್ ಇದೆ ಸರ್. ಸೋನು ಅವರೇ, ಕೆಲವು ಕಡೆ 12 ಇದೆ, ಕೆಲವು ಕಡೆ 13 ಅಂತ ಇದೆ, ಕೆಲವು ಕಡೆ ನೀವು ನೆಟ್ ಆಗಿ ಇನ್ನೂ ಸರ್ಚ್ ಮಾಡಿ 14 ಅಂತಾನೆ ಇದೆ. ಬಟ್ ಅಫಿಷಿಯಲಿ 12. ಬಟ್ ಕೆಲವೆಲ್ಲ ಇತ್ತೀಚೆಗೆ ಮಾಡ್ಕೊಂಡಿರ್ಬೋದು. ಆ ನಂಬರ್ಸ್ ಏನ್ ನೆನ್ಪಿಟ್ಕೊಳ್ಳೋ ಅಂತ ಅವಶ್ಯಕತೆ ಏನಿಲ್ಲ, ಬೇಡ ನಿಮ್ಗದು. 12, ಕೆಲವು ಕಡೆ 14, 13 ನಾನು ನೋಡಿದೆ, ಚೆಕ್ ಮಾಡಿದೆ. ಬಟ್ ಅಫಿಷಿಯಲಿ ಒಂದ್ ಕಡೆ ಅವ್ರು ಇದ್ರಲ್ಲಿ 12 ಅಂತ ಇತ್ತು. ಅವಶ್ಯಕತೆ ಇಲ್ಲ ನಿಮಗೆ ನಂಬರ್ಸ್ ನೆನ್ಪಿಟ್ಕೋಬೇಕು ಅಂತ ಏನಿದಿಲ್ಲ. ನೋಡಿ ಅದು. ನೆಕ್ಸ್ಟ್ ಇನ್ಯಾರು ಮೆಸೇಜ್ ಮಾಡಿರೋಷ್ಟು? ಈಗ ಹ್ಯಾಂಡ್ ರೈಸ್ ಮಾಡಿರೋರು ತಗೊಳ್ಳೋಣ. ಹೇಳಿ ಶೈಲಂ ರಾಜ್. ಹಲೋ ಹೇಳಿ ಶೈಲಂ ರಾಜ್. ಸರ್, ಅಮೆಜಾನ್ ರಿವರ್ ಫಾರೆಸ್ಟ್ ಯಾವ ದೇಶದಲ್ಲಿ ಬರುತ್ತೆ ಸರ್? ಅಮೆಜಾನ್ ಬ್ರೆಜಿಲ್ ಅಲ್ಲಿ ಜಾಸ್ತಿ ಬರೋದು. ಆಕ್ಚುಲಿ ನಿಮಗೆ ಜಾಸ್ತಿ ಎಲ್ಲಿ ಬರುತ್ತೆ ಅಂದ್ರೆ ಬ್ರೆಜಿಲ್ ಅಲ್ಲಿ ಅದು ಅಮೆಜಾನ್ ಫಾರೆಸ್ಟ್ ಅಥವಾ ಸೆಲ್ವಾಸ್. ಯಾಕಂದ್ರೆ ಅದು ಅಮೆಜಾನ್ ಹುಟ್ಟೋದು ಪೆರು ದೇಶದಲ್ಲಿ ಹುಟ್ಟೋದು. ಪೆರು ದೇಶದಲ್ಲಿ ಹುಟ್ಬಿಟ್ಟು ಹಿಂಗ್ ಹರ್ಕೊಂಡು ನೀವು ಅದನ್ನೇ ಅಮೆಜಾನ್ ರಿವರ್ ಅಂತ ಕೊಟ್ಬಿಟ್ಟು ಅದು ಎಲ್ಲಿ ಫ್ಲೋ, ಅದನ್ನ ನೆಟ್ ಅಲ್ಲಿ ಇಮೇಜ್ ಅಲ್ಲಿ ನೋಡಿ, ಅದು ನೀಟಾಗಿ ಗೊತ್ತಾಗುತ್ತೆ. ಜಾಸ್ತಿ ಇರೋದು ಅಮೆಜಾನ್ ಫಾರೆಸ್ಟ್ ಬ್ರೆಜಿಲ್ ಅಲ್ಲಿ. ಸರ್, ಈಗ ಇದು ರಿವರ್ ಫಾರೆಸ್ಟ್ ಇದೆ, ಅಮೆಜಾನ್ ರಿವರ್ ಫಾರೆಸ್ಟ್ ಇದೆಯಲ್ಲ ಸರ್, ಹಾ, ಎಲ್ಲ ಎಷ್ಟು ದೇಶದಲ್ಲಿ ಹಬ್ಬಿರ್ಬೋದು ಸರ್? ಅಮೆಜಾನ್ ಎಲ್ಲ ಪೆರು ಇಂದ ಸ್ಟಾರ್ಟ್ ಆಗಿ ನೋಡಿ. ಇವಾಗ ನಿಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಇಮೇಜ್ ಹೋಗೋಣ. ಅದು ಇದು ಕಾಣಿಸ್ತಿದ್ರೆ ನಿಮ್ಗೆ ನೋಡಿ, ಇಲ್ಲಿ ಹುಟ್ಟುತ್ತದು. ಸ್ಕ್ರೀನ್ ನೋಡ್ತಾ ಇದೀರಲ್ವಾ? ನೋಡಿ ಹಿಂಗ್ ಹರ್ಕೊಂಡು ಹಿಂಗೆಲ್ಲ ಸಿಕ್ಕಾಪಟ್ಟೆ ನೋಡಿ ಇಲ್ಲಿ ಹೋಗುತ್ತೆ. ಹಿಂಗೆ ಬೊಲಿವಿಯಾ, ಬ್ರೆಜಿಲ್, ಅಂದ್ರೆ ಒಂದ್ ಕಡೆ ಆರಿಜಿನ್ ಆಗೋದು. ನಾನು ಇಲ್ಲಿ ಹಿಂಗ್ ಬರಿತಾ ಇದೀನಿ ಅಷ್ಟೇ. ಹಿಂಗೆಲ್ಲ ಹಿಂಗ್ ಹೋಗುತ್ತದು. ಎಷ್ಟು ದೇಶಗಳು ಅಂತ ಬೇಡ ನಿಮ್ಗದು. ಅದು ಹರ್ಕೊಂಡು ಹೋಗೋದು, ನದಿ ಹರಿಯೋದೆಲ್ಲ ಎಷ್ಟು ರಾಜ್ಯಗಳು ಅವೆಲ್ಲ ಬೇಡ ರೀ. ಅದಷ್ಟು ಕೇಳಲ್ಲ ನಿಮ್ಗೆ, ಅದೇನು ಅವಶ್ಯಕತೆ ಇಲ್ಲ. ಜಾಸ್ತಿ ಬ್ರೆಜಿಲ್ ಅಲ್ಲಿ ಹೋಗುತ್ತದು. ಓಕೆ ಸರ್. ನೆಕ್ಸ್ಟ್ ಇನ್ಯಾರು ಹ್ಯಾಂಡ್ ರೈಸ್ ಮಾಡಿ. ಸರ್, ಏಂಜಲ್ ಜಲಪಾತದ ಹೈಟ್ ಹೇಳಿ ಸರ್ ಅಂತ ಕಟ್ಟಿಮನಿ ಸರ್ ಹೇಳ್ತಿದ್ದಾರೆ. ಏನಂತ ಅವಶ್ಯಕತೆ ಇಲ್ಲ ಸರ್. ಹೈಟು ವೆಯ್ಟ್ ಎಲ್ಲ ಏನು ಬೇಡ ನಿಮ್ಗೆ. ಯಾವ್ದೇ ಎಕ್ಸಾಮ್ ಅಲ್ಲಿ ಹೈಟು ವೆಯ್ಟು ಏನ್ ಕೇಳ್ತಾ ಇಲ್ಲ. ಯಾಕಂದ್ರೆ ಬೇರೆ ದೇಶದ ಇಷ್ಟು ತಿಳ್ಕೊಂತಿರೋದೇ ನಾವ್ ಹೆಚ್ಚು. ನೆಕ್ಸ್ಟ್ ಯಾರಾದ್ರೂ ರೈಸ್ ಮಾಡಿ. ಯಾರ್ದು ಇಲ್ವಾ? ಓಕೆ, ಯಾರೋ ಮೆಸೇಜ್ ಮಾಡ್ತಿದ್ದಾರೆ. ಅಲ್ಲಿನ ಜನಾಂಗ ನಿಡಗುಂದಿಯವರು. ಅಲ್ಲಿನ ಜನಾಂಗ ಈ ಬ್ರೆಜಿಲ್, ಈ ಕೆಲವು ರೆಡ್ ಇಂಡಿಯನ್ಸ್ ಇದ್ದಾರೆ. ಆಮೇಲೆ ಕೆಲವು ಟ್ರೈಬಲ್ಸ್ ಸಿಕ್ಕಾಪಟ್ಟೆ ಇದಾರೆ ಅಲ್ಲಿ ನಿಮ್ಗೆ. ಇಲ್ಲಿ ನಿಮ್ಗೆ ಎಸ್ಪೆಷಲಿ ಟ್ರೈಬಲ್ ಎಲ್ಲ ಇದೊಂಥರ ದಕ್ಷಿಣ ಅಮೆರಿಕ ಅಂದ್ರೆ ಸ್ವಲ್ಪ ಭಾರತದ ತರನೇ ಅಲ್ಲಿ. ಏನಂತ ಸ್ಪ್ಯಾನಿಷ್ ಪೀಪಲ್ ಗಳು ಸ್ವಲ್ಪ ಇದ್ದಾರೆ, ಸ್ಪೈನ್ ಅವರು.
ಎಲ್ಲಿ? ಈ ದಕ್ಷಿಣ ಅಮೆರಿಕಾದಲ್ಲಿ. ಆಮೇಲೆ ಕೆಲವು ಆಂಡೀಸ್ ಟ್ರೈಬ್ಸ್ ಅಂತ ಬರ್ತಾರೆ. ಆಂಡೀಸ್ ಆ ಪರ್ವತದ ಹೆಸರಿಟ್ಕೊಂಡೇ ಇದ್ದಾರೆ. ಆಂಡೀಸ್ ಟ್ರೈಬ್ ಅಂತ ಬರ್ತಾರೆ. ಆಮೇಲೆ ಕೋನ್ ಟ್ರೈಬ್ಸ್ ಅಂತ ಬರ್ತಾರೆ. ಕೋನ್ ಟ್ರೈಬ್ಸ್. ಆಮೇಲೆ ಬ್ರೆಸಿಲಿಯನ್ಸ್ ಅಂತಾನೆ ಇದಾರೆ ಅಲ್ಲಿ ಜನಗಳು. ಅವರೆಲ್ಲ ರೆಡ್ ಇಂಡಿಯನ್ಸ್ ಸ್ವಲ್ಪ ಇದ್ದಾರೆ. ಸೊ ಇನ್ನ ಅಂತ ಫೇಮಸ್ ಇವ್ರಂತ ಏನಿಲ್ಲ ಇದರಲ್ಲಿ ಇದಾರೆ. ರೆಡ್ ಇಂಡಿಯನ್ಸ್, ಕೋನ್ಸ್, ಆಂಡೀಸ್, ಬ್ರೆಸಿಲಿಯನ್ಸ್, ಕೆಲವು ಸ್ಪ್ಯಾನಿಷ್, ಈ ತರ ಜನಾಂಗ ಅಲ್ಲಿ ಇರುತ್ತೆ. ಓಕೆ, ಬೇರೆ ಅಲ್ಲ ಯಾರಾದ್ರೂ ಏನಾದ್ರು ಇನ್ಫಾರ್ಮೇಶನ್ ನಿಮಗೆ ಎಕ್ಸ್ಟ್ರಾ ಗೊತ್ತಿದ್ರೆ ಏನಾದ್ರು ಹೇಳ್ಬೇಕು ಅನ್ನಂಗಿದ್ರೆ ಹ್ಯಾಂಡ್ ರೈಸ್ ಮಾಡಿ, ಸೊ ದಟ್ ನಾವು ಅದನ್ನ ಮೀಟ್ ಮಾಡಿ ನಾವು ಕಲ್ತ್ಕೊಳ್ಳೋಣ. ಓಕೆ, ಮನೋಜ್ ಹೇಳ್ತದ್ರಂತೆ. ಹೇಳಿ ಮನೋಜ್. ಹಲೋ ಸರ್. ಹೇಳಿ ಮನೋಜ್, ಹೇಳಿ. ಸರ್, ಈ ಬುಡಕಟ್ಟು ಜನಾಂಗಗಳದ್ದು ಕೆಲವೊಂದ್ಸಲ ಕ್ವಶನ್ ಪೇಪರ್ ಕೆಲವೊಂದು ಕ್ವಶನ್ ರೈಸ್ ಆಗ್ತಿರ್ತಾವ ಅವಾಗ. ಹಾ, ಅದೇ ಈಗ ಹೇಳಿದ್ನಲ್ಲ ಬುಡಕಟ್ಟು ಜನಾಂಗಗಳಿಗೆ ಹೇಳಿದ್ನಲ್ಲ, ಅಷ್ಟು ಇಲ್ಲಿ ಬರ್ತಕ್ಕಂತ ಬುಡಕಟ್ಟು ಜನಾಂಗಗಳು ಈಗ ಹೇಳಿದ್ದವ್ರದ್ದು, ಆಂಡೀಸ್ ಆಗ್ಲಿ ಅವರಾಗ್ಲಿ. ಬಟ್ ಸಾಮಾನ್ಯವಾಗಿ ಈ ಚಾಪ್ಟರ್ ಸಂಬಂಧಪಟ್ಟಂಗೆ ಏನ್ ಕೇಳದ ನಿಮಗೆ, ಆಫ್ರಿಕಾ ಅಥವಾ ನಮ್ಮ ಅಂಡಮಾನ್ ಈ ರಿಲೇಟೆಡ್ ಸಾಮಾನ್ಯ ಕೇಳ್ತಿರ್ತಾರೆ. ಈಗ ಹೇಳದ್ನಲ್ಲ ನಿಮ್ಗೆ, ಅವರೆಲ್ಲ ಬುಡಕಟ್ಟು ಜನಾಂಗದವ್ರೆ. ಆಂಡೀಸ್, ನೋಡೋಣ ನಮ್ಮ ನವೀನ್ಗೆ ಏನಾದ್ರು ಗೊತ್ತಿದ್ಯಾ? ಏನಾದ್ರು ಎಕ್ಸ್ಟ್ರಾ ಹೇಳ್ತಾರ? ಅವ್ರು ಸಿಕ್ಕಾಪಟ್ಟೆ ತಿಳ್ಕೊಂಡಿರ್ತಾರ ಅವರು. ನವೀನ್ ಸರ್ ಹೇಳಿ. ಏನಾದ್ರು ಹೇಳ್ತೀರಾ? ಏನಿಲ್ಲ, ಅದು ರೆಡ್ ಇಂಡಿಯನ್ಸ್ ಅಂತ ಕಳಿಸ್ತಾರೆ ಸರ್ ಅವ್ರನ್ನ, ಸೌತ್ ಅಮೆರಿಕಾದವ್ರನ್ನ. ರೆಡ್ ಇಂಡಿಯನ್ಸ್ ಅಂದ್ರೆ ರೆಡ್ ಇಂಡಿಯನ್ಸ್ ಕೇಳಿದ್ರು ಒಂದ್ಸಲ ಪಿಸಿಲಿ. ಹ್ಮ್. ಸೊ ದಕ್ಷಿಣ ಅಮೆರಿಕದ ಜನಾಂಗನ ಏನಂತ ಸ್ಥಳೀಯ ಭಾಷೆ ಅಂತ ಏನಂತ ಕರೀತಾರೆ ಅಂತ ಕೇಳಿದಾಗ ರೆಡ್ ಇಂಡಿಯನ್ಸ್ ಎಲ್ಲಾ ಕಡೆ ಇರ್ತಾರೆ. ಅವ್ರು ಸೇಮ್ ನಮ್ ತರಾನೇ ಅವ್ರು ಏನು. ಆಮೇಲೆ ದಕ್ಷಿಣ ಅಮೆರಿಕಾ ಅಂದ್ರೆ ನೀವೇನೋ ಅನ್ಕೋಬೇಡ್ರಪ್ಪ ಭಯಂಕರ ಡೆವಲಪ್ಡ್ ದೇಶ ಅಂತ. ಅದು ಭಾರತ ಇದ್ದಂಗೆ ಇದೆ ಅಷ್ಟೇ, ಅದು ಏನಿಲ್ಲ. ಅಲ್ಲೂ ನಮ್ಮಂಗ್ ಪಟಾಪಟಿ ಚಡ್ಡಿ ಹಾಕೊಂಡ್ ಅಗ್ರಿಕಲ್ಚರ್ ಮಾಡ ಅಂತಾರೆ ಅಲ್ಲೂನು. ಆಮೇಲೆ ಕನ್ಸ್ಕೊಂಡ್ರೆ ನಾನ್ ದಕ್ಷಿಣ ಅಮೆರಿಕಾಗ ಹೋಗ್ಬಿಡ್ತೀನಿ ಅಂತ ಕನ್ಸ್ಕೊಂಡ್ಬಿಡಿ. ಅದ್ರ ಬದ್ಲು ಇಂಡಿಯಾನೇ ಇನ್ನು ಚೆನ್ನಾಗಿದೆ, ಆಯ್ತಾ? ಓಕೆ, ನಮ್ಮ ಸ್ಮಿತಾ ಟೀಚರ್ ಹೇಳಿ ಮೇಡಮ್. ಹಲೋ ಮೇಡಮ್, ನಿಮ್ ಕಡೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಿಮ್ದು ಯಾಕೋ ಇತ್ತೀಚೆಗೆ ಬಹಳ ನೆಟ್ವರ್ಕ್ ಕಟ್ ವಾಯ್ಸ್ ನಿಮ್ದು, ನಿಮ್ಮೊಬ್ರದ್ ಮಾತ್ರ. ನೀವ್ ಫುಲ್ ಟೆರೆಸ್ ಹೋಗ್ಬಿಡ್ಬೇಕು. ನಮ್ ಕ್ಲಾಸ್ ಸ್ಟಾರ್ಟ್ ಆಯ್ತು ಅಂತ ಫುಲ್ ಟೆರೆಸ್ ಹೋಗಿ ಮಾತಾಡ್ಬೇಕು ನೀವು. ಸರ್, ಓಕೆ, ಕೇಳ್ತಾ ಇದೆಯಾ? ಹಾ, ಈಗ ಕೇಳಿಸ್ತಾ ಇದೆ, ಹೇಳಿ. ಹಲೋ, ಹೇಳಿ, ಕೇಳಿಸ್ತಾ ಇದೆ, ಈಗ ಕೇಳಿಸ್ತಾ ಇದೆ. ಸ್ಟ್ಯಾಚ್ಯೂ ದಕ್ಷಿಣ ಅಮೆರಿಕ ಸ್ಟ್ಯಾಚ್ಯೂ. ಹಾ, ದಕ್ಷಿಣ ಅಮೆರಿಕದ ಸ್ಟ್ಯಾಚ್ಯೂ ತೋರಿಸಿದ್ರಲ್ಲ ಸರ್, ಅದು ಯಾರು ಮತ್ತೆ ಇಂಪಾರ್ಟೆಂಟ್? ದಕ್ಷಿಣ ಅಮೆರಿಕಕ್ಕೆ ಸ್ಟ್ಯಾಚ್ಯೂನಾ? ಹಲೋ, ಕ್ರೈಸ್ಟ್ ದಿ ರೆಡಿಮರ್ ಅಂತನಾ? ಮೇಡಮ್ ಮೆಸೇಜ್ ಮಾಡಿ ಕೇಳಿಸ್ತಾ ಇಲ್ಲ. ಮೇ ಬಿ ನನಗೆ ಗೊತ್ತಿದ್ದಂಗೆ ನೀವು ಸ್ಟ್ಯಾಚ್ಯೂ ನಾನು ನಿಮಗೆ ತೋರಿಸಿದಂದ್ರೆ ಕ್ರೈಸ್ಟ್ ದಿ ರೆಡಿಮರ್ ಅನ್ನೋದು, ಅದು ರಿಯೋ ಡಿ ಜನರದಲ್ಲಿ ಬರ್ತಕ್ಕಂತ ಒಂದು ಕ್ರಿಸ್ತನ ಒಂದು. ಇವಾಗ ನಮ್ಮಲ್ಲೆಲ್ಲ ಮಾಡಿದೀವಲ್ರಿ, ವಲ್ಲಭಾಯ್ ಪಟೇಲ್ದು ಆತರ ಮಾಡಿದ್ದಾರೆ. ಬಟ್ ಅದು ರಿಯೋ ಡಿ ಜನರದಲ್ಲಿ ಇವಾಗ ವಿಶ್ವದ ಅದ್ಭುತಗಳು ಅಂತ ಮಾಡ್ತಿರ್ತಾರೆ ಅವಾಗ. ನಮ್ ತಾಜ್ ಮಹಲ್ ಅವನ್ನ ಸ್ವಲ್ಪ ಹಿಂಗೆ ಸೇರಿಸ್ತಾ ಇರ್ತಾರೆ. ವಿಶ್ವದಲ್ಲೇ ತುಂಬಾ ಅದ್ಭುತವಾದ 7 ಅದ್ಭುತಗಳು ಅಂತ ಬರ್ತಾವಲ್ಲ, ಆತರ ಅವಾಗೆಲ್ಲ ಅದು ಸ್ಥಾನ ಪಡ್ಕೊಂಡಿದ್ದು ಕ್ರೈಸ್ಟ್ ದಿ ರೆಡಿಮರ್ ಅಂತ. ದೊಡ್ಡದಾಗಿರ್ಬೋದು ಅಥವಾ ಏನೋ ಅಲ್ಲಿ ಪೇಂಟಿಂಗ್ಸ್ ಡಿಫ್ರೆಂಟ್ ಇರ್ಬೋದು, ಏನೋ ಒಂದು ಆತರ ಇದಕ್ಕೋಸ್ಕರ ಇಂಪಾರ್ಟೆನ್ಸ್ ಆಡ್ ಮಾಡಿರ್ತಾರೆ. ಓಕೆ, ಐ ಥಿಂಕ್ ದಟ್ಸ್ ಇಟ್ ಅನ್ಸುತ್ತೆ. ಇನ್ನು ನಾವು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ, ಆಫ್ರಿಕಾ ಮುಗಿಸೋಣ. ಓಕೆ, ಆಫ್ರಿಕಾ ಇದು ಕೂಡ ಇಂಪಾರ್ಟೆಂಟ್ ಕಾಂಟಿನೆಂಟ್. ಆಫ್ರಿಕಾ ತುಂಬಾ ಸರಿ ಕೇಳ್ತಾನೆ ಇರ್ತೀನಿ. ನಿಮಗೆ ಕ್ವಶನ್ಸ್ ಕೇಳಿದ್ರೆ ಈ ಚಾಪ್ಟರ್ ಅಲ್ಲೇ ಕೇಳೋದು. ನೋಡಿ, ಸ್ಟಾರ್ಟ್ ಮಾಡೋಣ. ಆಫ್ರಿಕಾನ ಕಪ್ಪು ಖಂಡ ಅಂತ ಕರೀತಾರೆ, ಡಾರ್ಕ್ ಕಾಂಟಿನೆಂಟ್. ಮೊನ್ನೆ ಹೇಳಿದ್ದು ಆಲ್ರೆಡಿ ಡಿಸ್ಕಸ್ ಮಾಡಿ, ಪವರ್ ಏನೋ ಫ್ಲಕ್ಚುಯೇಷನ್ಸ್ ಆಗ್ತಿದೆ ಅಂತ ಡಿಸ್ಕನೆಕ್ಟ್ ಮಾಡಿದ್ದೆ. ಇರ್ಲಿ, ಕಪ್ಪು ಖಂಡ ಅಂದ್ರೆ ಯಾಕೆಂದ್ರೆ ಇದನ್ನ ಜಾಸ್ತಿ ನಾವು ಸಂಶೋಧನೆ ಮಾಡಿಲ್ಲ. ಏನು ಹೋಗಿ ನಾವಲ್ಲಿ ಹುಡುಕಿ ತಡುಕಿ ಇನ್ನು ಯಾರು ಜನಗಳು ಅಷ್ಟೊಂದು ಮಾಡಿಲ್ಲ. ಬೇರೆ ದೇಶಗಳಲ್ಲಿ ಮೂಲೆಗಳನ್ನ ಕೆದಕ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಇನ್ನು ಹುಡುಕಿಲ್ಲ ಜಾಗಗಳು ಅಷ್ಟೊಂದು, ಇನ್ನು ಗೊತ್ತಿಲ್ದಿರೋ ಜಾಗಗಳು ತುಂಬಾ ಇದೆ ಆಫ್ರಿಕಾದಲ್ಲಿ. ಅದಕ್ಕೋಸ್ಕರ ಕಪ್ಪು ಖಂಡ ಅಂತ ಕರೀತಾರೆ. ನೆಕ್ಸ್ಟ್ ಇದನ್ನ ಕೇಂದ್ರೀಯ ಖಂಡ ಅಂತಾನು ಕರೀತಾರೆ ಅಂತ ಹೇಳಿದ್ದೆ ನಿಮ್ಗೆ. ಕೇಂದ್ರೀಯ ಖಂಡ ಅಂತ ಯಾಕೆ ಕರೀತಾರಪ್ಪ ಅಂತಂದ್ರೆ, ನೋಡಿ ಇಲ್ಲಿ 3 ಲೈನ್ಗಳು ಕಾಣಿಸ್ತಾ ಇದೆಯಲ್ಲ ನಿಮ್ಗೆ. 0 ಡಿಗ್ರಿ ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು ಮಕರ ಸಂಕ್ರಾಂತಿ ವೃತ್ತ.
ಈ ಮೂರೂ ಲೈನ್ ಹೋಗಿರೋದು ಇದೊಂದೇ ಕಾಂಟಿನೆಂಟ್ ಮೇಲೆ, ಆಫ್ರಿಕಾ ಮೇಲೆ ಒಂದೇ. ನೋಡಿ ನಿಮ್ಗೆ ಅವಾಗ್ಲೇ ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೆ, ಸೌತ್ ಅಮೆರಿಕಾ ಮಾಡ್ಬೇಕಾದ್ರೆ ಅದೇ ತರ ಇದೆ ಆಫ್ರಿಕಾ. ಅದು ಮಿರರ್ ಅಲ್ಲಿ ನೋಡಿದ್ರೆ ಆಫ್ರಿಕಾ ಮತ್ತೆ ಸೌತ್ ಅಮೆರಿಕಾ ಎರಡು ಒಂದೇ ತರ ಕಾಣಿಸ್ತವೆ ಅಂತ. ನೋಡಿ ಸೇಮ್ ಅದು ಹಂಗೆ ಇದೆ, ಇಮೇಜ್ ನೋಡ್ಕೊಳ್ಳಿ. ಓಕೆ, ಅದಿರ್ಲಿ. ನೋಡಿ ಈ ಮೂರೂ ಲೈನ್, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ ಮತ್ತೆ ಮಕರ ಸಂಕ್ರಾಂತಿ. ಇಂಗ್ಲಿಷ್ ಅವ್ರು ಪದೇ ಪದೇ ಕೇಳ್ಬಿಟ್ರಪ್ಪ, ಇದು ನನಗ ಹೇಳ್ತಾ ಕನ್ಫ್ಯೂಸ್ ಆಗ್ಬಿಡುತ್ತೆ. ಕರ್ಕಾಟಕ ಅಂದ್ರೆ ಕ್ಯಾನ್ಸರ್ ಅಂತ, ಇಕ್ವಟಾರ್ 0 ಡಿಗ್ರಿ, ಮಕರ ಸಂಕ್ರಾಂತಿ ವೃತ್ತ ಕ್ಯಾಪ್ರಿಕಾನ್ ಅನ್ಬಿಟ್ಟು. ಈ ಮೂರು ಲೈನ್ ಹೋಗಿರೋದು ಆಫ್ರಿಕಾ ಮೇಲೆ, ಇದೊಂದೇ ಕಾಂಟಿನೆಂಟ್ ಮೇಲೆ, ಇನ್ಯಾವ ಕಾಂಟಿನೆಂಟ್ ಮೇಲೂ 3 ಲೈನ್ ಹೋಗಿಲ್ಲ. ಆಮೇಲೆ ಎಕ್ಸಾಕ್ಟ್ ಆಗಿ 0 ಡಿಗ್ರಿ ನೋಡಿ, ಆಫ್ರಿಕಾನ ಸೆಂಟ್ರಿಗೆ ಡಿವೈಡ್ ಮಾಡ್ದಂಗಿದೆ. ಅದಕ್ಕೋಸ್ಕರ ಕೇಂದ್ರೀಯ ಖಂಡ ಅಂತ ಕರೀತಾರೆ, ಸೆಂಟ್ರಲ್ ಕಾಂಟಿನೆಂಟ್. ಸೆಂಟ್ರಲ್ ಅಂದ್ರೆ ಕರೆಕ್ಟ್ ಆಗಿ ಸೆಂಟ್ರಿಗೆ ಡಿವೈಡ್ ಮಾಡಿದೆ ಅಂತ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಏಷ್ಯಾ ಮತ್ತೆ ಆಫ್ರಿಕಾ ನಡುವೆ ಸುಯೆಜ್ ಕಾಲುವೆ, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಇದು ಆಫ್ರಿಕಾ, ಇದು ಏಷ್ಯಾ, ಈ ಕಡೆ ಪಾರ್ಟ್. ನೀವು ಅಟ್ಲಾಸ್ ಅಲ್ಲಿ ನೀಟಾಗಿ ನೋಡಿ, ಅಟ್ಲಾಸ್ ಅಲ್ಲಿ, ಅದಕ್ಕೆ ಅಟ್ಲಾಸ್ ತುಂಬಾ ಸರಿ ಹೇಳ್ತಾ ಇದ್ದೀನಿ. ನೋಡಿ ಆಫ್ರಿಕಾ ಮತ್ತೆ ಏಷ್ಯಾ ಇವೆರಡರೂ ನಡುವೆ ಬರುವಂತದ್ದು ಸುಯೆಜ್ ಕಾಲುವೆ. ನೋಡಿ ಇಲ್ಲಿ ಬರುತ್ತೆ, ಇಲ್ಲಿ ಆಫ್ರಿಕಾ ಮತ್ತೆ ಏಷ್ಯಾ ನಡುವೆ ಸುಯೆಜ್ ಕಾಲುವೆ ಹಿಂಗಿದೆ. ಕೇಳಿದನ್ ತುಂಬಾ ಸರಿ, ಆಫ್ರಿಕಾ ಏಷ್ಯಾನ ಬೇರ್ಪಡಿಸೋದು ಯಾವುದು ಅಂದ್ಬಿಟ್ಟು, ಸುಯೆಜ್ ಕಾಲುವೆ. ನೆಕ್ಸ್ಟ್ ಅದೇ ತರ ಒಂದು ಕ್ವಶನ್ ಕೇಳಿದ್ದ, ಸುಯೆಜ್ ಕಾಲುವೆಯು ಯಾವ 2 ಸಮುದ್ರಗಳನ್ನ ಬೇರ್ಪಡಿಸುತ್ತದೆ ಅನ್ಬಿಟ್ಟು. ನೋಡಿ ನೀವು ಅದಕ್ಕೆ ಇಲ್ಲಿ ಸುಯೆಜ್ ಕಾಲುವೆ ಇಲ್ಲಿ ಬರ್ತದೆ ಅಂದ್ರೆ, ಇಲ್ಲಿ ಬರೋದು ಮೆಡಿಟರೇನಿಯನ್ ಸಮುದ್ರ, ಇಲ್ಲಿ ಬರೋದು ರೆಡ್ ಸಿ. ನೋಡಿ ಇದು, ಸೊ ಈ ಸುಯೆಜ್ ಕಾಲುವೆ ಮೆಡಿಟರೇನಿಯನ್ ಮತ್ತೆ ಕೆಂಪು ಸಮುದ್ರಗಳನ್ನ ಬೇರ್ಪಡಿಸುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಸರಿ KS ಅಲ್ಲಿ ಕ್ವಶನ್ ಕೇಳಿದಾನೆ, ಆನ್ಸರ್ ಮಾಡ್ಲೇಬೇಕು ನೀವು. ಮಗಪ್ ಮಾಡ್ಕೊಂಡು ಹೋದ್ರೆ ಬರಲ್ಲ, ನೀವು ಇದನ್ನ ಮ್ಯಾಪ್ ಅಲ್ಲಿ ನೋಡ್ಬೇಕು ಒಂದ್ಸರಿ. ಸುಯೆಜ್ ಕಾಲುವೆ ಕೆಂಪು ಸಮುದ್ರ ಮತ್ತೆ ಮೆಡಿಟರೇನಿಯನ್ ಸಮುದ್ರವನ್ನ ಬೇರ್ಪಡಿಸುತ್ತೆ, ವೆರಿ ಇಂಪಾರ್ಟೆಂಟ್. ಆಮೇಲೆ ಸುಯೆಜ್ ಕಾಲುವೆ ಅಂತ ಹೇಳದ್ನಲ್ಲ, ಇದು ಈ ಪಾಯಿಂಟ್, ವಿಶ್ವದಲ್ಲೇ ಅತಿ ಹೆಚ್ಚು ಹಡಗುಗಳ ಸಂಚಾರ ಆಗಂತ ಜಾಗ ಇದು, ವೆರಿ ಇಂಪಾರ್ಟೆಂಟ್. ನೋಡಿ ಈ ಪಾಯಿಂಟ್ ಇದೆಯಲ್ಲ, ಇದು ವಿಶ್ವದಲ್ಲೇ ಅತಿ ಹೆಚ್ಚು ಹಡಗುಗಳು ಟ್ರಾವೆಲ್ ಮಾಡೋ ಜಾಗ. ನೋಡಿ ಇದು ಈ ತರ, ಇಲ್ಲಿ ಪೊಲೀಸ್ನವ್ರು ನಿಂತ್ಕೊಬಿಟ್ಟು, ಆಕ್ಚುಲಿ ಈಜಿಪ್ಟ್ ಅವ್ರು ಹ್ಯಾಂಡಲ್ ಮಾಡ್ತಾರೆ ಸುಯೆಜ್ ಕೆನಾಲ್ ನ. ಮೇಲ್ಗಡೆ ಇಲ್ಲಿ ಈಜಿಪ್ಟ್ ಬರುತ್ತೆ, ಅವ್ರು ಇಲ್ಲಿ ನಿಂತ್ಕೊಬಿಟ್ಟು, ಇಂಡಿಯನ್ಸ್ ಬೋಟ್ ಹೋಗ್ರಪ್ಪ ನೀವು, ಓಕೆ ಅಮೆರಿಕಾದ ಬೋಟ್ಸ್ ನೀವು ಹೋಗ್ರಪ್ಪ, ಇಷ್ಟಿಂದ ಇಷ್ಟು ಗಂಟೆವರೆಗೂ ನಿಮ್ದು, ಈ ತರ ಬಿಡ್ತಾ ಇರ್ತಾರೆ. ಓಕೆನಾ, ಸುಯೆಜ್ ಕಾಲುವೆ ಹಿಂಗಿದೆ. ನೆಕ್ಸ್ಟ್ ನೋಡಿ ಸುಯೆಜ್ ಕಾಲುವೆ ಇಲ್ಲಿ ನೀಟಾಗಿ ಕಾಣಿಸುತ್ತೆ, ಇಲ್ಲಿ ಸುಯೆಜ್ ಇಲ್ಲಿದೆ. ನೋಡಿ ಯಾವ 2 ಸಮುದ್ರಗಳನ್ನ ಬೇರ್ಪಡಿಸುತ್ತೆ ಅಂದ್ರೆ ಮೆಡಿಟರೇನಿಯನ್ ಮತ್ತೆ ರೆಡ್ ಸಿ. ನೋಡಿ ಇಲ್ಲಿ ಕ್ಲಿಯರ್ ಆಗಿದೆ. ನೋಡಿ ಈ ತರ ಇಮೇಜಸ್ ಗಳು ನಾವು ಅಷ್ಟೇ ನೆಟ್ ಅಲ್ಲಿ ನೋಡೇ ತೆಗ್ದಿರೋದು ಇದು, ನೀವು ಅಷ್ಟೇ ಹಂಗ್ ನೋಡಿ, ಪ್ರತಿಯೊಂದು ಹಾಕಕ್ಕಾಗಲ್ಲ ಇಲ್ಲಿ. ಓಕೆನಾ. ನೆಕ್ಸ್ಟ್ ಅದೇ ತರ ಆಫ್ರಿಕಾ ಮತ್ತೆ ಯುರೋಪ್ ನಡುವೆ ಗಿಬ್ರಲ್ತಾರ್, ಕೆಲವು ಜಿಬ್ರಲ್ತಾರ್ ಅಂತಾರೆ, ನಾವು ಗಿಬ್ರಲ್ತಾರ್ ಅಂತ ಕರಿತೀವಿ. ನೋಡಿ ಗಿಬ್ರಲ್ತಾರ್ ಜಲಸಂಧಿ, ವೆರಿ ಇಂಪಾರ್ಟೆಂಟ್. ಈ ಕೆಳಗಡೆ ಇರೋದು ಆಫ್ರಿಕಾ, ಮೇಲ್ಗಡೆ ಇರೋದು ಯುರೋಪ್, ಮಧ್ಯದಲ್ಲಿ ಇಲ್ಲಿ ಹಾಕಿದ್ದಾರೆ ನೋಡಿ, ಸ್ಟ್ರೈಟ್ ಆಫ್ ಗಿಬ್ರಲ್ತಾರ್, ಗಿಬ್ರಲ್ತಾರ್ ಜಲಸಂಧಿ, ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಕ್ವಶನ್ಸ್ ಹಿಂಗೆ ಬರುತ್ತೆ. ಗಿಬ್ರಲ್ತಾರ್ ಜಲಸಂಧಿಯು ಯಾವ 2 ಖಂಡಗಳನ್ನು ಬೇರ್ಪಡಿಸುತ್ತೆ ಅಂದ್ರೆ, ಒಂದು ಯುರೋಪ್, ಒಂದು ಆಫ್ರಿಕಾ, ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಸರಿ ಕೇಳಿದ್ದಾನೆ. ನೆಕ್ಸ್ಟ್ ಇನ್ನು ನದಿಗಳು, ಆಫ್ರಿಕಾದಲ್ಲಿ ಬರ್ತಕ್ಕಂಥ ನದಿಗಳು. ಮೊದಲನೇದು ನೈಲ್. ನೈಲ್ ಬಗ್ಗೆ ನಿಮಗೆ ಗೊತ್ತಿದೆ, ಪ್ರಪಂಚದಲ್ಲೇ ಅತ್ಯಂತ ಉದ್ದವಾದ ನದಿ, ಲಾಂಗೆಸ್ಟ್ ರಿವರ್ ಅಂದ್ರೆ ಅತಿ ಹೆಚ್ಚು ಉದ್ದವಾಗರಿಯಂತ ರಿವರ್ ಯಾವುದು ಅಂದ್ರೆ ನೈಲ್. ನೆಕ್ಸ್ಟ್ ಎಲ್ಲಿ ಹುಟ್ಟುತ್ತಪ್ಪ ಅಂತಂದ್ರೆ ನೈಲು, ನೋಡಿ ವಿಕ್ಟೋರಿಯಾ ಅನ್ನೋ ಸರೋವರದಲ್ಲಿ ಹುಟ್ಟುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇದು ಸರೋವರ, ವಿಕ್ಟೋರಿಯಾ ಸರೋವರ, ವೆರಿ ಇಂಪಾರ್ಟೆಂಟ್. ವಿಕ್ಟೋರಿಯಾ ಸರೋವರದಲ್ಲಿ ಹುಟ್ಟುತ್ತೆ ನೈಲ್, ಇದು ತುಂಬಾ ಮುಖ್ಯ. ನೋಡಿ ಇಲ್ಲಿ ಹುಟ್ಟುಬಿಟ್ಟು ಹಿಂಗ್ ಹರ್ಕೊಂಡು ಹೋಗುತ್ತೆ, ಹಿಂಗ್ ಹರ್ಕೊಂಡು ಹೋಗಿ ಇಲ್ಲಿ ಮೆಡಿಟರೇನಿಯನ್ ಸಮುದ್ರವನ್ನ ಸೇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೆಡಿಟರೇನಿಯನ್ ನ ಸೇರುತ್ತೆ. ಎಲ್ಲಿ ಹುಟ್ಟಿ, ವಿಕ್ಟೋರಿಯಾದಲ್ಲಿ ಹುಟ್ಟುಬಿಟ್ಟು ಮೆಡಿಟರೇನಿಯನ್ ಸಮುದ್ರವನ್ನ ಸೇರುತ್ತೆ. ಆಮೇಲೆ ನೋಡಿ ಇದು ಇಲ್ಲಿಂದ ಸಬ್ ಪಾರ್ಟ್ ಬಂದು ಇನ್ನೊಂದು ಜಾಯಿನ್ ಆಗಿದೆ. ಇದು ಆಕ್ಚುಲಿ ನೈಲ್ ಬಿಳಿ ಮತ್ತೆ ನೀಲಿ ನೈಲ್ಗಳಿಂದ ಆಗಿರೋದು, ವೆರಿ ಇಂಪಾರ್ಟೆಂಟ್. ಬಿಳಿ ಮತ್ತೆ ನೀಲಿ ನೈಲ್ ಎರಡೂ ಸೇರಿ ನೈಲ್ ಆಗಿರೋದು. ಕೇಳಬಹುದು ಈ ಕಲರ್ಗಳು, ನೈಲ್ ರಿವರ್ ಯಾವ ಬಣ್ಣಗಳಿಂದ ಆಗಿದೆ. ಈ ಕ್ವಶನ್ ಬಾಹುಬಲಿ ಬಗ್ಗೆ ಎಲ್ಲ ಕೇಳಿದಾನೆ, ಇನ್ನ ಕಟ್ಟಪ್ಪನ ಬಗ್ಗೆ ಎಲ್ಲ ಕೇಳಿದಾನೆ KS ಅಲ್ಲಿ, ಇನ್ ಇದೆಲ್ಲ ಕೇಳಿದ್ರು ಕೇಳ್ಬೋದು. ಇಲ್ಲಿ ಆಪ್ಷನ್ಸ್ ನೈಲ್ ನದಿ ಬಿಳಿ ನೀಲಿ, ಬಿಳಿ ಯೆಲ್ಲೋ, ರೆಡ್ ಕೆಂಪ್, ಆಮೇಲೆ ಗ್ರೀನ್, ಈ ತರ ಕೊಡ್ಬೋದು ಆಪ್ಷನ್. ಸೊ ತಿಳ್ಕೊಬೇಕಾಗತ್ತಪ್ಪ. ಈ ಬಿಳಿ ಮತ್ತೆ ನೀಲಿ ಎರಡು ಸೇರೋ ಜಾಗನ ಯಾವ ಜಾಗದಲ್ಲಿ ಸೇರುತ್ತೆ ಅಂತ ಒಂದ್ಸರಿ ಕ್ವಶನ್ಸ್ ಕೇಳಿದ್ದ. ಖಾರ್ಟೂಮ್,
ವೆರಿ ವೆರಿ ಇಂಪಾರ್ಟೆಂಟ್. ಕಾರ್ಟೂಮ್ ಅನ್ನೋ ಪ್ಲೇಸ್ ಅಲ್ಲಿ ನೀವು ನೋಡಿ ನೆಟ್ ಅಲ್ಲಿ ಕಾರ್ಟೂಮ್ ಅನ್ನೋ ಜಾಗದಲ್ಲಿ ಈ ಬಿಳಿ ಮತ್ತೆ ನೀಲಿ ನೈಲ್ ಸೇರುತ್ತೆ ನೋಡಿ. ಇದು ಈ ಪಾಯಿಂಟ್ ನೋಡಿ, ಇದು ತೋರಿಸ್ತೀನಿ ಇಲ್ಲಿ ನೋಡಿ, ಇಲ್ಲಿ ಸೇರ್ತಾ ಇದೆ ಇಲ್ಲಿ. ವೆರಿ ಇಂಪಾರ್ಟೆಂಟ್, ಇವೆರಡು ಸೇರೋ ಜಾಗ. ಇದಕ್ಕೊಂದು ಫೇಮಸ್ ಡ್ಯಾಮ್ ಇದೆ ನೈಲ್ ನದಿಗೆ, ಹಾಸ್ವಾನ್ ಡ್ಯಾಮ್. ಯಾವ್ದೊಂದು ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳಿದ. ಹಾಸ್ವಾನ್ ಡ್ಯಾಮ್ ಯಾವ ನದಿಗೆ ಡ್ಯಾಮ್ ಕಟ್ಟಿರೋದು ಅಂದ್ಬಿಟ್ಟು, ನೈಲ್ ನದಿಗೆ. ಎಲ್ಲಿ? ಈಜಿಪ್ಟ್ ಅಲ್ಲಿ. FDA SDA ದಲ್ಲೆಲ್ಲ ತುಂಬಾ ರಿಪೀಟ್ ಮಾಡಿದ್ದಾರೆ ಈ ಕ್ವಶನ್. ನೆಕ್ಸ್ಟ್ ಕಾಂಗೋ ನದಿ, ಅದಕ್ಕೆ ಇನ್ನೊಂದ್ ಹೆಸರು ಝೈರೆ ಅನ್ಬಿಟ್ಟು. ಕಾಂಗೋಗೆ ಇನ್ನೊಂದ್ ಹೆಸರು ಝೈರೆ. ಏನಪ್ಪಾ ಇದ್ರ ವಿಶೇಷತೆ ಅಂತಂದ್ರೆ ಸಮಭಾಜಕ ವೃತ್ತನ 2 ಸಲ ಕ್ರಾಸ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. ಸಮಭಾಜಕ ವೃತ್ತ ಅಂದ್ರೆ ಈಕ್ವಟಾರ್ ನ 2 ಸಲ ಕ್ರಾಸ್ ಮಾಡೋ ನದಿ ಇದೊಂದೇ, ಕಾಂಗೋ. ಇದಂತೂ FDA SDA ಎಕ್ಸಾಮ್ ಅಲ್ಲಿ ಅದು ಎಷ್ಟು ಸರಿ ಕೇಳ್ಬಿಟ್ಟಿದ್ದಾರೆ ಅದು. ನೋಡಿ ಇಲ್ಲಿ ಆಲ್ರೆಡಿ ಮಾರ್ಕ್ ಇದೆ ಬ್ಲೂ ಲೈನ್ ಅಲ್ಲಿ ನೋಡಿ. ಇಲ್ಲಿ ಉಟ್ಬಿಟ್ಟು ಹಿಂಗೋಗಿ ಸಮಭಾಜಕ ವೃತ್ತ ಇಲ್ಲಿ ಇದು ಹಿಂಗೋಗಿ ಮತ್ತೆ ವಾಪಸ್ ಹಿಂಗ್ ಬರ್ತಾ ಇದೆ. ವೆರಿ ಇಂಪಾರ್ಟೆಂಟ್. 2 ಸಲ ಕ್ರಾಸ್ ಮಾಡ್ಬಿಟ್ಟು ಸಮಭಾಜಕ ಹಿಂಗೊಂದ್ಸರಿ ಹೋಗ್ತಾ ಮತ್ತೆ ವಾಪಸ್ ಬರ್ತಾ. ಇದಕ್ಕೊಂದು ಫೇಮಸ್ ವಾಟರ್ ಫಾಲ್ ಇದೆ, ಲಿವಿಂಗ್ಸ್ಟನ್ ಫಾಲ್ಸ್ ಅನ್ಬಿಟ್ಟು. ಇದಕ್ಕೊಂದು ವಾಟರ್ ಫಾಲ್ ಇದೆ, ಕೇಳಿದಾನೆ ಇದನ್ನ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲೆಲ್ಲ ಕೇಳಿದಾನೆ. ಕಾಂಗೋ ನದಿಗೆ ಲಿವಿಂಗ್ಸ್ಟನ್ ಫಾಲ್ಸ್ ಅಥವಾ ಸ್ಟ್ಯಾನ್ಲಿ ಫಾಲ್ಸ್ ಅಂತಾನು ಕರೀತಾರೆ. ವೆರಿ ಇಂಪಾರ್ಟೆಂಟ್, ಕೇಳಿದಾನೆ ಇದು. ಲಿವಿಂಗ್ಸ್ಟನ್ ಫಾಲ್ಸ್ ಅಥವಾ ಸ್ಟ್ಯಾನ್ಲಿ ಫಾಲ್ಸ್ ಯಾವ ನದಿಗಪ್ಪ ಅಂದ್ರೆ ಕಾಂಗೋ ಅಥವಾ ಝೈರೆ ನದಿಗೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಲಿಂಪೋಪೋ ಅಂತ ಒಂದು ರಿವರ್ ಬರುತ್ತೆ ದಕ್ಷಿಣ ಆಫ್ರಿಕಾ ಹತ್ತತ್ರ. ಅದು ಮಕರ ಸಂಕ್ರಾಂತಿ ವೃತ್ತನ 2 ಸಲ ಕ್ರಾಸ್ ಮಾಡುತ್ತೆ. ಇಲ್ಲಿ ಕೆಳಗಡೆ ಬರ್ತಿದ್ದು ಲಿಂಪೋಪೋ ಅನ್ನೋ ರಿವರು ನೋಡಿ, ಇಲ್ಲಿದೆ, ನಿಮಗೆ ಕಾಣಿಸಲ್ಲ ಅದು, ನೀವು ನೆಟ್ ಇದ್ರಲ್ಲಿ ನೋಡಿ ಇಮೇಜ್ ಅಲ್ಲಿ. ಮಕರ ಸಂಕ್ರಾಂತಿ ವೃತ್ತನ 2 ಸಲ ಕ್ರಾಸ್ ಮಾಡೋ ರಿವರ್ ಯಾವ್ದಪ್ಪ ಅಂದ್ರೆ ಲಿಂಪೋಪೋ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಜಾಂಬೇಜಿ ಅಂತ ಒಂದು ನದಿ ಬರುತ್ತೆ, ಅದಕ್ಕೊಂದು ಫೇಮಸ್ ಡ್ಯಾಮ್ ಇದೆ. ಎಲ್ಲಿದೆ ಏನೋ ಎಲ್ಲ ತಿಳ್ಕೊಂಡು ಹೋಗ್ಕೋಬೇಡಿ. ಕರೀಬಾ ಡ್ಯಾಮ್, ಯಾವ್ದೋ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಒಂದ್ಸರಿ ಕೇಳಿದ. ಕರೀಬಾ ಡ್ಯಾಮ್ ಯಾವ ನದಿಗೆ ಅನ್ಬಿಟ್ಟು ಜಾಂಬೇಜಿ ನದಿಗೆ. ನಿಮಗ್ ಕ್ಯೂರಿಯಾಸಿಟಿ ಇದ್ರೆ ಎಲ್ಲಿ ಬರುತ್ತೆ ಏನು ಎತ್ತ ಎಲ್ಲ ತಿಳ್ಕೊಳ್ಳಿ. ಜಾಂಬೇಜಿ ನದಿಗೆ ಕರೀಬಾ ಡ್ಯಾಮ್ ಅಂತ ಬರುತ್ತೆ. ಅದಕ್ಕೊಂದು ಬ್ಯೂಟಿಫುಲ್ ಫಾಲ್ಸ್ ಇದೆ, ವಿಕ್ಟೋರಿಯಾ ಫಾಲ್ಸ್ ಅನ್ಬಿಟ್ಟು. ನೋಡಿ ಹಿಂಗಿದೆ. ನಾವು ಯಾವ್ದನ್ನ ಜೋಗು ಅಥವಾ ಯಾವ್ದು ಸಣ್ಣ ಜಲಪಾತ ನೋಡ್ರೆ ವಾವ್ ಏನ್ ಸೂಪರ್ ಆಗಿದೆ ಅಂತೀವಿ. ಎಷ್ಟೊಂದು ಹರಿತಾ ಇದೆ ನೋಡಿ ಎಷ್ಟು ಉದ್ದಕ್ಕೆ. ಇದು ವಿಕ್ಟೋರಿಯಾ ಫಾಲ್ಸ್. ಇದಂತೂ ತುಂಬಾ ಸರಿ ಕೇಳಿದಾನೆ. ಯಾವ ನದಿಗೆ? ಜಾಂಬೇಜಿ ನದಿಗೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿನ ಮರುಭೂಮಿಗಳು, ಆಫ್ರಿಕಾದಲ್ಲಿ ಬರ್ತಕ್ಕಂಥ ಮರುಭೂಮಿಗಳು. ಒಂದು ಸಹರಾ ಅಂತ ಬರುತ್ತೆ. ಸಹರಾ ಅದೇನಪ್ಪ ವಿಶೇಷತೆ ಅಂದ್ರೆ ವಿಶ್ವದಲ್ಲೇ ದೊಡ್ಡ ಮರುಭೂಮಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ವಿಶ್ವದಲ್ಲೇ ಅತಿ ದೊಡ್ಡ ಮರುಭೂಮಿ ಯಾವ್ದಪ್ಪ ಅಂದ್ರೆ ಸಹರಾ ಮರುಭೂಮಿ. ಇನ್ನದ್ ಬಿಟ್ರೆ ಕಲಹರಿ ಮರುಭೂಮಿ ಅಂತ ಬರುತ್ತೆ. ಎಲ್ಲಿ? ಬೋಟ್ಸ್ವಾನಾ ಅಂತೆಲ್ಲ ದೇಶಗಳು ಬರುತ್ತೆ. ಅಲ್ಲಿ ಹೋಗಿ ಹುಡುಕಿ ಸಿಗುತ್ತೆ ನಿಮ್ಗೆ. ಕಲಹರಿ ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ, ಹಿಂಗೆ ಮಣ್ಣು ಕಲರ್ ಕೊಟ್ಟಿರ್ತಾರೆ. ಆಮೇಲೆ ನಮೀಬಿಯಾ ಡೆಸರ್ಟ್, ನಮೀಬಿಯಾ ಮರುಭೂಮಿ ಅಂತ ಬರುತ್ತೆ. ಎಲ್ಲಿ? ನಮೀಬಿಯಾ ಅಂತ ಒಂದು ದೇಶನೇ ಇದೆ, ಅದ್ರ ಪಕ್ಕದಲ್ಲಿ ಬರುತ್ತೆ. ನಿಮಗ್ ಡೈರೆಕ್ಟ್ ಆಗಿ ಕೇಳ್ಬಿಟ್ಟಿದ್ದ ಕ್ವಶನ್. ಹೆಂಗೆ ಅಂದ್ರೆ ಕಲಹರಿ ಮರುಭೂಮಿಯು ಯಾವ ಖಂಡದಲ್ಲಿ ಬರುತ್ತದೆ? ಓದಿದ್ರೆ ಆರಾಮಾಗಿ ಆಫ್ರಿಕಾ ಅಂತ ಹಾಕ್ಬೋದು. ವೆರಿ ಇಂಪಾರ್ಟೆಂಟ್. 3 ಮರುಭೂಮಿಗಳು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಹುಲ್ಲುಗಾವಲು, ಗ್ರಾಸ್ ಲ್ಯಾಂಡ್ಸ್. ಆಫ್ರಿಕಾದಲ್ಲಿ ಬರ್ತಕ್ಕಂಥ ಹುಲ್ಲುಗಾವಲುಗಳು ಯಾವ್ದಪ್ಪ ಅಂತಂದ್ರೆ ಸವನ್ನಾ. ಇಡೀ ವಿಶ್ವದಲ್ಲೇ ದೊಡ್ಡದು ಸವನ್ನಾ. ವೆರಿ ಇಂಪಾರ್ಟೆಂಟ್. ಸವನ್ನಾ ಇಡೀ ವಿಶ್ವದಲ್ಲೇ ದೊಡ್ಡ ಹುಲ್ಲುಗಾವಲು. ಇದು ಉಷ್ಣವಲಯದ ಹುಲ್ಲುಗಾವಲು. ಉಷ್ಣವಲಯ ನೋಡಿ, ನಿಮಗೆ ನೋಡ್ತಿದಂಗೆ ಗೊತ್ತಾಗ ಸ್ವಲ್ಪ ಒಣಗ್ದಂಗಿದೆ ಇದು. ಹೇಳದ್ನಲ್ಲ ನಿಮ್ಗೆ, ಸಮಭಾಜಕ ವೃತ್ತದ ಬಳಿ ಬರುತ್ತೆ ಸವನ್ನಾ, ಗ್ರಾಸ್ ಲ್ಯಾಂಡ್. ನೆಕ್ಸ್ಟ್ ಇನ್ನೊಂದು ಹುಲ್ಲುಗಾವಲುಗಳು ಬರುತ್ತೆ, ವೆಲ್ಡ್ ಅನ್ಬಿಟ್ಟು. ವೆಲ್ಡ್ ನೆನ್ಪಿಟ್ಕೊಳ್ಳಿ. ವೆಲ್ಡ್ ಆಸ್ಟ್ರೇಲಿಯಾದಲ್ಲಿ ಮೊನ್ನೆ ಪಾಠ ಮಾಡ್ಬೇಕಾದ್ರೆ ಹೇಳಿದ ಡೌನ್ಸ್ ಅಂತ. ನೋಡಿ ಕನ್ಫ್ಯೂಸ್ ಆಗ್ಬಿಡ್ತೀರಾ, ವೆಲ್ಡ್ಸ್ ಡೌನ್ಸ್ ಗೆಲ್ಲ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಆಸ್ಟ್ರೇಲಿಯಾದಲ್ಲಿ ಬರೋದು ಡೌನ್ಸ್, ಇಲ್ಲಿ ಬರೋದು ವೆಲ್ಡ್. ವೆಲ್ಡ್ ಅಂತ ದಕ್ಷಿಣ ಆಫ್ರಿಕಾದಲ್ಲಿ ಕರೀತಾರೆ. ವೆಲ್ಡ್ ದಕ್ಷಿಣ ಆಫ್ರಿಕಾದ ಹುಲ್ಲುಗಾವಲುಗಳು. ನೋಡಿ ಇದು ಸಮಶೀತೋಷ್ಣ ಹುಲ್ಲುಗಾವಲು. ನೋಡಿ ಸ್ವಲ್ಪ ಹಸಿರು ಕಲರ್ ಇದೆ. ಸಮಶೀತೋಷ್ಣ ಹುಲ್ಲುಗಾವಲುಗಳು ಆಫ್ರಿಕಾದಲ್ಲಿ ವೆಲ್ಡ್ ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸರೋವರಗಳು, ಆಫ್ರಿಕಾದಲ್ಲಿ ಬರ್ತಕ್ಕಂಥ ಸರೋವರಗಳು ಯಾವ್ದಾವ್ದಪ್ಪ ಅಂದ್ರೆ ಟಾಂಗನಿಕಾ ಅಂತ ಒಂದು ಬರುತ್ತೆ. ಟಾಂಗನಿಕಾ ವೆರಿ ವೆರಿ ಇಂಪಾರ್ಟೆಂಟ್. ವಿಶ್ವದಲ್ಲೇ ಅತ್ಯಂತ ಉದ್ದವಾದ ಸರೋವರ, ಲಾಂಗೆಸ್ಟ್ ಲೇಕ್ ಇನ್ ದ ವರ್ಲ್ಡ್ ಯಾವುದು? ಟಾಂಗನಿಕಾ. ವೆರಿ ವೆರಿ ಇಂಪಾರ್ಟೆಂಟ್.
ಕೇಳಿದಾನೆ ಈ ಕ್ವಶನ್. ಟಾಂಗನಿಕಾ ಅಲ್ಲಿ ನೀವು ದಕ್ಷಿಣ ಅಮೆರಿಕಾದಲ್ಲಿ ಟಿಟಿಕಾಕಾ ಅಂತ ಒಂದು ಓದಿದ್ರ, ಅದ್ರ ವಿಶೇಷತೆ ಏನು ಅಂದ್ರೆ ಎತ್ತರದಲ್ಲಿ ಇರ್ತಕ್ಕಂತ ಸರೋವರ ಅದು ಯಾವುದು ಟಿಟಿಕಾಕಾ. ಟಾಂಗನಿಕಾ ಬಂದ್ಬಿಟ್ಟು ವಿಶ್ವದಲ್ಲೇ ಅತ್ಯಂತ ಉದ್ದವಾದ ಸರೋವರ. ಆಮೇಲೆ ಟಿಟಿಕಾಕಾ ಟಾಂಗನಿಕಾ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಟಾಂಗನಿಕಾ ಬರೋದು ಆಫ್ರಿಕಾದಲ್ಲಿ, ವೆರಿ ಇಂಪಾರ್ಟೆಂಟ್, ವಿಶ್ವದಲ್ಲೇ ಉದ್ದವಾದ ಸರೋವರ. ನೋಡಿ ಇದು ಟಾಂಗನಿಕಾದು ಒಂದು ಸ್ಯಾಟಲೈಟ್ ಇಮೇಜ್. ಇನ್ನದು ಬಿಟ್ರೆ ಇನ್ ಯಾವ ಸರೋವರ ಇದೆ ಆಫ್ರಿಕಾದಲ್ಲಿ? ವಿಕ್ಟೋರಿಯಾ ಸರೋವರ, ವಿಕ್ಟೋರಿಯಾ ಲೇಕ್. ಆಲ್ರೆಡಿ ಹೇಳಿದೀವಿ ನಿಮ್ಗೆ, ಏನು ನಮ್ ನೈಲ್ ನದಿ ಹುಟ್ಟುವಂತ ಜಾಗ ಇದು. ಓಕೆನಾ? ಇನ್ನ ಪರ್ವತ ಶ್ರೇಣಿಗಳು, ಯಾವ್ದೇ ಪರ್ವತ ಶ್ರೇಣಿಗಳಿದೆ ಇಲ್ಲಿ ಆಫ್ರಿಕಾದಲ್ಲಿ? ಅಟ್ಲಾಸ್ ಪರ್ವತ ಶ್ರೇಣಿಗಳು ಅಂತ ಬರುತ್ತೆ. ನೀವು ಹಿಂಗ ಆಫ್ರಿಕಾ ಅಂತ ಇಟ್ಕೊಳ್ಳಿ, ಹಿಂಗೆ ಇದೊಂದು ರೌಂಡ್ ಹಿಂಗ ಒಂದು ಮೊಟ್ಟೆ ತರ ಹಾಕಿರ್ತೀನಪ್ಪ, ಇದು ಆಫ್ರಿಕಾ ಅನ್ಕೊಳ್ಳಿ. ನೋಡಿ ಈ ಪಾರ್ಟ್ ಅಲ್ಲಿ ಬರ್ತಾರೆ, ನೋಡಿ ಈ ಪಾರ್ಟ್ ಅಲ್ಲಿ ನೋಡಿಬೇಕಾರೆ ಈ ಮೂಲೆಯಲ್ಲಿ ಅಟ್ಲಾಸ್ ಮೌಂಟೇನ್ಸ್ ಅಂತ ಇರುತ್ತೆ. ನೀವೇನ್ ಆಕ್ಸ್ಫರ್ಡ್ ಅಟ್ಲಾಸ್ ಅದು ಇದು ಅಂತ ಎಲ್ಲ ಓದ್ತಿರಲ್ಲ, ಅದನ್ನ ಬರ್ದವ್ರೆ ಅವರು, ಅಲ್ಲಿನ ಟ್ರೈಬಲ್ ಜನಾಂಗ ಗುರ್ತಿಸ್ಬಿಟ್ಟು ಈ ತರ ಬರೆಯಕ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಅವ್ರ ಹೆಸರು ಇಟ್ಟಿದ್ದಾರೆ, ಅಟ್ಲಾಸ್ ಅಂತ ಕರೀತಾರೆ. ಅಂದ್ರೆ ನೀವು ಮ್ಯಾಪ್ ಎಲ್ಲ ಸ್ಟಡಿ ಮಾಡ್ತಿರಲ್ಲ ಅದು. ಓಕೆನಾ? ಅಟ್ಲಾಸ್ ಪರ್ವತ ಶ್ರೇಣಿ ಆಕ್ಚುಲಿ ಅದು. ಅದು ಬಿಟ್ರೆ ಡ್ರೇಕನ್ಸ್ ಬರ್ಗ್ ಅಂತ ಒಂದು ಪರ್ವತ ಶ್ರೇಣಿ ಬರುತ್ತೆ, ಇದು ದಕ್ಷಿಣ ಆಫ್ರಿಕಾ ಹತ್ರ ಬರುತ್ತೆ. ನೋಡ್ರಪ್ಪ, ಆಫ್ರಿಕಾ ಅಂದ್ರೆ ಇದು ಕಾಂಟಿನೆಂಟ್, ದಕ್ಷಿಣ ಆಫ್ರಿಕಾ ಬರೋದು ಇಲ್ಲಿ ಸಣ್ಣ ದೇಶ, ನಮ್ ಗಾಂಧೀಜಿ ಹೋಗಿದ್ರಲ್ಲ ಅದು. ಇಡೀ ಆಫ್ರಿಕಾ, ದಕ್ಷಿಣ ಆಫ್ರಿಕಾ ಅಂದ್ರೆ ಇದು ಸಣ್ಣ ದೇಶ. ಓಕೆನಾ? ಕನ್ಫ್ಯೂಸ್ ಮಾಡ್ಕೋಬೇಡಿ ಆಫ್ರಿಕಾ ದಕ್ಷಿಣ ಆಫ್ರಿಕಾಗೂನು. ಸೊ ದಕ್ಷಿಣ ಆಫ್ರಿಕಾದಲ್ಲಿ ಬರ್ತಕ್ಕಂಥ ಪರ್ವತ ಶ್ರೇಣಿ ಯಾವುದು? ಡ್ರೇಕನ್ಸ್ ಬರ್ಗ್ ಅನ್ಬಿಟ್ಟು. ನೆಕ್ಸ್ಟ್ ಇಡೀ ಆಫ್ರಿಕಾಗೆ ಹೈಯೆಸ್ಟ್ ಪೀಕ್ ಬಂದ್ಬಿಟ್ಟು ಕಿಲಿಮಂಜಾರೋ ಅಂತ. ಕಿಲಿಮಂಜಾರೋ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಪರ್ಟಿಕ್ಯುಲರ್ ಯಾವ ದೇಶದ ಹತ್ರ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಇದು 2-3 ದೇಶಗಳಲ್ಲಿ ಬಾರ್ಡರ್ ಮಾಡ್ಕೊಂಡಿರುತ್ತೆ. ಬಟ್ ನೆನ್ಪಿಟ್ಕೊಂಡಿರಿ, ಆಫ್ರಿಕಾದ ಹೈಯೆಸ್ಟ್ ಪೀಕ್ ಬಂದ್ಬಿಟ್ಟು ಕಿಲಿಮಂಜಾರೋ, ಆಫ್ರಿಕಾದ ಎತ್ತರವಾದ ಶಿಖರ. ನೋಡಿ ಅದರ ಇಮೇಜ್. ಇನ್ ಏನ್ ಸಿಗುತ್ತೆ ಆಫ್ರಿಕಾದಲ್ಲಿ? ಖನಿಜಗಳು, ವಜ್ರ ಸಿಗುತ್ತೆ, ಚಿನ್ನ ಸಿಗುತ್ತೆ, ಎಲ್ಲಾ ದೇಶದಲ್ಲಿ ಸಿಕ್ದಂಗೆ. ಅಲ್ಲೊಂದು ಫೇಮಸ್ ಮೈನ್ಸ್ ಇದೆ ದಕ್ಷಿಣ ಆಫ್ರಿಕಾದಲ್ಲಿ, ಕಿಂಬರ್ಲಿ ಮೈನ್ಸ್ ಅನ್ಬಿಟ್ಟು. ನಿಮಗೆ ಚಿನ್ನ ಮತ್ತು ವಜ್ರ ಎರಡೂ ಸಿಗುತ್ತಲ್ಲಿ. ಕೇಳಿದಾನೆ ಈ ಕ್ವಶನ್ ಒಂದ್ಸರಿ, ಅಂದ್ರೆ ಮೈನ್ಸ್ ಎಲ್ಲಿ ಬರುತ್ತೆ ಅಂತ ಕೇಳಿದಾನೆ. ಕಿಂಬರ್ಲಿ ಮೈನ್ಸ್ ಬರೋದು ದಕ್ಷಿಣ ಆಫ್ರಿಕಾದಲ್ಲಿ, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಹಾಕಿದೀನಿ ಮೈನ್ಸ್. ಆ ಮೈನ್ಸ್ ಪಕ್ಕ ನೋಡಿ ಎಷ್ಟೊಂದು ಮನೆ ಕಟ್ಕೊಂಡಿದ್ದಾರೆ. ಆಬ್ವಿಯಸ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಅಲ್ಲಿ ಸ್ಟಾಫ್ ಇರ್ಲೇಬೇಕು. ಸೊ ಅದಕ್ಕೋಸ್ಕರ ಮನೆ ಕಟ್ಕೊಂಡಿರ್ತಾರೆ. ಆಮೇಲೆ ಏನಾದ್ರು ರಾತ್ರಿ ಹೊತ್ತು ಏನಾದ್ರು ಸ್ಕೆಚ್ ಹಾಕಿದ್ರು ಹಾಕ್ಬೋದು, ಏನಾದ್ರು ಚಿನ್ನ ವಜ್ರ ಸಿಗುತ್ತೇನೋ ಅಂತ, ಅದಕ್ಕೋಸ್ಕರನು ಕಟ್ಕೊಂಡಿರ್ಬೋದು. ಸುಮ್ನೆ ಅನ್ನಪ್ಪ ತಮಾಷೆಗೆ ಇರ್ಲಿ. ಅದು ಬಿಟ್ರೆ ಇಲ್ಲಿ ಆಫ್ರಿಕಾದಲ್ಲಿ ಬರ್ತಕ್ಕಂಥ ಜನಾಂಗಗಳು ಪಿಗ್ಮಿ, ಬುಷ್ಮನ್, ಮಸಾಯ್, ಅರಬ್ಸ್ ಅಂದ್ರೆ ಮುಸ್ಲಿಮ್ಸ್ ಮೇಲ್ಗಡೆ, ಆಫ್ರಿಕಾದ ಮೇಲ್ಗಡೆ ಉತ್ತರ ಈಜಿಪ್ಟ್ ಅಲ್ಲೆಲ್ಲ ಬರ್ತಾರಲ್ಲ ಅಲ್ಲಿ ಅರಬ್ಸ್, ರೆಡ್ ಇಂಡಿಯನ್ಸ್, ಇವರೆಲ್ಲ ದಕ್ಷಿಣ ಆಫ್ರಿಕಾ ಕಡೆ ಬರ್ತಾರೆ. ನೋಡಿ ಈ ಪಿಗ್ಮಿ ಇದಾರಲ್ಲ, ಇಡೀ ವರ್ಲ್ಡ್ ಅಲ್ಲೇ ತುಂಬಾ ಶಾರ್ಟೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್ ಯಾರಪ್ಪ ಅಂದ್ರೆ ಇವರೇನೆ, ಪಿಗ್ಮಿ. ಇಡೀ ವರ್ಲ್ಡ್ ಅಲ್ಲೇ ಶಾರ್ಟೆಸ್ಟ್ ಪೀಪಲ್ ಯಾರಂದ್ರೆ, ಅವ್ರದ್ದು ಏನ್ ಹಾಕಿದಿನ ಇಮೇಜ್ ಏನಾದ್ರು? ಇಲ್ಲೇನು ಹಾಕಿಲ್ಲ, ಇಲ್ಲಿ ಮರ್ತಿದೀನಿ ಅನ್ಸುತ್ತೆ ಅದ್ರ ಇಮೇಜ್. ಆಕ್ಚುಲಿ ನೋಡಿ ನೆಟ್ ಅಲ್ಲಿ ನೋಡಿ, ಪಿಗ್ಮಿ ವರ್ಲ್ಡ್ ಅಲ್ಲೇ ತುಂಬಾ ಗಿಡ್ಡ ಜನ ಅಂದ್ರೆ ಇವರೇ ಪಿಗ್ಮಿ. ನೆನ್ಪಿಟ್ಕೊಳ್ಳಿ, ವರ್ಲ್ಡ್ ಅಲ್ಲೇ ತುಂಬಾ ಶಾರ್ಟೆಸ್ಟ್ ಪೀಪಲ್ ಇವರೆಲ್ಲ ಕೀನ್ಯಾ ಅಕ್ಕಪಕ್ಕ ಸಿಗ್ತಾರೆ ನಿಮ್ಗೆ, ನೋಡಿದ್ರೆ ಕೀನ್ಯಾ ದೇಶ ಸುತ್ತಮುತ್ತ ಸಿಗ್ತಾರೆ. ಇನ್ನ ಬುಷ್ಮನ್, ಮಸಾಯ್ ಇವೆಲ್ಲ ಟ್ರೈಬಲ್ಸ್, ಕೇಳಿದ್ರು ಕೇಳಬಹುದು ನಿಮ್ಗೆ, ಆಫ್ರಿಕಾದಲ್ಲಿ ಬರ್ತಕ್ಕಂಥ ಟ್ರೈಬಲ್ ಜನಾಂಗಗಳು. ಸೊ ಇನ್ನ ಹೇಳ್ಬೇಕು ಅಂತಂದ್ರೆ ಆಫ್ರಿಕಾ ಬಗ್ಗೆ ಸಿಕ್ಕಾಪಟ್ಟೆ ಬಡ ಕಾಂಟಿನೆಂಟ್, ತುಂಬಾ ಬಡತನ ಇದೆ ಆಫ್ರಿಕಾದಲ್ಲಿ. ಈ PDF ಬಂದ್ಬಿಟ್ಟು ಹಾಳು ಮಾಡ್ಬಿಟ್ರು. ಏನ್ ಈ PDF ಅಂದ್ರೆ, ಈ ಸೀಕ್ವೆನ್ಸ್ ಸದಾ ಹೇಳ್ತಾ ಇರ್ತೀನಿ ನಾನು ಯಾವಾಗ್ಲೂ, ನೀವು ಈ PDF ಅಂತ ಗಟ್ಟೊಡಿಲೇಬೇಕು. ಯಾಕೆಂದ್ರೆ ನಮ್ಮ ಭಾರತಕ್ಕೆ ಮಾಡರ್ನ್ ಇಂಡಿಯಾ ಮಾಡ್ಬೇಕಾದ್ರೆ ಹೇಳ್ತೀನಿ, PDF ಅಂದ್ರೆ ಕಾಲಾನುಕ್ರಮದಲ್ಲಿ ಹಿಂಗೆ ಬಂದಿದ್ದು. ಫಸ್ಟ್ ಪೋರ್ಚುಗೀಸ್, ಡಚ್, ಇಂಗ್ಲಿಷ್, ಫ್ರೆಂಚ್, PDF ಇವರು ಇದೇ ಸೀಕ್ವೆನ್ಸ್ ಅಲ್ಲಿ ಬಂದವರು. ಕೊನೆಗೆ ಹೋದವ್ರು ಯಾರು? ನಮ್ಮ ಭಾರತ ಬಿಟ್ಟು ಫಸ್ಟ್ ಯಾರು ಬಂದ್ರು ಅವರೇ ಕೊನೆಯದಾಗಿ ಬಿಟ್ಟು ಹೋದವರು. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಮಾಡರ್ನ್ ಇಂಡಿಯಾದಲ್ಲಿ ಡಿಸ್ಕಸ್ ಮಾಡೋಣ ಅದನ್ನೆಲ್ಲ. ಸಿಕ್ಕಾಪಟ್ಟೆ ಇವ್ರಿಗೆ ಗೊತ್ತಲ್ಲ, ನಿಮ್ಗೆ ಕಾಲಿಟ್ರೆ ಏನು ಹುಲ್ಲು ಬೆಳೆಯಲ್ಲ ಅಂತ ನಿಮ್ಗೆ ಗೊತ್ತಿದೆ. ನಿಮ್ಗೆ ಸಿಕ್ಕಾಪಟ್ಟೆ ಹಾಳು ಮಾಡಿ ಕೊಡ್ತಾರೆ ಇವರು. ನಮ್ ದೇಶನೂ ಕೂಡ ಎಷ್ಟೋ ವರ್ಷಗಳ ಕಾಲ ಬ್ರಿಟಿಷ್ ಕೆಳಗಡೆ ಇತ್ತು.
ಸೊ ಇದ್ದಿದ್ರಿಂದ ಮಾಡರ್ನ್ ಇಂಡಿಯಾ ಎಲ್ಲ ಓದ್ಬೇಕಾಗ್ ಬಂತು ಅಂತ ಕೆಲವ್ರು ಅನ್ಕೋತಾ ಇರ್ಬೋದು. ಇಲ್ಲಿ ಓದ್ಲೇಬೇಕಾಗತ್ತದೆಲ್ಲ. ಬಡತನ ಯಾಕಂದ್ರೆ ಇವರು ನಮ್ಮಂಗ್ ಇಂಡಿಯಾನ ಅಕ್ವೈರ್ ಮಾಡ್ಕೊಂಡಂಗ ಅಲ್ಲೆಲ್ಲ ಮಾಡ್ಕೊಂಡ್ಬಿಟ್ಟಿದ್ರು. ಹೋಗಲ್ಲಿ ಏನೋ ಒಂದ್ ಜಾಗ ಬೇಕು ಅಂದ್ರೆ ಅವ್ರ ಕೈಗೆ ಹೋಗ್ಬಿಟ್ಟು ಗನ್ ಕೊಡೋದು, ಅವನ್ನ ಸಾಯಿಸು, ಶೂಟ್ ಮಾಡು ಅಂತ ಅನ್ನೋದು. ಅವ್ರಿಗೇನ್ ಒಂಚೂರು ಎಣ್ಣೆ ಪಣ್ಣೆ ಕೊಡ್ಸಿರ್ ಸಾಕು, ಶೂಟ್ ಮಾಡ್ಬಿಡ್ತಾರೆ. ಅವ್ರಿಗೇನ್ ಯಾವ ಜಮೀನು ಬೇಡ, ಏನು ಬೇಡ. ಆ ಗಾಂಜಾ, ಡ್ರಗ್ಸ್, ಅಫೀಮ್ ಈ ತರ ಕೊಟ್ರೆ ಅದಕ್ಕೋಸ್ಕರ ಅಲ್ಲಿ ಹೋದ್ರೆ ಕೆಲವು ಆಫ್ರಿಕಾದಲ್ಲಿ ನೀವು ಹೋದ್ರೆ ವಾಪಸ್ ಬರಲ್ಲ ಅಂತ ಜಾಗಗಳಿದೆ. ತುಂಬಾ ಡೇಂಜರಸ್ ಜಾಗಗಳು. ಸೊ ಅದೆಲ್ಲ ಕಾರಣ ನಿಮ್ಗೆ ಗೊತ್ತಿದೆ, ಆಫ್ರಿಕಾ ಅಂದ ತಕ್ಷಣನೇ ಬಡತನ ಅನ್ನೋದು. ಆಮೇಲೆ ಜನನ ಜಾಸ್ತಿ ಬರ್ತ್ ರೇಟ್ ಜಾಸ್ತಿ, ಸಿಕ್ಕಾಪಟ್ಟೆ ಮಕ್ಳಾಗ್ತಾರಲ್ಲಿ. ಮತ್ತೆ ಮರಣನೂ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ. ಆಮೇಲೆ ಜಾಸ್ತಿ ಭಾಷೆಗಳು ಕೂಡ ಇದೆ, ಸಿಕ್ಕಾಪಟ್ಟೆ ವೆರೈಟಿ ಭಾಷೆಗಳಿದೆ ಅಲ್ಲಿ. ಈಗ ನೋಡಿ ನಿಮ್ಗೆ ಯಾವ ಫಿಲಮು, ಬಾಹುಬಲಿದಲ್ಲಿ ಅದ್ಯಾವ ಕಿಲ್ಕಿಲಿ ಲ್ಯಾಂಗ್ವೇಜ್ ಏನೋ ಬಳಸ್ತಾನಲ್ಲ ಅವನಾರೋ ಒಂದು ಕಾಲಕೆಯ, ಅದೆಲ್ಲ ಆಫ್ರಿಕನ್ ಭಾಷೆ ಅಂತೆ, ಯಾರೋ ಹಂಗಂತ ಇದ್ರು ನೋಡಿ. ಆ ತರ ಭಾಷೆಗಳೆಲ್ಲ ನಿಮ್ಗೆ ಅಲ್ಲೇ ಸಿಗೋದು ಆಫ್ರಿಕಾದಲ್ಲಿ. ಆಮೇಲೆ ಜನನ ಪ್ರಮಾಣ ಜಾಸ್ತಿ ಅಂತಂದ್ರೆ ಸಿಕ್ಕಾಪಟ್ಟೆ ಮಕ್ಳಾಗ್ತಾರಪ್ಪ ಅಲ್ಲಿ. ಫರ್ಟಿಲಿಟಿ ರೇಟ್ ಅನ್ನೋದು ವೆರಿ ಇಂಪಾರ್ಟೆಂಟ್. ನಿಮ್ಗೆ ಲೇಟೆಸ್ಟ್ ಹೋಗಿ ನೋಡಿ ಇಂಡಿಯಾದ ಫರ್ಟಿಲಿಟಿ ರೇಟ್ ಎಷ್ಟಿದೆ ಮತ್ತೆ ಕರ್ನಾಟಕದ ಎಷ್ಟಿದೆ ಅನ್ಬಿಟ್ಟು. ಮೊನ್ನೆ ಯಾವ್ದೋ KS ಅಲ್ಲಿ ಕೇಳ್ಬಿಟ್ಟಿದೆ. KS ಅಲ್ಲಿ ಕರ್ನಾಟಕದ ಫರ್ಟಿಲಿಟಿ ರೇಟ್ ಎಷ್ಟಿದೆ ಅಂದ್ರೆ ಆಲ್ಮೋಸ್ಟ್ ಐ ಥಿಂಕ್ 1.8, ಅಂದ್ರೆ ಅವರೇಜ್ ಆಗಿ 2 ಮಕ್ಳು ಆ ರೇಂಜ್ ಅಲ್ಲಿ ಇದಿರುತ್ತೆ. ಇಲ್ಲಿ ಆಫ್ರಿಕನ್ ಸಿಕ್ಕಾಪಟ್ಟೆ ಜಾಸ್ತಿ, ಐದಾರು ಇರುತ್ತೆ ಅವ್ರಿಗೆ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರ್ತಾರೆ ಅವರು ಆಫ್ರಿಕನ್ಸ್. ನೋಡಿದಿರಲ್ಲ ಅವ್ರ ಆಕಾರ ಎಲ್ಲ ನೋಡಿದಿರಲ್ಲ. ಸೊ ಇಂಡಿಯಾದ ಫರ್ಟಿಲಿಟಿ ರೇಟ್ ಎಲ್ಲ ತಿಳ್ಕೊಂಡಿರಿ. ಇದೆಲ್ಲ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋಂಥದ್ದು ಎಕ್ಸಾಕ್ಟ್ ಫಿಗರ್ ನ ತಿಳ್ಕೊಬೇಕಾಗತ್ತೆ. ನೋಡಿ, ಹೋಗಿ ಸರ್ಚ್ ಮಾಡಿ. ನೆಕ್ಸ್ಟ್ ಸೋಮಾಲಿಯಾ ಅಂತ ಒಂದ್ ದೇಶ ಬರುತ್ತೆ. ಆ ದೇಶ ಸೋಮಾಲಿಯಾ ಅಂದ ತಕ್ಷಣ ನಿಮ್ಗೆ ಗೂಗಲ್ ಅಲ್ಲಿ ಟೈಪ್ ಮಾಡ್ತಿದಂಗೆ ಸೋಮಾಲಿಯನ್ ಪೈರೇಟ್ಸ್ ಅಂತ ಬರುತ್ತೆ. ಕಡಲ್ಗಳ್ಳರು, ಇವೆಲ್ಲ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ. ಸೋಮಾಲಿಯಾದ ಕಡಲ್ಗಳ್ಳರು ಬೆಳಗ್ಗೆದ್ರೆ ಯಾಕೆ ಗೊತ್ತಾ, ಹಿಂಗೆ ಆಫ್ರಿಕಾ ಬರುತ್ತಲ್ಲ, ಇಲ್ಲಿ ಸೋಮಾಲಿಯಾ ಇಲ್ಲಿ ಬರುತ್ತೆ. ಇಲ್ಲಿ ರೆಡ್ ಸಿ ಇದೆ, ಇಲ್ಲಿ ಸೂಯೆಜ್ ಕೆನಾಲ್ ಅಂತ ಹೇಳದ್ನಲ್ಲ, ಇಲ್ಲಿಂದ ಬೋಟ್ಗಳೆಲ್ಲ ವಿಶ್ವದಲ್ಲಿ ಅತಿ ಹೆಚ್ಚು ಬೋಟ್ಸ್ ಹೋಗ್ತವೆ ಅಂತ ಹೇಳದ್ನಲ್ಲ, ಹೋಗಿ ಅಟ್ಯಾಕ್ ಮಾಡೋದು ಇವ್ರು. ಹೋಗಿ ಬೆಳಗ್ಗೆದ್ರೆ ಬಿಸ್ನೆಸ್ ಅವ್ರದ್ದು, ಅದನ್ನೇ ಕಳ್ತನ ಮಾಡ್ಕೊಂಡ್ ಬರೋದು. ನಮ್ಮಲ್ಲಿ ಏನ್ ಮಾಡ್ತೀವಿ, ಬೆಳಗ್ಗೆ ಆಫೀಸ್ಗೆ ಹೋಗು, ಫ್ಯಾಕ್ಟ್ರಿಗೆ ಹೋಗು, ಕೆಲಸ ಮಾಡೋ, ಈ ತರ ನಮ್ದು. ಅವ್ರು ಬೆಳಗ್ಗೆದ್ರೆ ಕಳ್ತನ ಮಾಡ್ಕೊಂಬ ಅಂತ ಅವ್ರ ಮನೆಗೆ ಅವ್ರ ಅಪ್ಪ ಅಮ್ಮ ಡ್ರೆಸ್ ಹಾಕೊಂಡೋಗಿ, ಹೋಗಪ್ಪ ಕಳ್ತನ ಮಾಡ್ಕೊಂಡು 1-2 ಬೋಟ್ ಹೇಳ್ಕೊಂಬ ಅಂತಾರೆ. ಇದು ಅವ್ರ ಬಿಸ್ನೆಸ್. ನೋಡಿ, ಇವೆಲ್ಲ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೇಳ್ಬೋದು. ಸೋಮಾಲಿಯಾದ ಕಡಲ್ಗಳ್ಳರು. ನೆಕ್ಸ್ಟ್ ನೈಜೀರಿಯಾ ಅಂತ ಬರುತ್ತೆ ನೋಡಿ. ಆ ಪ್ಲೇಸ್ಗಳನ್ನ ನೀವು ದೇಶಗಳು ನೋಡ್ಬೇಕಾಗತ್ತೆ. ಈ ದೇಶಗಳನ್ನೆಲ್ಲ ಏಡ್ಸ್ ಪೇಷಂಟ್, ನಿಮಗೆ ದೊಡ್ಡ ರೋಗಗಳೆಲ್ಲ ಬರ್ತಾವಲ್ಲಪ್ಪ, ಏಡ್ಸು, ಎಬೋಲಾ, ಇದೆಲ್ಲ ಬಂದಿದ್ದೆ ಆ ನೈಜೀರಿಯಾ ದೇಶದಿಂದ. ಆಮೇಲೆ ಆಫ್ರಿಕಾದಲ್ಲಿ ಅತಿ ಹೆಚ್ಚು ಜಾಸ್ತಿ ಜನ ಎಲ್ಲಿದ್ದಾರೆ ಅಂದ್ರೆ ಇದೇ ದೇಶದಲ್ಲಿ, ನೈಜೀರಿಯಾದಲ್ಲಿ. ಅತಿ ಹೆಚ್ಚು ಜನ ಆಫ್ರಿಕಾದ ಯಾವ ದೇಶದಲ್ಲಿದ್ದಾರೆ ಅಂದ್ರೆ ನೈಜೀರಿಯಾದಲ್ಲಿದ್ದಾರೆ. ಇಂಥ ದೊಡ್ಡ ರೋಗ ಎಲ್ಲ ಬಂದ್ರೆ ಅದು ಎಲ್ಲಿ ಬರುತ್ತೆ ಅಂದ್ರೆ, ಸುಮ್ನೆ ಒಂದು ರಫ್ ಅಲ್ಲಿ ತೋರಿಸಿರ್ತೀನಿ ನೋಡಿ. ನಿಮ್ಮ ಇದು ಆಫ್ರಿಕಾ ಅಂತಂದ್ರೆ ಈ ಭಾಗದಲ್ಲಿ ಬರ್ತಾರೆ, ಈ ಭಾಗದಲ್ಲಿ. ಓಕೆನಾ, ನೈಜೀರಿಯಾ ಬರೋದು ಈ ಭಾಗದಲ್ಲಿ. ಈ ಕಡೆಗೆ ಮಾತ್ರ ಹೋಗಿಬಿಟ್ರೆ ಆಮೇಲೆ ಟೂರ್ಗೆ, ನಾಳೆ ಮದುವೆಗಿದ್ವಿ ಆದ್ಮೇಲೆ ಹನಿಮೂನ್ಗೆ ಎಲ್ಲ ಈ ಕಡೆ ಹೋಗೋಣ ಅಂತ ಏನಾದ್ರು ಪ್ಲಾನ್ ಗೀನ್ ಮಾಡ್ಬಿಟ್ರೆ ಕಷ್ಟಪ್ಪ. ದಕ್ಷಿಣ ಆಫ್ರಿಕಾ ಎಲ್ಲ ಚೆನ್ನಾಗಿದೆ, ಇಲ್ಲಿ ವಿಸಿಟ್ ಮಾಡಿ. ಆಮೇಲೆ ಇಲ್ಲೆಲ್ಲ ಕನ್ಸ್ಕೊಂಡ್ಬಿಟ್ರೆ ಈ ಕಡೆ ಹೋಗ್ಬೇಕು ಅಂದ್ಬಿಟ್ಟು. ಓಕೆನಾ. ಆಮೇಲೆ ಇಥಿಯೋಪಿಯಾ ಅಂತ ಒಂದ್ ದೇಶ ಬರುತ್ತೆ. ಅದ್ ನೋಡಿ, ಆಕ್ಚುಲಿ ನಾನು ಪ್ರತಿಯೊಂದು ಮಾರ್ಕ್ ಮಾಡಿ ಇಲ್ಲಿ ಬರುತ್ತೆ ಅಂತ ಹಾಕಿದ್ರೆ ಇಮೇಜಸ್ ಅವ್ರ ಆಗ್ಬಿಡುತ್ತೆ. ಇಥಿಯೋಪಿಯಾ ದೇಶ ಅಂದ ತಕ್ಷಣನೇ ನಿಮ್ಗೆ ಕಾಫಿ ಮತ್ತೆ ರಾಗಿ, ನಾವೇನ್ ರಾಗಿ ಫಿಂಗರ್ ಮಿಲೆಟ್ ಅಥವಾ ಆಫ್ರಿಕನ್ ಮಿಲೆಟ್ ಅಂತಾನು ಕರೀತಾರೆ. ಆ ರಾಗಿ ಮತ್ತೆ ಕಾಫಿ ಎಲ್ಲಾನು ಕೂಡ ಇಥಿಯೋಪಿಯಾ ಇಂದಾನೇ ಬಂದಿದ್ದು. ಆಮೇಲೆ ಈ ರಾಗಿ ಎಲ್ಲ ತಿಂದ್ರೆ ಕಪ್ಪಾಗ್ಬಿಡ್ತಾರೆ ಅಂತ ಅನ್ಕೋಬೇಡ್ರಪ್ಪ. ಆಫ್ರಿಕಾದಿಂದ ಬಂದಿರೋದು ತಿಂದ್ರೆ ಕಪ್ಪಾಗ್ಬಿಡ್ತಾರೆ ಅಂತ. ಎಸ್ಪೆಷಲಿ ನಮ್ಮ ಹೆಣ್ಮಕ್ಳುಗಳು ರಾಗಿ ತಿಂದ್ರೆ ಕಪ್ಪಾಗೋಗ್ಬಿಡ್ತೀವಿ ಅನ್ನೋ ಲೆವೆಲ್ಗಿದ್ದಾರೆ. ಏನಾಗಲ್ಲ, ರಾಗಿ ತಿಂದಷ್ಟು ಕಲರ್ ಬರ್ತೀರಾ. ಓಕೆನಾ. ಸೊ ರಾಗಿ ಸ್ವಲ್ಪ ಚೆನ್ನಾಗಿ ಪವರ್ಫುಲ್ ಫುಡ್. ನಮ್ಮಲ್ಲಿ ಈ ನಾರ್ತ್ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ಹೆಂಗೋ, ನಮ್ಮಲ್ಲಿ ರಾಗಿ ಅದೇ ತರ ಪವರ್ಫುಲ್ ಫುಡ್. ಯಾವ ಶುಗರು BP ಏನೂ ಬರಲ್ಲ. ಚೆನ್ನಾಗಿ ರಾಗಿ ಮುದ್ದೆ ತಿನ್ನಕ್ ಸ್ಟಾರ್ಟ್ ಮಾಡಿ. ಮನೆಗಳಲ್ಲಿ ನಿಮ್ಮ ಮೇಡಮ್ ದಿರ್ಗೆ ಹೇಳಿ, ಯಾಕಂದ್ರೆ ಅವ್ರು ಮಾಡಿದ್ರೆ ತಾನೇ ತಿನ್ನೋದು. ಓಕೆ, ಇರ್ಲಿ, ನೆನ್ಪಿಟ್ಕೊಡಿ. ಕಾಫಿ ಮತ್ತೆ ರಾಗಿ ಬಂದ್ಬಿಟ್ಟು ಇಥಿಯೋಪಿಯಾ ದೇಶದಿಂದ ಬಂದಿದ್ದು. ಆಮೇಲೆ ವಿಜ್ಞಾನಿಗಳ ಪ್ರಕಾರ ಮೊದಲು ಮನುಷ್ಯನ ನೋಡಿದ್ದು ಮಂಗನಿಂದ ಮಾನವ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಹೋಮೋಸೇಫಿಯನ್, ಆಧುನಿಕ ಮಾನವನ ಹೆಸರೇನು ಹೋಮೋಸೇಫಿಯನ್ ಅಂತ ಕರೀತಾರಲ್ಲ, ಆ ಮನುಷ್ಯನ್ ತರ ಕಂಡಿದ್ದೆ ಇಥಿಯೋಪಿಯಾ ಹತ್ತತ್ರ ಅಂತೆ. ಮಂಗನಿಂದ ಮಾನವ ಅಂದ್ರೆ ಕೋತಿ ತರ ನಡೀತಾ ಇದ್ದನು, ಮನುಷ್ಯನ್ ತರ ಫಸ್ಟ್ ಟೈಮ್ ಕಾಣಿಸಿದ್ದು ಇಥಿಯೋಪಿಯಾ ದೇಶದಲ್ಲಂತೆ. ಅದಕ್ಕೋಸ್ಕರ ಮನುಷ್ಯನ ಉಗಮ ಸ್ಥಾನ ಎಲ್ಲಿ ಅಂದ್ರೆ ಕೆಲವರು ಆಫ್ರಿಕಾ ಅಂತಾನೆ ಕರೀತಾರೆ ನೋಡಿ. ಆಫ್ರಿಕಾ ಇಷ್ಟೊಂದು ಫೇಮಸ್ ಇದೆ. ರಾಗಿ ಅಲ್ಲಿಂದ, ಕಾಫಿ ಅಲ್ಲಿಂದ, ಆಮೇಲೆ ಮನುಷ್ಯ ಕೂಡ ಅಲ್ಲಿಂದಾನೆ ಅಂತಾರೆ.
ಸೊ ಇಥಿಯೋಪಿಯಾ ಇಷ್ಟೊಂದು ಫೇಮಸ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಅದರ ರಾಜಧಾನಿ, ಇಥಿಯೋಪಿಯಾದ ರಾಜಧಾನಿ ಅಡೀಸ್ ಅಬಾಬಾ ಅಂತ ಬರುತ್ತೆ. ರಾಜಧಾನಿಗಳನ್ನೆಲ್ಲ ನಿಮಗೆ ಸಪರೇಟ್ ಡಿಸ್ಕಸ್ ಮಾಡ್ತೀವಿ. ಇರ್ಲಿ, ಅಡೀಸ್ ಅಬಾಬಾದಲ್ಲಿ ಇಡೀ ಆಫ್ರಿಕನ್ ಹೆಡ್ ಕ್ವಾರ್ಟರ್ಸ್, ಆಫ್ರಿಕನ್ ಯೂನಿಯನ್ ಇದೆ. ಇಡೀ ಆಫ್ರಿಕಾಗೆ ಏನಾದ್ರೂ ಸಮಸ್ಯೆ ಆಯ್ತು ಅಂದ್ರೆ ಅಲ್ಲೊಂದು ಹೆಡ್ ಕ್ವಾರ್ಟರ್ಸ್ ಇದೆ ಅಡೀಸ್ ಅಬಾಬಾದಲ್ಲಿ. ಆಫ್ರಿಕಾದ ಎಲ್ಲ ದೇಶಗಳ ಸಮಸ್ಯೆನೂ ಕೂಡ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ನೆಕ್ಸ್ಟ್ ಕೀನ್ಯಾ ಅಂತ ಒಂದು ದೇಶ ಬರುತ್ತೆ. ಕೀನ್ಯಾದ ರಾಜಧಾನಿ ಬಂದ್ಬಿಟ್ಟು ನೈರೋಬಿ ಅಂತ. ಯಾಕಪ್ಪ ರಾಜಧಾನಿ ಇಲ್ಲಿ ಹಾಕಿದೀನಿ ಅಂದ್ರೆ ನೋಡಿ, 2 ಫೇಮಸ್ ಇಂಟರ್ನ್ಯಾಷನಲ್ ಲೆವೆಲ್ ಆರ್ಗನೈಸೇಷನ್ಸ್ ಇದೆ. ಇದಂತೂ ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದಾನೆ, FD, SDA ಮತ್ತೆ PSI ಗಳಲ್ಲಿ. ಈ ನೈರೋಬಿಯಲ್ಲಿ 2 ಇಂಟರ್ನ್ಯಾಷನಲ್ ಲೆವೆಲ್ ಆರ್ಗನೈಸೇಷನ್ಸ್ ಇದೆ. ಒಂದು UNEP ಅಂದ್ರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅನ್ಬಿಟ್ಟು, ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ವೆರಿ ವೆರಿ ಇಂಪಾರ್ಟೆಂಟ್. ಕೀನ್ಯಾದ ರಾಜಧಾನಿ ನೈರೋಬಿಯಲ್ಲಿ ಬರ್ತಕ್ಕಂಥದ್ದು. ತುಂಬಾ ಸರಿ ಕೇಳಿದಾನೆ UNEP ಎಲ್ಲಿ ಬರುತ್ತೆ ಅಂತ. ನೆಕ್ಸ್ಟ್ ಅಂದ್ರೆ ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಏನೋ ಡಿಸ್ಕಸ್ ಮಾಡ್ತಾರಲ್ಲಿ, ಓಕೆನಾ. UN ಹ್ಯಾಬಿಟಾಟ್, ಯುನೈಟೆಡ್ ನೇಷನ್ಸ್ ಹ್ಯಾಬಿಟಾಟ್ ಸಂಸ್ಥೆ ಅಲ್ಲಿದೆ. ಏನು, ಕೆಲವರು ನಿರಾಶ್ರಿತರು ಪುನರ್ವಸತಿ, ಕೆಲವರು ರಿಹ್ಯಾಬಿಲಿಟೇಷನ್ ಮಾಡ್ಕೊಡುವಂಥದ್ದು, ಕೆಲವರು ಏನಾದ್ರು ಯುದ್ಧಗಳು ಅಥವಾ ಒಂದು ಅಂದ್ರೆ ಪ್ರವಾಹದಿಂದ ಏನಾದ್ರು ಮನೆ ಮಠ ಕಳ್ಕೊಂಡವ್ರಿಗೆ ಮನೆ ಅದು ಇದು ಕಟ್ಸ್ಕೊಡೋ ಅಂತ ಒಂದು ಸಂಸ್ಥೆ UN ಹ್ಯಾಬಿಟಾಟ್ ಅಂತ, ಓಕೆನಾ. ಇವೆರಡೂ ಸಂಸ್ಥೆ ಬರೋದು ನೈರೋಬಿಯಲ್ಲಿ. ನಿಮ್ಗೆ ಏನು ಟ್ರಿಕ್ಕಿಯಾಗಿ ಕೇಳಲ್ಲ, ಇದು ಎಲ್ಲಿ ಬರ್ತದೆ ಅಂತ ಅಷ್ಟೇ ಕೇಳೋದು ಇದು, ಓಕೆನಾ. ನೆಕ್ಸ್ಟ್ ಇನ್ನು ದಕ್ಷಿಣ ಆಫ್ರಿಕಾ, ನಿಮಗೆ ಗೊತ್ತಿದೆ ದಕ್ಷಿಣ ಆಫ್ರಿಕಾ ಕೆಳಗಡೆ ಬರುತ್ತೆ ಅಂತ ಹೇಳಿದೆ ನಿಮಗೆ. ಆಫ್ರಿಕಾ, ಇದು ಆಫ್ರಿಕಾ ಅಂತ ಇಟ್ಕೊಳ್ಳಿ, ಕೆಳಗಡೆ ಬರೋಂಥದ್ದು ದಕ್ಷಿಣ ಆಫ್ರಿಕಾ. ಇನ್ನು ದಕ್ಷಿಣ ಆಫ್ರಿಕಾ ಸ್ಕೂಲ್ ನೀವು ಓದಕ್ 1ನೇ ಕ್ಲಾಸಿಂದನೂ ಓದ್ತಾನೆ ಇರ್ತೀರಾ. ಯಾಕಂದ್ರೆ ನಮ್ಮ ಗಾಂಧೀಜಿ ಹೋಗಿದ್ದು ದಕ್ಷಿಣ ಆಫ್ರಿಕಾಗೆ. ಅಲ್ಲೋಗಿ ಬಹಳ ಹೋರಾಟಗಳು ಮಾಡಿದ್ರು, ವರ್ಣಭೇದ ನೀತಿನ ವಿರೋಧ ಮಾಡಿದ್ರು. ಐ ಥಿಂಕ್ ನಿಮಗ್ ಗೊತ್ತಿರ್ಬೇಕು ಗಾಂಧೀಜಿ ಯಾರ ಪರವಾಗಿ ವಾದ ಮಾಡಕ್ ಹೋಗಿದ್ದು, ಅಲ್ಲಿ ದಕ್ಷಿಣ ಆಫ್ರಿಕಾಗೆ ಯಾಕೆ ಹೋದ್ರು. ಇದೆಲ್ಲ ಮಾಡರ್ನ್ ಇಂಡಿಯಾದಲ್ಲಿ ಡಿಸ್ಕಸ್ ಮಾಡೋಣ. ಆಕ್ಚುಲಿ ಅಬ್ದುಲ್ಲಾ ಅಂತ ಒಬ್ರಿದ್ರು ಬಿಸ್ನೆಸ್ ಮ್ಯಾನ್, ಅದೆಲ್ಲ ಅಲ್ಲಿ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಅಬ್ದುಲ್ಲಾ ಅಂತ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ರು. ಅವರ ಇಂಡಸ್ಟ್ರೀಸ್ಗೆ ಲೀಗಲ್ ಅಡ್ವೈಸರ್ ಆಗಿ ಅಲ್ಲಿ ಆಫ್ರಿಕಾಗೆ ಹೋದ್ರು, ಇಲ್ಲಿ ದಕ್ಷಿಣ ಆಫ್ರಿಕಾಗೆ, ಓಕೆನಾ. ಇರ್ಲಿ, ಅಲ್ಲಿ ಡಿಸ್ಕಸ್ ಮಾಡೋಣ. ದಕ್ಷಿಣ ಆಫ್ರಿಕಾಗೆ 3 ರಾಜಧಾನಿಗಳಿದೆ. ಯಾವ್ದ್ಯಾವ್ದಪ್ಪ ಅಂದ್ರೆ ಪ್ರಿಟೋರಿಯಾ, ಬ್ಲೂಮ್ಫಂಟೇನ್ ಮತ್ತೆ ಕೇಪ್ ಟೌನ್ ಅನ್ಬಿಟ್ಟು. ನೋಡಿ, 3 ರಾಜಧಾನಿಗಳು ದಕ್ಷಿಣ ಆಫ್ರಿಕಾಗಿದೆ. ಪ್ರಿಟೋರಿಯಾದಲ್ಲಿ ಅದನ್ನ ಕಾರ್ಯಾಂಗ ರಾಜಧಾನಿ, ಎಕ್ಸಿಕ್ಯೂಟಿವ್ ಕ್ಯಾಪಿಟಲ್ ಅಂತ ಕರೀತಾರೆ. ಏನ್ ಎಕ್ಸಿಕ್ಯೂಟಿವ್? ಕಾರ್ಯಾಂಗ ಅಂದ್ರೆ ಎಲ್ಲ ಮಿನಿಸ್ಟರ್ ಇರುವಂತ ಜಾಗ. ಪ್ರಿಟೋರಿಯಾ ಎಕ್ಸಿಕ್ಯೂಟಿವ್ ಕ್ಯಾಪಿಟಲ್. ಬ್ಲೂಮ್ಫಂಟೇನ್ ಇಲ್ಲಿ ಜುಡಿಷಿಯಲ್ ಕ್ಯಾಪಿಟಲ್ ಅಥವಾ ನ್ಯಾಯಾಂಗ ರಾಜಧಾನಿ ಅಂತ ಕರೀತಾರೆ. ನಿಮಗೆ ಒಂದ್ಸರಿ ಕ್ವಶನ್ಸ್ ಕೇಳಿದಾನೆ, ಸೌತ್ ಆಫ್ರಿಕಾದ ಜುಡಿಷಿಯಲ್ ಕ್ಯಾಪಿಟಲ್ ಯಾವುದು ಅಂತ. ನೀವು ಇದನ್ನ ಹಾಕ್ಬೇಕು, ಬ್ಲೂಮ್ಫಂಟೇನ್. ಯಾಕಂದ್ರೆ ದಕ್ಷಿಣ ಆಫ್ರಿಕಾದ ಸುಪ್ರೀಂ ಕೋರ್ಟ್ ಬ್ಲೂಮ್ಫಂಟೇನ್ ಅಲ್ಲಿ ಇದೆ, ಅದಕ್ಕೋಸ್ಕರ. ಕೇಪ್ ಟೌನ್ ಇದನ್ನ ಲೆಜಿಸ್ಲೇಟಿವ್ ಕ್ಯಾಪಿಟಲ್, ಶಾಸಕಾಂಗ ರಾಜಧಾನಿ ಅಂತ ಕರೀತಾರೆ. ಅಂದ್ರೆ ಎಲ್ಲ MLA MPs ಎಲ್ಲ ಇಲ್ಲೇ ಇರೋದು. ಇಲ್ಲಿ ಕೇಪ್ ಟೌನ್, ವೆರಿ ವೆರಿ ಇಂಪಾರ್ಟೆಂಟ್. 3 ರಾಜಧಾನಿಗಳನ್ನ ಹೊಂದಿದೆ ದಕ್ಷಿಣ ಆಫ್ರಿಕಾ. ನೆಕ್ಸ್ಟ್ ಇಂದು ಈಜಿಪ್ಟ್ ಅಂತ ಒಂದು ದೇಶ ಬರುತ್ತೆ. ಇನ್ನೊಂದು 5-10 ನಿಮಿಷ ಅಪ್ಪ, ಮುಗೀತು ಆಯ್ತಾ. ಈಜಿಪ್ಟ್, ಈಜಿಪ್ಟ್ ದೇಶ. ಈಜಿಪ್ಟ್ ಅಂದ ತಕ್ಷಣ ನಿಮಗೆ ನೆನಪಿಗೆ ಬರೋದು ಪಿರಮಿಡ್ಸ್, ಮಮ್ಮೀಸ್, ಗೊತ್ತಲ್ಲ, ಮುಚ್ಚಿರ್ತಾರಲ್ಲ ಡೆಡ್ ಬಾಡೀಸ್ ಎಲ್ಲ, ಪಿರಮಿಡ್ಸ್ ಅಂತ. ವೆರಿ ಇಂಪಾರ್ಟೆಂಟ್. ಈಜಿಪ್ಟ್ ಅಂದ್ರೆ ಪಿರಮಿಡ್ಸ್. ಈಜಿಪ್ಟ್ ಅಲ್ಲಿ ಒಂದು ಲೈಬ್ರರಿ ಇದೆ, ಅಲೆಕ್ಸಾಂಡ್ರಿಯಾ ಲೈಬ್ರರಿ ಅಂದ್ಬಿಟ್ಟು. ಈಜಿಪ್ಟ್ ಅಲ್ಲಿ ಅಲೆಕ್ಸಾಂಡ್ರಿಯಾ ಅಂತ ಒಂದು ಲೈಬ್ರರಿ ಇದೆ. ಏನಪ್ಪಾ ಅದ್ರ ವಿಶೇಷತೆ ಅಂದ್ರೆ ಅಲ್ಲಿ ಎರಟೋಸ್ತನಿ ಸ್ಟಡಿ ಮಾಡ್ತಿದ್ರು ಅಲ್ಲಿ ಅಲೆಕ್ಸಾಂಡ್ರಿಯಾ ಅನ್ನೋ ಲೈಬ್ರರಿಯಲ್ಲಿ. ಸರ್ ಆಯ್ತು ಸರ್, ಈ ಎರಟೋಸ್ತನೀಸ್ ಯಾರು ಸರ್? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ, ಫಾದರ್ ಆಫ್ ಜಿಯಾಗ್ರಫಿ, ಎಲ್ರಿಗೂ ಗೊತ್ತಿರುತ್ತೆ, ಸುಮ್ನೆ ಅಂದೆ. ಎರಟೋಸ್ತನೀಸ್ ಅಲ್ಲಿ ಲೈಬ್ರರಿಯನ್ನ ಕೆಲಸ ಮಾಡ್ತಿದ್ರು. ಲೈಬ್ರರಿ ನೋಡ್ಕೊಂಡು ಸಿಕ್ಕಿದ ಪುಸ್ತಕ ಎಲ್ಲ ಓದಿ ತಲೆ ಕೆಡ್ಸ್ಕೊಂಡು ಅವರು ಜಿಯಾಗ್ರಫಿ ಕಂಡಿಡಿದ್ರು. ಅದಕ್ಕೋಸ್ಕರ ಅವ್ರನ್ನ ಎರಟೋಸ್ತನೀಸ್ ನ ಫಾದರ್ ಆಫ್ ಜಿಯಾಗ್ರಫಿ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮಡಗಾಸ್ಕರ್ ಅಂತ ಒಂದು ಪ್ಲೇಸ್ ಬರುತ್ತೆ. ಎಲ್ಲಿ ಬರುತ್ತೆ ಮಡಗಾಸ್ಕರ್ ಅಂದ್ರೆ, ಇವೆಲ್ಲ ನೀವು ಅಟ್ಲಾಸ್ ನೋಡ್ಲೇಬೇಕು. ಇದು ಆಫ್ರಿಕಾ ಅನ್ಕೊಳ್ಳಿ, ಹೊರಗಡೆ ಒಂದು ಕಾಂಟಿನೆಂಟ್ ಹಿಂಗಿದೆ, ಅದಕ್ಕೆ ಅಟ್ಯಾಚ್ ಒಂದು ದ್ವೀಪ, ಇದು ಮಡಗಾಸ್ಕರ್. ಇದನ್ನ 8ನೇ ಖಂಡ ಅಂತಾನೂ ಕರೀತಾರೆ. ಎಷ್ಟು ಖಂಡ ಇರೋದು ನಮ್ಮಲ್ಲಿ? 7. ಬಟ್ ಇದನ್ನ 8ನೇ ಖಂಡ ಅಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಬಯೋಡೈವರ್ಸಿಟಿ, ಇಲ್ಲಿನ ಒಂದು ಪ್ರಕೃತಿ ಎಲ್ಲ ತುಂಬಾ ಅದ್ಭುತವಾಗಿದೆ. ಅತಿ ಹೆಚ್ಚು ವೆನಿಲಾ ಪ್ರೊಡ್ಯೂಸರ್ಸ್ ಇವರೇನೆ. ಯಾರು? ಮಡಗಾಸ್ಕರ್ ಅವರೇ. ಅತಿ ಹೆಚ್ಚು ವೆನಿಲಾ ಉತ್ಪಾದನೆ ಮಾಡೋದು ಯಾರಪ್ಪ ಅಂದ್ರೆ ವರ್ಲ್ಡ್ ಅಲ್ಲಿ
ವೆನಿಲಾ ಐಸ್ ಕ್ರೀಮ್ ಅದು ಇದು ಅಂತ ತಿಂತಿರ್ತಿರಲ್ಲಪ್ಪ ಹೋಟ್ಲಲ್ಲಿ, ಅದು ವೆನಿಲಾ. ಅತಿ ಹೆಚ್ಚು ವೆನಿಲಾ ಉತ್ಪಾದನೆ ಮಾಡೋರು ಮಡಗಾಸ್ಕರ್ ಅವರು. ನೆಕ್ಸ್ಟ್ ಟ್ಯುನೇಷಿಯಾ ಅಂತ ಒಂದು ದೇಶ ಬರುತ್ತೆ. ಟ್ಯುನೇಷಿಯಾ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅಟ್ಲಾಸ್ ಅಲ್ಲಿ ಇದು ಆಫ್ರಿಕಾ ಅನ್ಕೊಳ್ಳಿ, ಮೇಲ್ಗಡೆ ಒಂದು ದೇಶ ಬರುತ್ತೆ ಟ್ಯುನೇಷಿಯಾ ಅನ್ಬಿಟ್ಟು. ಟ್ಯುನೇಷಿಯಾ ನೋಡಿ, ಇಲ್ಲಿ ಜಾಸ್ಮಿನ್ ರೆವಲ್ಯೂಷನ್ ಅಥವಾ ಅರೇಬಿಯನ್ ಸ್ಪ್ರಿಂಗ್ ನೋಡಿ. KS ಲಾಸ್ಟ್ ಹಿಂದಿನ KS ಅಲ್ಲಿ ಕೇಳಿದ ಕ್ವಶನ್, ಜಾಸ್ಮಿನ್ ರೆವಲ್ಯೂಷನ್ ಅಥವಾ ಅರೇಬಿಯನ್ ಸ್ಪ್ರಿಂಗ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ. ಏನಪ್ಪಾ ಹಂಗಂದ್ರೆ ಜಾಸ್ಮಿನ್ ರೆವಲ್ಯೂಷನ್ ಅಥವಾ ಅರೇಬಿಯನ್ ಸ್ಪ್ರಿಂಗ್ ಅಂತಂದ್ರೆ, ನಾವು ಬೆಳಿಗ್ಗೆ ಎದ್ಬಿಟ್ಟು ನಮ್ಮ ದೇಶದ ಯಾರೋ PM ರಾಷ್ಟ್ರಪತಿ ನಮಗ್ ಬೇಡ, ನಮ್ಮ ದೇಶಕ್ಕೆ ಆಡಳಿತ ನಡೆಸ್ತಾ ಇರ್ತಾರೆ. ಇವಾಗ ನಮ್ಮ ದೇಶದ ಪ್ರಧಾನಿನ ನಾವು ವಿರೋಧ ಮಾಡೋದು, ನಮಗ್ ಬೇಡಪ್ಪ ನಾಳೆ ನಮಗೆ ಇವ್ರು ಬೇಡ ಅಂತ ಹೋಗಿ ಗಲಾಟೆ ಮಾಡಿ ಸಿಕ್ದ ಹೊಡೆಯೋದು, ಪಬ್ಲಿಕ್ ಪ್ರಾಪರ್ಟಿ ಹಾಳು ಮಾಡೋದು. ಸೊ ಅದಕ್ಕೋಸ್ಕರ ನೋಡಿ ಎಲ್ಲಿಂದ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಇಲ್ಲಿ ಟ್ಯುನೇಷಿಯಾದಿಂದ ಸ್ಟಾರ್ಟ್ ಆಯ್ತು. ನಮ್ಗೆ ಈಗಿರೋ ನಮ್ ದೊರೆ ಅಥವಾ ನಮ್ಮ ಆಡಳಿತ ನಡೆಸ್ತಿರೋ ಪ್ರಧಾನಿ ಬೇಡ ಅಂತ ಗಲಾಟೆ ಮಾಡಿದ್ರು. ಅದ್ ಹಂಗೆ ಲಿಬಿಯಾಗ್ ಬಂತು, ಲಿಬಿಯಾದಿಂದ ಈಜಿಪ್ಟಿಗೆ ಬಂತು. ಅಲ್ಲೆಲ್ಲ ಅವ್ರವ್ರ ಅಧ್ಯಕ್ಷನ ಇಟ್ಕೊಂಡು ಅವ್ರವ್ರೇ ಹೊಡೆದಾಕ್ಬಿಟ್ರು. ಸೊ ಅದಾದ್ಮೇಲೆ ಹಂಗೆ ಸ್ಪ್ರೆಡ್ ಆಗ್ತಾ ಪಕ್ಕದಲ್ಲಿ ಏಷ್ಯಾ ಐತಲ್ಲ, ಇಲ್ಲಿ ಇರಾನ್, ಇರಾಕ್, ಪಾಕಿಸ್ತಾನ್ ಸೀದಾ ಬಂದ್ ಬೆಂಗಳೂರವರೆಗೂ ಬಂದ್ಬಿಟ್ಟಿದೆ, ಅದು ಕರ್ನಾಟಕದವರೆಗೂ. ಅದೇನಾಗಿದೆ ಈಗ ISIS ಅಂತ ಆಗ್ಬಿಟ್ಟಿದೆ. ಈಗ ISIS ಅಂತ ಉಗ್ರರು ನೋಡಿದಿರಲ್ಲಪ್ಪ, ಇಸ್ಲಾಮಿಕ್ ಸ್ಟೇಟ್ಸ್ ಆಫ್, ಇದ್ರ ಫುಲ್ ಫಾರ್ಮ್ ಕೇಳಿದ ಒಂದ್ಸರಿ ನೆನ್ಪಿಟ್ಕೊಳ್ಳಿ. ಇಸ್ಲಾಮಿಕ್ ಸ್ಟೇಟ್ಸ್ ಆಫ್ ಇರಾಕ್ ಅಂಡ್ ಸಿರಿಯಾ. ಇದು ಇರಾಕ್, ಇದು ಇರಾನ್ ಅಲ್ಲ. ಇದು ಆಮೇಲೆ ಕೆಲವರು ಐಗ್ ಇರಾನ್ ಅಂತ ಹಾಕ್ಬಿಡ್ತಾರೆ, ಇರಾನ್ ಅಲ್ಲ ಅದು. ಇಸ್ಲಾಮಿಕ್ ಸ್ಟೇಟ್ಸ್ ಆಫ್ ಇರಾಕ್ ಅಂಡ್ ಸಿರಿಯಾ. ನೋಡಿ ಹಿಂಗೆ ಸ್ಪ್ರೆಡ್ ಆಗ್ತಾ ಬಂತು, ಗಲಾಟೆಗಳೆಲ್ಲ ಸ್ಟಾರ್ಟ್ ಆಗಿ. ಇದೆಲ್ಲ ನಿಮ್ಗೆ ಎಸ್ಸೇದಲ್ಲಿ ಬರೀಬೇಕಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಈ ತರ ಪಾಯಿಂಟ್ಸ್ ಗಳೆಲ್ಲ ಎಸ್ಸೆ ಪೇಪರ್ 1 ಅಲ್ಲಿ ಅಥವಾ ಮೈನ್ಸ್ ಗಳಲ್ಲಿ ಬರೆದ್ರೆ ಬಹಳ ಸ್ಕೋರ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಎಲ್ಲಿಂದ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ, ಜಾಸ್ಮಿನ್ ರೆವಲ್ಯೂಷನ್ ಅಥವಾ ಅರೇಬಿಯನ್ ಸ್ಪ್ರಿಂಗ್ ಅನ್ನೋದು ಟ್ಯುನೇಷಿಯಾ ಇಂದ ಸ್ಟಾರ್ಟ್ ಆಯ್ತು. ಅಂದ್ರೆ ತನ್ನ ದೇಶದ ಒಬ್ಬ ಆಡಳಿತಾಧಿಕಾರಿನ ವಿರೋಧ ಮಾಡೋದು, ಬೆಳಿಗ್ಗೆ ಬೇಡ ಅಂತ ಹೋಗ್ ಬಾರಿಸೋದು. ಇದು ಸ್ಟಾರ್ಟ್ ಆಗಿದ್ದು ಟ್ಯುನೇಷಿಯಾದಿಂದ. ಡೈರೆಕ್ಟ್ ಈ ಆಪ್ಷನ್ಸ್ ಕೊಟ್ಟಿದ್ದ, ಸೊ ಆರಾಮಾಗಿ ಚೂಸ್ ಮಾಡ್ಬೋದು ಓದಿದ್ರೆ ನೀವು. ನೆಕ್ಸ್ಟ್ ಲಿಬಿಯಾ ಅಂತ ದೇಶ ಬರುತ್ತೆ. ಆ ಟ್ಯುನೇಷಿಯಾ ಪಕ್ಕದಲ್ಲೇ ಬರುತ್ತೆ ಲಿಬಿಯಾ ಅಂತ ಒಂದು ದೇಶ. ಅಲ್ಲೊಂದು ಪ್ಲೇಸ್ ಇದೆ, ಅಲ್ ಅಜೀಜಿಯಾ ಅಂತ ಒಂದು ಪ್ಲೇಸ್ ಇದೆ. ಓಕೆನಾ, ಲಿಬಿಯಾದಲ್ಲೇ ಅಲ್ ಅಜೀಜಿಯಾ ಅಂತ ಒಂದು ಪ್ಲೇಸ್ ಇದೆ. ಏನಪ್ಪಾ ಅದ್ರ ವಿಶೇಷತೆ ಅಂತಂದ್ರೆ, ವಿಶ್ವದಲ್ಲೇ ಅತಿ ಹೆಚ್ಚು ಉಷ್ಣಾಂಶ ಅಂದ್ರೆ ಟೆಂಪರೇಚರ್ ರೆಕಾರ್ಡ್ ಆಗಿರೋಂಥದ್ದು, ವಿಶ್ವದಲ್ಲೇ ಅತಿ ಹೆಚ್ಚು ಉಷ್ಣಾಂಶ ರೆಕಾರ್ಡ್ ಆಗಿರೋಂಥದ್ದು ಅಲ್ ಅಜೀಜಿಯಾ ಅನ್ನೋ ಪ್ಲೇಸ್. ಎಲ್ಲಿ ಬರುತ್ತೆ? ಲಿಬಿಯಾ ದೇಶದಲ್ಲಿ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಅಲ್ ಅಜೀಜಿಯಾ ತುಂಬಾ ಹಾಟೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಅಂದ್ರೆ ಅಲ್ ಅಜೀಜಿಯಾ. ತುಂಬಾ ಬಿಸಿ ಇರೋಂಥ ಜಾಗ. ಆಮೇಲೆ ಗಡಾಫಿ ಅಂತ ಒಬ್ಬ ಸರ್ವಾಧಿಕಾರಿ ಇದ್ದ, ನೋಡಿರ್ಬೇಕು ನಿಮ್ಗೆ. ತುಂಬಾ ಆಗ್ಲೇ ಒಂದ್ 7-8 ವರ್ಷದ ಹಿಂದೆ ಗಡಾಫಿ ಅಂತ ಇದ್ರು. ಹೋಗ್ ಜನಗಳೇ ಸೇರಿಸಿ ಅಂದ್ರೆ ಲಿಬಿಯಾ ಆಡಳಿತ ನಡೆಸ್ತಿದ್ದವ್ರು ಗಡಾಫಿ ಅಂದ್ಬಿಟ್ಟು, ಹೋಗ್ ಜನಗಳು ಬಾರ್ಸಾಕ್ಬಿಟ್ಟು ಇಟ್ಕೊಂಡು ಸಾಯಿಸ್ಬಿಟ್ರು. ಅಂದ್ರೆ ಆ ಮಿಲಿಟರಿ ಅವರೆಲ್ಲ ಸೇರ್ಕೊಂಡು. ಯಾಕಂದ್ರೆ ಇವನ್ನೆಲ್ಲ ಚಿನ್ನದ ಬಾತ್ರೂಮ್ಗಳು, ಚಿನ್ನದ ಟಾಯ್ಲೆಟ್, ಆಮೇಲೆ ಚಿನ್ನದ ಸೋಫಾ ಸೆಟ್ ಈ ತರ ಮಾಡಿಕೊಂಡು ಜಾಸ್ತಿ ವರ್ಷದಿಂದ ಆಳ್ವಿಕೆ ನಡೆಸ್ತಾ ಇದ್ರು. ಜನಕ್ಕೆ ಬೇಸತ್ ಬಿಡ್ತಾರೆ, ಏನು ಡೆವಲಪ್ಮೆಂಟ್ಸ್ ಆಗ್ತಿಲ್ಲ ಅಂತಂದಾಗ ಡೆಫಿನೆಟ್ ಆಗಿ ಜನಗಳೆಲ್ಲ ಬೇಜಾರಾಗಿ ಆಗ್ತಾರೆ. ಅದೇ ತರ ಇವರು ಯಾರು ಗಡಾಫಿ ಅವ್ರನ್ನ ಹೋಗಿ ಹೊಡೆದಾಕಿದ್ರು. ನಿಮ್ಗೆ ಹೇಳದ್ನಲ್ಲ, ಇದು ಕಾರಣ ಏನು? ಅರೇಬಿಯನ್ ಸ್ಪ್ರಿಂಗ್ ಅಥವಾ ಜಾಸ್ಮಿನ್ ರೆವಲ್ಯೂಷನ್. ಅದು ಸ್ಟಾರ್ಟ್ ಆಗಿದ್ದು ಟ್ಯುನೇಷಿಯಾದಿಂದ. ನೋಡಿ ಇದಕ್ಕೆ ಇನ್ಸಿಡೆಂಟ್, ಗಡಾಫಿನ ಹೊಡೆದಾಕಿದ ಕಾರಣನೇ ಅದು. ಇವತ್ತೊಂದು ಫೇಮಸ್ ಪುಸ್ತಕ ಇದೆ ಅಂತ ಗಡಾಫಿ ಅವ್ರದ್ದು, ಯಾರಾದ್ರೂ ಆಸಕ್ತಿ ಇದ್ರೆ ಓದಿ. ಒಂದ್ಸರಿ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೇಳಿದ್ದ, ಗ್ರೀನ್ ಬುಕ್ ಅಂತ, ಗಡಾಫಿ ಅವರ ಪುಸ್ತಕ ಗ್ರೀನ್ ಬುಕ್. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇದು ಅಲ್ ಅಜೀಜಿಯಾದ ಒಂದು ಫೋಟೋ. ಇದು ಇಡೀ ವಿಶ್ವದಲ್ಲೇ ಅತ್ಯಂತ ಉಷ್ಣಾಂಶ ಹೆಚ್ಚು ರೆಕಾರ್ಡ್ ಆಗಿರೋಂಥದ್ದು ಅಲ್ ಅಜೀಜಿಯಾ. ಇದು ಅಲ್ ಅಜೀಜಿಯಾದ ಫೋಟೋ. ಸೊ ಇನ್ನ ಮಾರಿಷಸ್ ಅಂತ ನೋಡಿ, ಇದು ಆಫ್ರಿಕಾ ಅಂತ ಇಟ್ಕೊಳ್ಳಿ. ಇಲ್ಲಿ ಮಡಗಾಸ್ಕರ್, ಇಲ್ಲಿ ಒಂದೆರಡು ಹಿಂಗ್ ಡಾಟ್ಗಳ ತರ ಕಾಣಿಸುತ್ತೆ ನಿಮ್ಗೆ, ಮಾರಿಷಸ್ ಅಂತಾರೆ ಇದನ್ನ. ಮಾರಿಷಸ್ ಭಾರತದಲ್ಲಿ ಅತಿ ಹೆಚ್ಚು FDI ಹೂಡಿಕೆ ಮಾಡಿರೋದು ಇವರೇನೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ನಮ್ಮಲ್ಲಿ ಅತಿ ಹೆಚ್ಚು ಹೂಡಿಕೆ ಮಾಡಿರೋದು ಭಾರತದಲ್ಲಿ ಯಾರಪ್ಪ ಅಂದ್ ಮೊನ್ನೆ ಯಾವ್ದು OBC ಎಕ್ಸಾಮ್ ಅಲ್ಲಿ ಕೇಳಿದ್ದ, ಇವರೇ. ನೋಡಿ, ಹೇಳ್ಬೇಕು ನಮ್ ಕರ್ನಾಟಕದಷ್ಟು ಇಲ್ಲ ಇವರು, ಯಾವ ಅಮೆರಿಕಾನು ಇಲ್ಲ, ಚೀನಾನು ಇಲ್ಲ. ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ಅತಿ ಹೆಚ್ಚು ಇವರೇ. ನಮ್ಮಲ್ಲಿ ಈ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರೋರು ಯಾರು? ಮಾರಿಷಸ್. ವೆರಿ ವೆರಿ ಇಂಪಾರ್ಟೆಂಟ್. ಇದು
ಕರೆಂಟ್ ಅಫೇರ್ಸ್ ನಿಮ್ಗೆ ಏನಾದ್ರು ಚೇಂಜಸ್ ಆಯ್ತು ಅಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಈಗೆಲ್ಲ ನಿಮ್ಗೆ ರೇಸ್ ಅಲ್ಲಿ ಇದೆ, ಸಿಂಗಪೂರ್ ಇವೆಲ್ಲ ರೇಸ್ ಅಲ್ಲಿ ಇದಾವೆ. ಇನ್ ಕೇಸ್ ಏನಾದ್ರು ಚೇಂಜಸ್ ಆಗಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಈಗ ಮಾರಿಷಸ್ ಅತಿ ಹೆಚ್ಚು FDI ಹೂಡಿಕೆ ಮಾಡ್ತಾ ಇರೋದು ನಮ್ಮಲ್ಲಿ ಭಾರತದಲ್ಲಿ ಮಾರಿಷಸ್. ಯಾವ್ದಾದ್ರು ನಿಮ್ಗೆ ಏನಾದ್ರು ಚೇಂಜಸ್ ಆಯ್ತು ಅದು ಇದು ಏನಾದ್ರು ನಿಮ್ಗೆ ಕರೆಂಟ್ ಅಫೇರ್ಸ್ ಸಿಕ್ತು ಅಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ತುಂಬಾ ಪ್ರಾಣಿ ಪಕ್ಷಿಗಳೆಲ್ಲ ಸಿಕ್ಕಾಪಟ್ಟೆ ಇದೆ ನಿಮ್ಗೆ ಆಫ್ರಿಕಾದಲ್ಲಿ. ಅದ್ರಲ್ಲಿ ಒಂದು ಪಕ್ಷಿಗಳು ನಿಮ್ಗೆ ಹೇಳ್ಬೇಕು ಅಂದ್ರೆ ಉಷ್ಟ್ರ ಪಕ್ಷಿ, ಆಸ್ಟ್ರಿಚ್ ಬರ್ಡ್. ಅದ್ರ ಬಗ್ಗೆ ಕೆಲವು ಪಾಯಿಂಟ್ಸ್ ಗಳು ಹೇಳೋಣ ಅನಿಸ್ತು. ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷಿ ಉಷ್ಟ್ರ ಪಕ್ಷಿ, ಹಾರಲಾರದ ಪಕ್ಷಿ, ಅತ್ಯಂತ ವೇಗವಾಗಿ ಓಡೋ ಪಕ್ಷಿ ಅಂದ್ರು ಅದೇನೆ. ದೊಡ್ಡ ಮೊಟ್ಟೆ ಇಡೋ ಪಕ್ಷಿ ಯಾವ್ದಪ್ಪ ಅಂದ್ರೆ ಉಷ್ಟ್ರ ಪಕ್ಷಿನೇ. ದೊಡ್ಡ ಸೆಲ್ ಅಂದ್ರೆ ಜೀವಕೋಶ, ದೊಡ್ಡ ಜೀವಕೋಶ ಹೊಂದಿರೋ ಇದು ಅಂದ್ರೆ ಇದ್ರ ಮೊಟ್ಟೆ ಇದೆಯಲ್ಲ, ಉಷ್ಟ್ರ ಪಕ್ಷಿದು ಮೊಟ್ಟೆ ಇದೆಯಲ್ಲ, ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ತುಂಬಾ ದೊಡ್ಡ ಸೆಲ್. ವೆರಿ ಇಂಪಾರ್ಟೆಂಟ್ ಇದು. ಉಷ್ಟ್ರ ಪಕ್ಷಿಗೆ ಸಂಬಂಧಪಟ್ಟಂಗೆ ಇಷ್ಟು ದೊಡ್ಡ ಸೆಲ್ ನ ಹೊಂದಿದೆ. ಇಷ್ಟು ಕೂಡ ಆಸ್ಟ್ರಿಚ್ ಬರ್ಡ್ ಅಂಗ್ ಸಂಬಂಧಪಟ್ಟಂಗೆ. ಇವೆಲ್ಲ ಏನ್ ಕೇಳಲ್ಲ ನಿಮಗೆ, ಸಣ್ಣ ಪುಟ್ಟ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ನಿಮ್ಗೆ ಕೇಳ್ಬೋದು ಇದು ದೊಡ್ಡ ಮೊಟ್ಟೆ ಇಡೋ ಪಕ್ಷಿ, ಇವೆಲ್ಲ ಸಣ್ಣ ಪುಟ್ಟ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಆಮೇಲೆ ಇನ್ನ ಯಾವ್ದಾದ್ರು ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ಅಂದ್ರೆ ರೋಡೇಶಿಯಾ ಅಂತ ಒಂದಿದೆ. ಏನು ರೋಡೇಶಿಯಾ? ಈಗ ಜಿಂಬಾಬ್ವೆ ಇದೆಯಲ್ಲ, ಕ್ರಿಕೆಟ್ ಅಲ್ಲಿ ಆಡಕ್ ಬರ್ತಾರೆ ಅವಾಗ ಜಿಂಬಾಬ್ವೆ ಅನ್ನೋರು. ಅದ್ರ ಹಳೆ ಹೆಸರು ರೋಡೇಶಿಯಾ ಅಂತ. ಕೇಳಿದಾನೆ ಇದನ್ನು ಕೂಡ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ. ಈಗ ಜಿಂಬಾಬ್ವೆ ಅಂತಾರೆ. ಸೊ ಸೇಮ್ ಅದೇ ತರ ಇಥಿಯೋಪಿಯಾ ಅಂತ ಒಂದ್ ದೇಶ ಹೇಳದ್ನಲ್ಲ ಅವಾಗ್ಲೇ, ಅದಕ್ಕೆ ಹಳೆ ಹೆಸರು ಅಬಿಸೀನಿಯಾ ಅನ್ಬಿಟ್ಟು. ಕೇಳಿದಾನಪ್ಪ ಈ ಕ್ವಶನ್ಸ್ ಎಲ್ಲ ಕೇಳಿದಾನೆ, 100% ಕೇಳ್ತಾನೆ ಇರ್ತಾರೆ ಮುಂದೆ. ರೋಡೇಶಿಯಾ ಅಂದ್ರೆ ಜಿಂಬಾಬ್ವೆ, ಅಬಿಸೀನಿಯಾ ಅಂದ್ರೆ ಇಥಿಯೋಪಿಯಾ. ವೆರಿ ಇಂಪಾರ್ಟೆಂಟ್. ಇನ್ನ ಆಫ್ರಿಕಾದ ಹೆಚ್ಚು ಜನಸಂಖ್ಯೆ ಎಲ್ಲಿದಾರಪ್ಪ ಅಂದ್ರೆ ನೈಜೀರಿಯಾ. ನಿಮ್ಗೆ ಅದೇ ಅವಾಗ್ಲೇ ಹೇಳಿದೆ, ಏಡ್ಸ್ ಮತ್ತೆ ಎಬೋಲಾ ಈ ತರ ದೊಡ್ಡ ದೊಡ್ಡ ರೋಗಗಳೆಲ್ಲ ಬರ್ತಾ ಇದೆ ಅಂತ ಹೇಳಿದ್ನಲ್ಲ, ಇದು ಅತಿ ಹೆಚ್ಚು ಜನಸಂಖ್ಯೆ ಆಫ್ರಿಕಾದಲ್ಲಿ ಇರ್ತಕ್ಕಂಥವ್ರು ನೈಜೀರಿಯಾದಲ್ಲಿ. ಸೊ ಇಷ್ಟು ಕೂಡ ಇಲ್ಲ ಹಾಕಿದೀನಿ ನೋಡಿ ನಿಮ್ಗೆ, ಪಿಗ್ಮಿ ಟ್ರೈಬ್ಸ್ ಇಲ್ಲಿ ಹಾಕಿದೀನಿ ನೋಡ್ರಪ್ಪ. ನೋಡಿ ನಾರ್ಮಲ್ ಇಡೀ ವಿಶ್ವದಲ್ಲೇ ಅತಿ ಗಿಡ್ಡ ಜನ ಅಂದ್ರೆ ಇವ್ರೇನೆ. ನೋಡಿ ನಾರ್ಮಲ್ ಹೈಟ್ ಇಷ್ಟಿದ್ರೆ ಇವರೆಲ್ಲ ಎಷ್ಟು ನೋಡಿ ತುಂಬಾ ಚಿಕ್ಕದಾಗಿರ್ತಾರೆ. ಆಮೇಲೆ ಇವ್ರು ಡ್ರೆಸ್ ಕೋಡ್ ಎಲ್ಲ ಏನಿರಲ್ಲ ಇವ್ರಿಗೆ. ಟ್ರೈಬಲ್ಸ್ ಎಲ್ಲ ಅವ್ರದ್ದು, ಯಾಕಂದ್ರೆ ಅವ್ರ ಫ್ರೀ ಆಗಿ ಬಿಡ್ಬೇಕು ಅವ್ರನ್ನ. ಯಾಕಂದ್ರೆ ಅವ್ರ ತಂಟೆಗೆ ಹೋದ್ರೆ ಅವ್ರು ನಮ್ಮನ್ ಬಿಡಲ್ಲ. ಸೊ ಅದೇ ನಿಮ್ಗೆ ಹೇಳಿದೀನಿ ಇಂಡಿಯನ್ ಜಾಗ್ರಫಿಲಿ ಯಾಕೆ ಏನು ಎತ್ತ ಅನ್ಬಿಟ್ಟು. ಇರ್ಲಿ, ಇವರೇ ಶಾರ್ಟೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್ ಅಂದ್ರೆ ಪಿಗ್ಮಿ ಟ್ರೈಬ್ಸ್. ಆಮೇಲೆ ಅನಿಮಲ್ಸ್ ಇವೆಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಸೇಮ್ ನಮ್ಮಲ್ಲಿ ಸಿಕ್ತಂಗೆ ಸಿಗ್ತಾವಲ್ಲೂ ಕೂಡ ಆಫ್ರಿಕಾದಲ್ಲಿ. ಸೊ ಇನ್ನ ಮ್ಯಾಪ್ ವರ್ಕ್ ಆಕ್ಚುಲಿ ಕಾಣಲ್ಲ, ನೀವು ಅದನ್ನ ಪ್ಲೇಸ್ಗಳು ನೀವು ನೋಡ್ಕೊಂಡ್ರೆ ಸಾಕು, ಮ್ಯಾಪ್ ವರ್ಕ್ ಆದಂಗ ಆಗುತ್ತೆ. ಇರ್ಲಿ, ಆದ್ರೂ ಕೂಡ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ನಿಮ್ಗೆ ಇದೇನು ಕಾಣಿಸಲ್ಲಪ್ಪ ನಿಮ್ ಮೊಬೈಲ್ ಅಲ್ಲಿ. ನನ್ ಪ್ರಕಾರ ನೋಡಿ, ನೈಜೀರಿಯಾ ಎಲ್ಲ ಬರೋದು ಈ ಕಡೆ ಬರ್ತದಪ್ಪ, ನೈಜೀರಿಯಾ. ಆಮೇಲೆ ವಿಕ್ಟೋರಿಯಾ ಲೇಕ್ ನ ಮಾರ್ಕ್ ಮಾಡಿದೀನಿ ನೋಡಿ. ಯಾವ್ದನ್ನ ಮಾರ್ಕ್ ಮಾಡಿದೀನಿ ಅಂತ ನೋಡ್ಕೊಂಡು ನಾನು ನಿಮ್ಗೆ ತೋರ್ಸ್ಕೊಂಡು ಹೋಗ್ತೀನಿ, ನೀವು ಕೇಳಿಸ್ಕೊಳ್ಳಿ. ನಿಮ್ಮಲ್ಲಿ ಮಾರ್ಕ್ ಮಾಡ್ಕೊಂಡಿರಂತೆ ಕಿಲಿಮಂಜಾರೋ ಮಾರ್ಕ್ ಮಾಡಿದೀನಿ. ಆಮೇಲೆ ಟಾಂಗನಿಕಾ ಲೇಕ್ ನ ಮಾರ್ಕ್ ಮಾಡಿದೀನಿ, ಮಡಗಾಸ್ಕರ್, ಆಮೇಲೆ ಇದು ಮಾರಿಷಸ್, ಕಲಹರಿ ಮರುಭೂಮಿ, ಇದು ಡ್ರೇಕನ್ಸ್ಬರ್ಗ್ ಪರ್ವತ ಶ್ರೇಣಿ, ನಮೀಬ್ ಡೆಸರ್ಟ್, ಕಾಂಗೋ ಜೈರೆ 2 ಸಲ ಸಂಭಾಜಕ ವೃತ್ತ ಕ್ರಾಸ್ ಮಾಡೋಂಥದ್ದು, ಬ್ಲೂ ನೈಲ್ ವೈಟ್ ನೈಲ್ 2 ಸೇರೋ ಅಂತ ಜಾಗ ಕಾರ್ಟೂಮ್, ಈಜಿಪ್ಟ್ ಅಲ್ಲಿ ಆಸ್ವಾನ್ ಡ್ಯಾಮ್ ನೈಲ್ ನದಿಗೆ, ಇದು ಮೆಡಿಟರೇನಿಯನ್ ಸಮುದ್ರ, ಇದು ರೆಡ್ ಸಿ, ಇದು ಸುಯೇಜ್ ಕಾಲುವೆ, ಇದು ಏಷ್ಯಾ, ಇದು ಯುರೋಪ್, ಅಟ್ಲಾಸ್ ಪರ್ವತಗಳು, ಸಹರಾ ಮರುಭೂಮಿ, ಸವನ್ನಾ ಹುಲ್ಲುಗಾವಲು. ಐ ಥಿಂಕ್ ನೋಡಿ ಇವೆಲ್ಲ ಮಾರ್ಕ್ ಮಾಡಿದೀನಿ. ಜಾಂಬೇಜಿ ರಿವರ್ ಇಲ್ಲಿ, ಕಿಲಿಮಂಜಾರೋ. ಓಕೆ, ಈ ತರ ನೀವು ಮಾರ್ಕ್ ಮಾಡ್ಕೊಡ್ರಪ್ಪ. ಇವೆಲ್ಲ ಪಾಯಿಂಟ್ಸ್ ಗಳನ್ನು ನಾನು ಹೇಳಿದೀನಿ. ಇವೆಲ್ಲ ನಿಮಗೆ ಕಾಣಿಸಲ್ಲ, ನೀವು ಅಟ್ಲಾಸ್ ತೆಗೆದು ನೀವು ನೋಡಿ. ಇದು ನೀವು ನಮ್ಮ ಎದುರುಗಡೆ ಕೂತಿಲ್ಲ, ದೊಡ್ಡದಾಗೇನೋ ಒಂದು ಇಮೇಜ್ ಬರೋದು ನಿಮಗೆ ತೋರ್ಸಕ್ಕೆ. ಸೊ ನೀವು ಇದನ್ನ ನಿಮ್ಗೆ ಎಲ್ಲಿ ಬರುತ್ತೆ ಮಾರ್ಕ್ ಮಾಡಿ ಅಂತ ಯಾರು ಕೇಳಲ್ಲ, ಬಟ್ ತಿಳ್ಕೊಂಡಿದ್ರೆ ಒಳ್ಳೇದು. ಅಟ್ಲಾಸ್ ಎಲ್ಲಿ ಬರುತ್ತೆ, ಯಾವ ದಿಕ್ಕಲ್ಲಿ ಬರುತ್ತೆ ಅಂದ್ರೆ, ನೀವು ಇಲ್ಲಿ ಬರುತ್ತೆ ಅಂತ ಗೊತ್ತಿದ್ರೆ ನೀವು ಆರಾಮಾಗಿ ಎಂತ ಟಫ್ ಕ್ವಶನ್ ಬೇಕಾದ್ರೂ ಮಾಡಬಹುದು. ಸೊ ಅದಕ್ಕೋಸ್ಕರ ಹೇಳೋದು. ಒಂದ್ಸರಿ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬನ್ನಿ, ಆಮೇಲೆ ಡೌಟ್ಸ್ ಏನಿದ್ರು ತಗೊಳ್ಳೋಣ.
ನಮ್ಮ ರೋಬೋ ರಜನಿಕಾಂತ್ ಟೈಪ್ ಅಲ್ಲಿ ಕನ್ನಡಿಸ್ರಪ್ಪ, ಆಮೇಲೆ ಹೆಂಗು ವಿಡಿಯೋ ಇದ್ದೇ ಇರುತ್ತೆ. ಓಕೆ, ಡೌಟ್ಸ್ ಕೆಲವರು ಹ್ಯಾಂಡ್ ರೈಸ್ ಮಾಡಿದ್ರು, ಹೇಳಿ ಯಾರ್ದು ಡೌಟ್ಸ್ ಕೇಳೋಣ. ನಮ್ಮ ಶೇಲಂ ರಾಜ್, ಹೇಳಿ ಶೇಲಂ ರಾಜ್. ಸರ್ ಹೇಳಿ. ಸರ್ ಒಂದು ಕ್ವಿಜ್ ಅಲ್ಲಿ ಒಂದು ಒನ್ ವರ್ಡ್ ಆನ್ಸರ್ ಹೇಳ್ಬೇಕಾಯ್ತು ಸರ್. ಸೌತ್ ಆಫ್ರಿಕಾಗೆ ಕ್ಯಾಪಿಟಲ್ ಹೇಳಿ ಅಂದ್ರು, ಕೇಪ್ ಟೌನ್ ಹೇಳಿದ್ರೆ ಮಾರ್ಕ್ ಬಿದ್ದಿಲ್ಲ. ಅದಕ್ಕೆ ಈಗ ಮೂರರಲ್ಲಿ ಯಾವ್ದು ಹೇಳ್ಬೇಕು ಸರ್? ಈಗ ನೀವ್ ಏನು ಕೊಡ್ಲಿಲ್ಲ ಅಂದ್ರೆ ಕೇಪ್ ಟೌನ್ ಹೇಳ್ಬೇಕು. ನೀವು ಯಾವ್ದನ್ನ ಅವೆರಡು ಆಪ್ಷನ್ ಇಲ್ಲ ಅಂದ್ರೆ ಕೇಪ್ ಟೌನ್. ಆಪ್ಷನ್ ಇಲ್ಲ ಸರ್. ಅವ್ನು ಆಕ್ಚುಲಿ ಪರ್ಟಿಕ್ಯುಲರ್ ಆಗಿ ಏನಾದ್ರು ಜುಡಿಷಿಯಲ್ ಕ್ಯಾಪಿಟಲ್ ಯಾವ್ದು ಅಂದ್ರೆ ಬ್ಲೂಮ್ ಫಂಟೇನ್ ಅವ್ನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾನೆ. ಬಟ್ ಮೈನ್ ಇದು ಕೇಳಿದ್ರೆ ನಿಮ್ಗೆ ಅದೇ ಹಾಕ್ಬೇಕು, ಯಾವ್ದು ಕೇಪ್ ಟೌನ್ ಹಾಕ್ಬೇಕು. ಓಕೆ ಸರ್. ಓಕೆ, ನೆಕ್ಸ್ಟ್ ಕೇಳ್ರಿ. ಹ್ಯಾಂಡ್ ರೈಸ್ ಮಾಡಿ ಯಾರಾದ್ರು. ಹೇಳಿ ಮನೋಜ್. ಸರ್ ಹೇಳಿ. ಸವರ್ಣ ಹುಲ್ಲುಗಾವಲು ಆಸ್ಟ್ರೇಲಿಯಾ ಖಂಡದಲ್ಲೂ ಇದೆ. ಹೌದು, ಇಲ್ಲೂ ಬರುತ್ತಾ? ಹೌದು, ಸೇಮ್ ಹೆಸರು ಹಂಗೆ ಇದ್ದಾರೆ. ಸವನ್ನ ಅಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ. ಹೌದು, ಸೇಮ್ ಸೇಮ್. ಇದೆ. ಹಾ, ಸೇಮ್ ಇರ್ಬೋದು, ಇರಬಾರ್ದು ಅಂತ ಏನಿಲ್ಲ, ಸೇಮ್ ಇಟ್ಕೊಂಡಿದ್ದಾರೆ. ಹೌದಾ? ಹಾ, ಜಾಸ್ತಿ ಇರೋದು ಇಲ್ಲಿ Okay, okay. ಆಫ್ರಿಕಾದಲ್ಲೇ ಜಾಸ್ತಿ ಇರೋದು. ಓಕೆ ಸರ್. ಓಕೆ, ಬೇರೆ 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 ಡೌಟ್ಸ್? ಸೊ ಯಾರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಇಲ್ಲಿಗೆ 4 ಕಾಂಟಿನೆಂಟ್ಸ್ ಮುಗ್ದಂಗ ಆಯ್ತು. ಇನ್ನ 3 ಕಾಂಟಿನೆಂಟ್ಸ್ ಇದೆ, ಮುಗಿಸೋಣ. ಇನ್ನೊಂದ್ 2-3 ದಿನದಲ್ಲಿ ಮುಗಿಸ್ಬಿಟ್ಟು ವರ್ಲ್ಡ್ ಜಿಯೋಗ್ರಫಿಗೆ ಇತಿಶ್ರೀ ಆಡಿ ಫಿಸಿಕಲ್ ಜಿಯೋಗ್ರಫಿ ಸ್ಟಾರ್ಟ್ ಮಾಡಿ ಹೋಗೋಣ. ಮಾಡರ್ನ್ ಇಂಡಿಯಾನೋ ಸೈನ್ಸ್ಗೋ ಹೋಗೋಣ. ಬೇರೆ ಡೌಟ್ಸ್ ಇದೆಯಾ? ಯಾರು ಮೆಸೇಜ್ ಮಾಡಿದ್ರ? ನವೀನ್ ಅವರು ಮೆಸೇಜ್ ಮಾಡಿದ್ದಾರೆ, FDI ಸರ್ ಚೇಂಜ್ ಆಗಿದೆ, ಸಿಂಗಾಪುರ್ ಆಗಿದೆ ಅಂತ ಅಂತಿದ್ದಾರೆ. FDI ನಮ್ ನವೀನ್ ಅವ್ರನ್ನ ಕೇಳೋಣ. ನವೀನ್ ಸರ್ ಹೇಳಿ. ಏನ್ ನವೀನ್? ಅದೇ ಸರ್, ಇದು FDI ಇನ್ವೆಸ್ಟ್ಮೆಂಟ್ ಸಿಂಗಾಪುರ್ ಈಗ ಹೌದಾ? ಜಾಸ್ತಿ FDI invest ಮಾಡಿದ್ರು. ಹೌದಾ, ಕನ್ಫರ್ಮಾ? ಹ್ಞೂ ಸರ್. ಓಕೆ, ಅತಿ ಹೆಚ್ಚು FDI ಈಗ ಮಾರಿಷಸ್ ಇಲ್ವಂತಪ್ಪ, ಈಗ ಸಿಂಗಾಪುರ್ ಅಂತ ಅಪ್ಡೇಟ್ ಮಾಡ್ಕೊಳ್ಳಿ. ನಿಡಗುಂದಿ ಅವರು ಜ್ವಾಲಾಮುಖಿ ಬಗ್ಗೆ ಹೇಳಿ ಸರ್. ನಿಡಗುಂದಿ ಅವರೇ, ಜ್ವಾಲಾಮುಖಿ ಬಗ್ಗೆ ಡೀಟೇಲ್ಸ್ ಆಗಿದೆ. ಫಿಸಿಕಲ್ ಜಾಗ್ರಫಿಲಿ ಜ್ವಾಲಾಮುಖಿ ಅಂತ ಚಾಪ್ಟರ್ ಇದೆ, ಅಲ್ಲಿ ಡಿಸ್ಕಸ್ ಮಾಡೋಣ. ಹಂಗೂ ಬೇಕು ನಮ್ದು ಯೂಟ್ಯೂಬ್ ಅಲ್ಲಿ ಒಂದು ಫ್ರೀ ವಿಡಿಯೋನೇ ಇದೆ ಜ್ವಾಲಾಮುಖಿ ಅಂತ, ನೋಡಿ ಬೇಕಾದ್ರೆ. ಓಕೆ, ಅಷ್ಟೇನಾ ಕ್ವಶನ್ಸು? ಓಕೆ, ಥ್ಯಾಂಕ್ ಯು. ಎಂಡ್ ಮಾಡ್ತಾ ಇದೀನಿ. ನೋಡೋಣ, ನಾಳೆ ಅಪ್ಡೇಟ್ ಮಾಡ್ತೀನಿ. ನಾಳೆ ಇದ್ರದ್ದು ಕ್ಲಾಸ್ದು ಒಂದ್ಸರಿ ನಾವು ಡ್ಯೂಟಿ ಅಲ್ಲಿ ಇಲ್ಲಿ ಬಿಸಿ ಇದ್ದಾಗ ತಗೊಳಕ್ ಆಗಲ್ಲ. ನಾನು ನೆಕ್ಸ್ಟ್ ಅಲ್ಲಿ ಒಂದ್ 2 ಕಾಂಟಿನೆಂಟ್ ಕವರ್ ಮಾಡ್ಬಿಡ್ತೀನಿ. 6 ಆದಾಗ ಆಗುತ್ತೆ. ಆಮೇಲೆ ಮಾಡೋಣ, ಒಂದ್ 2-3 ಕ್ಲಾಸಲ್ಲಿ ಮುಗಿಸೋಣ. ಓಕೆನಾ? ಓಕೆ, ಆಯ್ತು, ಎಂಡ್ ಮಾಡ್ತಾ ಇದೀವಿ ಮೀಟಿಂಗ್ ನ. ಥ್ಯಾಂಕ್ ಯು. ವಿಡಿಯೋ ಆಕ್ಸೆಸ್ ಇಮೇಲ್ ID ಎಲ್ಲರೂ ಕೊಟ್ಟಿದ್ದೀರಾ ಅನ್ಸುತ್ತೆ.
ನೋಡಿ ಅದು ಕೊಟ್ಟಿಲ್ಲ ಅಂದ್ರೆ ಯಾರೋ ಒಬ್ರು ತಪ್ಪಾಗಿದೆ ಅಂತ ನಮ್ ನವೀನ್ ಹೇಳ್ತಾ ಇದ್ರು, ಅವ್ರದ್ದು ಅಪ್ಡೇಟ್ ಮಾಡ್ಕೊಡ್ತೀನಿ ನಾನು. ಓಕೆನಾ? ಥ್ಯಾಂಕ್ ಯು, ಗುಡ್ ನೈಟ್.